ನಮಸ್ಕಾರ. ಸಿರಿ ಕನ್ನಡ ವಾಹಿನಿಯ ಹಾಸ್ಯ ದರ್ಬಾರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರಿಗೂ ಬಹಳ ಪ್ರಿಯವಾದ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ತಗೊಂಡಿದ್ದೀವಿ. ನೀವು ಪ್ರತಿನಿತ್ಯ ಅದರ ಬಗ್ಗೆ ಚರ್ಚೆ ಮಾಡಿರ್ತೀರ, ನೀವು ನೋಡಿರ್ತಕ್ಕಂಥದ್ದೇನೆ. ಅದು ಯಾವುದು ಅಂದರೆ ಸಿನಿಮಾ. ಇವತ್ತು ನಿಮಗೆ ಸಿನಿಮಾ ತೋರಿಸ್ತಾ ಇದ್ದೀವಿ. ಅಂದರೆ ವಿಜುವಲ್ಸಲ್ಲ, ದೃಶ್ಯ ರೂಪದಲ್ಲ, ಮಾತಿನ ರೂಪದಲ್ಲಿ, ಚರ್ಚೆ ರೂಪದಲ್ಲಿ ಇವತ್ತು ಸಿನಿಮಾ ಬಗ್ಗೆ ನಾವು ಚರ್ಚೆನ ಇಟ್ಕೊಳ್ತಾ ಇದ್ದೀವಿ. ಈ ಚರ್ಚೆ ಹೇಗಪ್ಪ ಇರುತ್ತೆ ಅಂದರೆ, ನಾವು ಇಲ್ಲಿ ಚರ್ಚೆ ಮಾಡೋಕ್ಕೆ ಅಂತ ತೊಗೊಂಡಿರ್ತಕ್ಕಂಥ ವಿಷಯ ಯಾವುದು ಬೆಸ್ಟು, ಹಳೆ ಸಿನಿಮಾನ ಇಲ್ಲ ಹೊಸ ಸಿನಿಮಾನ ಅಂತಕ್ಕಂಥ ಒಂದು ವಿಷಯ. ಹಳೆ ಸಿನಿಮಾ ಗುಂಪು ಈ ಕಡೆ ಇದೆ, ಹೊಸ ಸಿನಿಮಾ ಗುಂಪು ಈ ಕಡೆ ಇದೆ. ಅಂದರೆ ಈ ಕಡೆ ಕಸ್ತೂರಿ ನಿವಾಸ ಇದೆ, ಈ ಕಡೆ KGF ಇದೆ ಅಂತ ಇಟ್ಕೋಬೋದು ನೀವು. ಇವತ್ತು ಹಳೆಯ ಸಿನಿಮಾವೇ ಬೆಸ್ಟು ಅಂತ ನಿಮಗೆ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಮಂಡಿಸೋಕ್ಕೆ ಬಂದಿರತಕ್ಕಂಥವರು ನನ್ನ ಆತ್ಮೀಯ ಗೆಳೆಯರಾದ ರಿಚರ್ಡ್ ಲೂಯಿಸ್ ಅವರು. ಅವರಿಗೊಂದು ಜೋರು ಚಪ್ಪಾಳೆ, ಸ್ವಾಗತದ ಚಪ್ಪಾಳೆ. ಹೌದು, ಹಳೆಯ ಸಿನಿಮಾವೇ ಭಾಳ ಸುಂದರ, ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಕವಿ ಡುಂಡಿರಾಜ್ ಅವರಿಗೆ ಸ್ವಾಗತ. ಹಳೆಯ ಹೊಸ ಎರಡೂ ಸಿನಿಮಾಗಳಲ್ಲಿ ಅಭಿನಯಿಸಿರ್ತಕ್ಕಂಥ ಮಿಮಿಕ್ರಿ ಪಟು ದಯಾನಂದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಲ್ಲ, ಹಳೆ ಸಿನಿಮಾ ಬಿಡಿ, ಇವತ್ತು ಹೊಸ ಜಗತ್ತು, ಹೊಸ ಕಾಲ ಎಲ್ಲವೂ ಹೊಸದಾಗಿ ಇರೋದ್ರಿಂದ ಹೊಸ ಸಿನಿಮಾ ನನಗಿಷ್ಟ ಅಂತ ಹೇಳ್ತಕ್ಕಂಥ ವಾಗ್ಮಿ YV ಗುಂಡೂರಾವ್ ಅವರಿಗೆ ಸ್ವಾಗತ. ಹಾಗೂ ಅನೇಕ ಚಲನಚಿತ್ರಗಳಲ್ಲಿ ನಟಿಸಿರ್ತಕ್ಕಂತಹ ನಮ್ಮ ನರಸಿಂಹ ಜೋಶಿ ಅವರಿಗೆ ಸ್ವಾಗತ. ಸುಮಾರು 500 ಚಲನಚಿತ್ರಗಳನ್ನು ಅಭಿನಯಿಸಿರ್ತಕ್ಕಂಥ, 500 ಚಲನಚಿತ್ರಗಳಲ್ಲಿ ಅದ್ಭುತವಾದ ಅಭಿನಯ ಕೊಟ್ಟು ಖಳನಾಯಕನಾಗಿ ಮೆರೆದಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರು ಅವರಿಗೆ ಸ್ವಾಗತ. ಭಾರತದಲ್ಲಿ ಫುಲ್ ಲೆಂತ್ ಫಿಲ್ಮ್ ಅಂತಕ್ಕಂಥದ್ದು ಪೂರ್ಣ ಪ್ರಮಾಣದ ಚಿತ್ರ, ಒಂದು ಫೀಚರ್ ಫಿಲಮ್ಮು ಶುರುವಾಗಿದ್ದು 1913ರಲ್ಲಿ ರಾಜ ಹರಿಶ್ಚಂದ್ರ ದಾದಾ ಪಾಲ್ಕೆ ಸಾಹೇಬ್ ಅವರು ಅದನ್ನು ನಿರ್ದೇಶನ ಮಾಡಿದರು. ಸೊ ರೆಕಾರ್ಡ್ ಅವರಲ್ಲಿದೆ. ನೀವು ಈ ಕಡೆ ಕನ್ನಡಕ್ಕೆ ಬರೋದಾದರೆ 1934ರಲ್ಲಿ ಕನ್ನಡದ ಮೊಟ್ಟ ಮೊದಲ ಟಾಕಿ ಸಿನಿಮಾ ಸತಿ ಸುಲೋಚನಾ ಅಂತಕ್ಕಂಥದ್ದು ಬಂದಿದೆ. ಅದು ಕೂಡ ಪೌರಾಣಿಕ ಚಿತ್ರ. ಆಗೆಲ್ಲ ಅದೇ ಇತ್ತು. ಇನ್ಫ್ಯಾಕ್ಟ್ ದಾದಾ ಸಾಹೇಬ್ ಪಾಲ್ಕೆ ಅವರು ಕೂಡ 1930ನಲ್ಲಿ ಮೂಕಿ ಸಿನಿಮಾ ತಯಾರು ಮಾಡಿದಾಗ ಅದು ಕೂಡ ವಾಲ್ಮೀಕಿ ರಾಮಾಯಣವನ್ನೇ ಬೇಸ್ ಮಾಡಿದರು ಮತ್ತು ಪೌರಾಣಿಕ ಗ್ರಂಥಗಳನ್ನೇ ಬೇಸ್ ಮಾಡಿದರು. ಸೊ ಆಗೆಲ್ಲ ಅದೇ ಜಾಸ್ತಿ ಇತ್ತು ಅಂತ ಹೇಳ್ತಾ ಈಗ ನೇರವಾಗಿ ಸಿನಿಮಾನ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಈ ಸಿನಿಮಾ ಅಂತಂದಾಗ ನಮಗೆ ಹೊಸ ಜಗತ್ತು ಸರ್. ಅದೇನು ಅದು ಸಿನಿಮಾದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಎಲ್ಲವೇ ಇಲ್ಲ. ಸಿನಿಮಾ ಗೆದ್ದರೆ ಸಿಡಿಮದ್ದು ನೋಡಿರ್ತೀರ. 50 ಡೇಸ್ ಆಗಲಿ 100 ಡೇಸ್ ಆಗಲಿ, ಗೆದ್ದರೆ ಸಿಡಿಮದ್ದು, ತೋಪು ಹೊಡಿತೀವಿ. ಸೋತ್ರೆ ಬರೀ ತೋಪು. ಗೆದ್ದರೆ ಕೋಟಿ ಕೋಟಿ ಬರುತ್ತೆ, ಸೋತ್ರೆ ಚೀಟಿ ಆಗುತ್ತೆ. ಸೊ ಇಂತಹ ರಿಸ್ಕ್ ಇರ್ತಕ್ಕಂಥ ಈ ಸಿನಿಮಾ ಇವತ್ತು ಅದರ ಹೇಗಿದೆ, ಮುಂಚೆ ಹೇಗಿತ್ತು, ಇವತ್ತು ಹೇಗಿತ್ತು ನೋಡ್ತೀವಿ. ಇನ್ನು ಬಾಲಿವುಡ್ಗೆ ನೀವು ಹೋಗ್ಬಿಟ್ರೆ ಕೆಲವು ನಟ ನಟಿಯರು ಇತ್ತೀಚಿನವರು ದೇವರನ್ನ ನೋಡೋಕ್ಕೆ ಅಂತ ಹೋದಾಗ, ದೇವರ ದೇವಸ್ಥಾನಕ್ಕೆ ಅಂತ ಭೇಟಿ ಕೊಟ್ಟಾಗ ಅಲ್ಲಿ ಅವರ ಕಪ್ಪು ಕನ್ನಡಕ ತೆಗೆಯೋದೇ ಇಲ್ಲ. ಏಕೆಂದರೆ ದೇವರು ಒಂದು ವೇಳೆ ಅವರನ್ನು ಗುರುತು ಹಿಡಿದು ಸೆಲ್ಫಿ ತೊಗೊಳಕ್ಕೆ ಕೇಳ್ಬೋದು ಅನ್ನೋ ಭಯ. ಈ ಲೆವೆಲ್ಗೆ ಬಂದುಬಿಟ್ಟಿದ್ರೆ ಇನ್ನು ಜನಗಳ ಸಂಪರ್ಕ ಹೇಗಿರುತ್ತೆ ಯೋಚನೆ ಮಾಡಿ. ಆದ್ದರಿಂದ ಸಿನಿಮಾ ಜಗತ್ತಿನ ಆ ಒಂದು ಬೆಡಗು ಬಿನ್ನಾಣ, ಆ ತಳುಕು ಬಳಕು, ಇಷ್ಟನ್ನೆಲ್ಲ ಇವತ್ತು ನಾವು ನಿಮಗೆ ಅರ್ಪಿಸ್ತಾ ಇದ್ದೀವಿ. ಇದೀಗ ಶುರು ಮಾಡ್ತಾ ಇದ್ದೀವಿ ಚರ್ಚೆನ ನಾವು ರಿಚರ್ಡ್ ಲೂಯಿಸಿಂದಾನೆ. ಅವರೀಗಲ್ಲ 50 ಸಿನಿಮಾಗಳಿಗೆ ಅದ್ಭುತವಾದ ಸಂಭಾಷಣೆ ಬರೆದವರು ರಿಚರ್ಡ್ ಲೂಯಿಸ್. ಅಂದರೆ ನೀವು ಜೋರು ಚಪ್ಪಾಳೆ ಹೊಡಿತೀರ ಅಂತ ನನಗೆ ಗೊತ್ತು. ಸುತ್ತಮುತ್ತ ಅಂತ ಸಿನಿಮಾ, ಅದ್ಭುತವಾದ ಸಿನಿಮಾ ಒಂದು ಕಾಲಕ್ಕೆ. ಇಂಥ ಅನೇಕ ಏಕದಂತ ಅಂತಕ್ಕ ಸಿನಿಮಾ ನನ್ನ ಜೊತೆ ಮಾಡಿಕೊಂಡು ಅವ್ರು ನನ್ನ ಕೈಲಿ ಬರೆಸಿದ್ದು. ಹೀಗೆ ಅನೇಕ ಸಿನಿಮಾಗಳಿಗೆ ಅವರು ಸ್ಕ್ರಿಪ್ಟ್ ಮಾಡಿದ್ದಾರೆ. ಮತ್ತು ಒಂದು ಸಿನಿಮಾ ಅಂತೂ ಹೇಳಲೇಬೇಕು, ಸೂಪರ್ ಡ್ಯೂಪರ್ ಸಿನಿಮಾ. ಅದು ಯಾವುದಪ್ಪ ಅಂದರೆ ಕೋತಿಗಳು ಸರ್ ಕೋತಿಗಳು, ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು. ರಿಚರ್ಡ್ ಲೂಯಿಸ್ ಅವರು ಅದನ್ನು ಬರೆದ್ರು. 100 ಡೇಸ್ ಮೇಲೆ ಓಡ್ತು. ಜನ ಕೋತಿಗಳನ್ನು ಭಾಳ ಇಷ್ಟಪಟ್ಟರು. ಇವತ್ತು ಅಷ್ಟೇ ಕೋತಿಗಳು ನಾವು ಇಷ್ಟಪಡ್ತೀವಿ, ಯಾಕೆಂದರೆ ಸಿನಿಮಾ ಚೆನ್ನಾಗಿದೆ. ಅದಾದಮೇಲೆ ಇನ್ನೊಂದು ಸಿನಿಮಾ ಬರೆದರು, ಕತ್ತೆಗಳು ಸಾರ್ ಕತ್ತೆಗಳು ಅಂತ. ಆ ಕತ್ತೆಗಳನ್ನು ನೋಡಿ MS ನರಸಿಂಹಮೂರ್ತಿ ಆದ ನನ್ನ ಕೈಯಲ್ಲಿ ಬರೆಸಿದ್ರು. ನರಸಿಂಹಮೂರ್ತಿ ನೀವು ಬರೀರಿ ಅಂತಂದರು.
ಇವರು ಸುಮ್ಮನೆ ಇರಲಾರ್ದೆ ಹೋಗಿ ಕೇಳಿದ್ದಾರೆ ರಾಜೇಂದ್ರ ಸಿಂಗ್ ಬಾಬುನ ರುಚಿ, ಅಲ್ಲ ಸರ್ ಕೋತಿಗಳು ನನ್ನ ಕೈಯಲ್ಲಿ ಬರ್ಸಿದ್ರಿ, ಕತ್ತೆಗಳು ನರಸಿಂಹಮೂರ್ತಿ ಕೈಯಲ್ಲಿ ಬರೆಸ್ತಾ ಇದ್ದೀರಾ, ಯಾಕೆ ಸಬ್ಜೆಕ್ಟ್ ಬೇರೆಯವ್ರು ಕೊಟ್ಟರಿ ಅಂದಾಗ ಆ ಡೈರೆಕ್ಟ್ರ್ ಸಿಂಗ್ ಬಾಬು ಹೇಳಿದ್ದು, ಹೌದು ರೀ ಕೋತಿ ನಿಮಗೆ ಕೊಟ್ಟೆ, ಕತ್ತೆ ಮೂರ್ತಿ ಕೊಟ್ಟೆ, ಅವ್ರವ್ರ ಮುಖ ನೋಡ್ಕೊಂಡೇ ಕೊಡೋದು ಸಬ್ಜೆಕ್ಟು ಅಂತಂದರು. ಸೊ ಹೀಗೆ ಮುಖ ನೋಡ್ಕೊಂಡು ಸಬ್ಜೆಕ್ಟ್ ಕೊಡ್ತಾರೆ, ನಾವು ತೋಚಿದ್ದನ್ನು ಬರಿತೀವಿ. ಆವತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ನಿಂದ ಶುರು ಮಾಡಿ ನೀವು ಇವತ್ತಿನವರೆಗೆ ಬಂದಿರತಕ್ಕಂಥ ಹಳೆ ಸಿನಿಮಾಗಳ ಪಟ್ಟಿ ನಿಮ್ಮ ತಲೆಯಲ್ಲಿದೆ. ಹಳೆ ಸಿನಿಮಾ ಹೇಗೆ ಬೆಸ್ಟು ಈಗ ನೀವು ಹಂಚ್ಕೊಳ್ಳಿ. ಈಗ ಎಲ್ರಿಗೂ ನಮಸ್ಕಾರ. ನನ್ನನ್ನು ಕಸ್ತೂರಿ ನಿವಾಸಕ್ಕೆ ಹಾಕಿದ್ದಾರೆ, ಅವ್ರನ್ನ KGFಗೆ ಹಾಕಿದ್ದಾರೆ. ಒಂದು ಏನಪ್ಪ ವಿಶೇಷ ಅಂತಾರೆ, ಯಾವುದೇ ಹೇಳಿ ನಮ್ಮದು ಹಳೆಯದೊಂದು ಗಾದೆ ಇದೆ, ಓಲ್ಡ್ ಈಸ್ ಗೋಲ್ಡ್. ಸಿನಿಮಾನೂ ಹಾಗೆ, ಬೇರೆ ಎಲ್ಲ ಬಿಡಿ, ಹಳೆ ಹೀರೋಯಿನ್ಗಳು ಹೆಂಗಿತ್ತು, ಮುಂದಿಂದನೂ ಚೆನ್ನಾಗಿ ಕಾಣವು, ಹಿಂದಿಂದನೂ ಚೆನ್ನಾಗಿ ಕಾಣವು, ಗುಂಡ್ಗುಂಡಕ್ಕಿರವು ಆ ಹೀರೋಯಿನ್ಗಳು. ಹೌದಾ? ಈಗ ನೋಡಿ ಏನೋ ಕಾಯಿಲೆ ಬಂದು ಎದ್ದು ಬಂದಂಗೆ ಇರ್ತವೆ ಒಣಕೊಂಡು. ಅವಳು ಹೀರೋಯಿನ್ ಇರಲಿ, ಅವಳು ಎಲ್ಲಿ ಜೋರಾಗಿ ತಪ್ಕೊಂಡ್ರಿ ಇರೋ ಅವಳು ಮೂಳೆ ಮುರಿದೋಯ್ತವೋ ಅಂತ ಹಂಗಿರ್ತಾಳೆ ಅವಳು. ಹಳೆ ಹೀರೋಯಿನ್ಗಳು ಲಕ್ಷಣವಾಗಿರೋರು ಏನು ರೀ, ಎಂತೆಂಥ ಹೀರೋಯಿನ್ಗಳು, ಆ ಜಯಂತಿ ಗಿಯಂತಿ ಈಗಲೂ ನೆನಪಿಸ್ಕೊಟ್ರೆ ಏನು ಲಕ್ಷಣ. ಅವುಗಳು ನೋಡಿದ್ರೆ ಕಣ್ಣು ತಂಪಾಗೋದು, ಒಂಥರ ಮನಸ್ಸಿಗೆ ತಂಪಾಗೋದು, ಪರವಾಗಿಲ್ಲಪ್ಪ ದೇಶ ಸುಭಿಕ್ಷವಾಗಿದೆ ಅಂತ ಅನಿಸ್ತದೆ. ಈಗಿನ ಹೀರೋಯಿನ್ಗಳು ನೋಡಿದ್ರೆ ಇದು ಬರಗಾಲದಲ್ಲೇ ಹುಟ್ಟಿದವು ಇವು, ಹೊಟ್ಟೆ ಪಾಡ್ಗೋಸ್ಕರ. ಹಂಗೂ ಕೂಡ ಈ ರಾಜ್ ಕಪೂರ್ ನೋಡಿ, ಅವ್ನು ಏನು ಕಡಿಮೆ, ಅವನ ಮೊಮ್ಮಗಳು ಕರೀನಾ ಕಪೂರು, ಕರಿಷ್ಮಾ ಕಪೂರು, ಈ ನಮ್ಮ ಅಜ್ಜಿಗೆ ಈ ಹೊಸ ಹೀರೋಯಿನ್ಗಳನ್ನ ಕಂಡ್ರಾಗಲ್ಲ. ಯಾರೋ ಇವಳು ಹಿಂಗಿದ್ದಾಳೆ, ಬೆಳ್ಳಿಗೆ ಬೇರೆ ರಕ್ತ ಇಲ್ಲ, ಅನಿಮಿಕ್ ಇವಳು, ಬಾಣಂತಿಯರಿಗೆ ಸರಿಯಾಗಿ ಊಟ ಕೊಡಿಸಿದ್ರೆ ಹಿಂಗೆ ಆಗೋದು ಅಂತ ನಮ್ಮ ಅಜ್ಜಿ ಬೈಗ. ಅಜ್ಜಿ ನಿನಗೆ ಗೊತ್ತಿಲ್ಲ, ನಿನಗೆ ರಾಜ್ ಕಪೂರ್ ಗೊತ್ತಾ? ರಾಜ್ ಕಪೂರ್ ಗೊತ್ತಿಲ್ಲದೆ ಇರೋದು, ನರ್ಗಿಸ್ ಜೊತೆಲ್ಲ ಹಾಡು ಹೇಳ್ತದ್ನೆ, ಬೆಕ್ಕಿನ ಕಣ್ಣವನು, ಅವ್ನು ಇಷ್ಟ ಆಗ್ತಿದ್ದ, ಮತ್ತೆ ಇಷ್ಟ ಆಗ್ತಾರೆ ಅವ್ನು, ಎಲ್ಲ ಸಿನಿಮಾ ನೋಡಿದ್ದೀನಿ ಅಂತಿಲ್ಲ ನಮ್ಮ ಅಜ್ಜಿ. ಅವನ ಮೊಮ್ಮಗಳವಳು. ಹೌದಾ, ಮತ್ತು ಯಾಕೆ ಹಿಂಗಿದ್ದಾಳೆ ನಮಗೇನು ಗೊತ್ತು, ಅದು ಹಂಗೆ. ಹಳೆ ಸಿನಿಮಾ ನೋಡಿ ಏನು ಸರ್, ಆ ಮೀನಾ ಕುಮಾರಿ ಅವರೆಲ್ಲ, ಅವಳು ನಿಂತರೇ ಒಂದು ಡ್ಯಾನ್ಸು ಸರ್. ಅಬ್ಬಬ್ಬಬ್ಬಬ್ಬ, ಅವ್ನು ನಿಂತ್ಕೊಳ್ಳೋ ಸ್ಟೈಲಿಗೆ ನೋಡ್ಕೊ, ಹಿಂಗೆ ನಿಂತ್ಕೊಂಡೆ ಹಿಂಗೆ ಅನ್ನೋ ಏನು ಡ್ಯಾನ್ಸ್ ಸರ್ ಅದು. ಆ ಫಾಕಿಜಾದಲ್ಲಿ ಕೂತ್ಕೊಂಡೇ ಡ್ಯಾನ್ಸ್ ಮಾಡೋಳು, ಅಲ್ಲೇ ಸುತ್ಕೊಂಡು ಡ್ಯಾನ್ಸ್ ಮಾಡೋಳು. ಇವಾಗ ಇವು ಡ್ಯಾನ್ಸ್ ಮಾಡ್ತೇವೆ, ಈ ಹೀರೋಯಿನ್ ಒಬ್ಬಳು ಹಿಂದೆ 40 ಜನ ಕುಣಿತಾ ಇರ್ತಾರೆ. ಈಗ ಲವ್ ಮಾಡಬೇಕು ಹುಡುಗ ಹುಡುಗಿ, ಯಾರು ಬೀದಿಲಿ ಮಾಡ್ತಾರೆ, ಕಾಡಿಗೆ ಗೊತ್ತಿಲ್ಲದೆ ಅವಳು ಕರೀತಾರೆ, ಈಗ ಕೊಡ್ತಾರೆ, ತೋಡ್ತಾರೆ. ಆ ತೋಟದಲ್ಲಿ ಇಬ್ಬರೇ ಡ್ಯಾನ್ಸ್ ಮಾಡಬೇಕು, ಹಿಂದ್ಗಡೆ ಬಂದು 40 ಜನ ಡ್ಯಾನ್ಸ್ ಮಾಡ್ತಾಯಿದ್ರೆ ಲವ್ ಮಾಡೋಕ್ಕಾಯ್ತದೆ ಅದು? ಅವು ಯಾವುವು ಅಂತ 40 ಜನ, ಅವು ಏನು ಸಂಬಂಧ ನಿಮ್ಮ ಕತೆಗೆ? ಇಬ್ಬರು ಯಾರಿಗೂ ಅಪ್ಪ ಅಮ್ಮನ ಗೊತ್ತಿಲ್ಲದೆ ಯಾವುದೋ ಒಂದು ನಿರ್ಜನವಾದ ಸ್ಥಳದಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾ, ಹಿಂದೆ ಒಂದು 40 ಜನ ಬಂದು ಡ್ಯಾನ್ಸ್ ಮಾಡ್ತಿದ್ರೆ ಅದಕ್ಕೇನಾದ್ರು ಕತೆಗೇನಾದ್ರೂ ಅರ್ಥ ಇದೆ ಹೇಳಿ? ಹಳೆ ಲವ್ಗಳು ಹೆಂಗಿರೋವು, ಆ ಮಾತಿಗೊಂದು ಮೃದುತ್ವ ಇರೋದು, ಡೈಲಾಗು ಅಂತ. ಇವಾಗ ಏನಿಲ್ಲ, ಇವನು ಹೇಳಿದ್ದೆ ಡೈಲಾಗು, ನಾನು ಬಂದ ಮೇಲೆ ಬಂದ ಮೇಲೆ ಬೇರೆಯವ್ರದ್ದೇ ಅವ ಅಂತ. ಇವೆಲ್ಲ ಡೈಲಾಗ್. ಡೈಲಾಗ್ ಹೇಳಿದ್ರೆ ನೆನ್ಪಿಟ್ಕೋಬೇಕು, ಮನೆಗೆ ಬಂದು ಹೇಳ್ಬೇಕು ವಾಪಸ್ಸು. ನೋಡಿ ಹಳ್ಳೀಲಿ ಭಾಳ ಜನ ಕೋರ್ಟು, ಯಾರೇ ಕೇಳಿ, ನಮ್ಮ ಹಿಂದಿನ ಜನ್ರೇಷನು, ನಿಮ್ಮಪ್ಪ ಏನು ಮಾಡ್ತಾರೆ, ನಮ್ಮಪ್ಪ ಏನು ಸ್ವಲ್ಪ ತೋಟ ಐತೆ, ಒಂದು 2 ಕೇಸ್ ಅದೇ, ಬೆಂಗಳೂರಿಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಜೀವನ ಪೂರ್ತಿ ಅವ್ನು ಕೋರ್ಟ್ಗೆ ಹೋಗೋದು ಬರೋದು, ಲಾಯರ್ ಮನೆಗೆ ಹೋಗೋದು ಬರೋದು, ಇರೋ 3 ಎಕರೆಗೆ ಬದ್ದು 2 ಎಕರೆ ಮಾರ್ಕೊಂಡು ಕೋರ್ಟ್ಗೆ ಹೋಗೋದು, ಬೇರೆ ಏನೂ ಕೆಲಸ ಮಾಡಲ್ಲ ಅವನು. ಈ ಲಿಟಿಗೇಷನಲ್ಲಿ ಅರ್ಧ ಜೀವನ ಕಳೆದೋಗ್ಬಿಡೋದು. ಇದರಿಂದ ಏನಾಗುತ್ತೆ ಅನ್ನೋದನ್ನು ಒಂದು ಸಿನಿಮಾ ಮಾಡಿ ಒಂದು ಡೈಲಾಗಲ್ಲಿ ಇಡೀ ಆ ಹುಚ್ಚತನವನ್ನು ಹೇಳ್ತಾರೆ. ಭೂತಯ್ಯನ ಮಗ ಇವ್ರು ಹೇಳ್ತಾನೆ, ಈ ಕೋರ್ಟು ಕಚೇರಿ ಕಾನೂನು ಏನು ಮಾಡುತ್ತಾ, ಸುಮ್ಮನೆ ಜಗಳ ಆಡ್ಕೊಂಡು ಜೀವನ ಹಾಳು ಮಾಡ್ತೀರಿ. ಕೋರ್ಟ್ ಏನಂದರೆ, ಇಲ್ಲಿ ಗೆದ್ದವನು ಸೋತವನು ಸತ್ತ. ಎಂಥ ಮಾತು ನೋಡಿ. ಇವಾಗ ನಿಮ್ಗೆ ಏನಾಗಿದೆ, ಅಣ್ಣ ತಮ್ಮ ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಏನಿರುತ್ತೆ, ಇರೋದು ಪುಡ್ಗೋಸಿ 3.5 ಎಕರೆ. ಅದನ್ನು ಒಂದು ಕಡೆ ಕೂತ್ಕೊಂಡು ನಾಲ್ಕು ಒಂದು ಗೆರೆ ಎಳ್ಕೊಂಡು ತಗೊಳಕ್ಕಾಗಲ್ವ, ಅದು ಕೋರ್ಟ್ಗೆ ಹೋಗೋದು, ಅವ್ನು ಲಾಯರ್ ಜೀವನ ಮಾಡೋದು, ಇವ್ರ ಜಗಳದಲ್ಲಿ. ಹೀಗೆ ಯಾವ ವಿಷಯದಲ್ಲಿ ಸಮಾಜದಲ್ಲಿ ಮೂರ್ಖರ ಥರ ಜೀವನ ಹಾಳು ಮಾಡ್ತಿರ್ತಾರೋ ಅದನ್ನು ಹೇಳೋವಂಥ ಸಿನಿಮಾ ಮಾಡ್ತಿದ್ರು. ಕತೆ ಮಾಡಬೇಕಾದ್ರೆ ಕತೆ ಎಲ್ಲಿ ನಡೆಯುತ್ತೆ, ಜಾಗ್ರಫಿ ಅಲ್ಲಿಂದ ಹಿಡಿದು ಕೊನೆಗೆ ವಾಟ್ ಈಸ್ ದಿ ಮಾರಲ್ ಆಫ್ ದಿ ಸ್ಟೋರಿ. ನೀವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಗೊತ್ತಿರ್ಬೇಕಲ್ಲ, ಕತೆ ಆದಮೇಲೆ ವಾಟ್ ಈಸ್ ದಿ ಮಾರಲ್ ಆಫ್ ದಿ ಸ್ಟೋರಿ.
ಆ ಥರ ಸಿನಿಮಾಗೂ ಒಂದು ಮಾರಲ್ ಆಫ್ ದಿ ಸ್ಟೋರಿ ಇರು. ಹೊರಗೆ ಬಂದಾಗ ನೀ ಏನಾದರೂ ಕಲ್ತಿರ್ಬೇಕು. ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಭಾಳ ಜನ ಕನ್ಸಿದ್ನಿ, ಎಂಥ ಬಕರೆಗಳಯ್ಯ, ನಮ್ಮದು ಅಲ್ಲಿ ಊರಲ್ಲಿ ಜಮೀನಿದೆ, ಅದನ್ನು ಮಾಡ್ಬೋದಿತ್ತು ಅಂತ. ಇವನೇನು ಮಾಡ್ತಾನೆ, ಊರಲ್ಲಿ 10 ಎಕರೆ ಜಮೀನಿದೆ, ಮಲೆನಾಡಲ್ಲಿ ಮಾಡಲ್ಲ ಕೆಲಸ, ಬೆಂಗಳೂರಿಗೆ ಹೋಗ್ತಾನೆ ಏನೋ ಸಾಧಿಸ್ತೀವಿ ಅಂತ. ಬೆಂಗಳೂರಲ್ಲಿ ಏನು ಮಾಡ್ತಾನೆ, ಯಾವುದೋ ದೊಡ್ಡ ಬಿಲ್ಡಿಂಗ್ಗೆ ವಾಚ್ಮನ್ ಆಗಿರ್ತಾನೆ. ಇಲ್ಲಿ 10 ಎಕರೆ ಜಮೀನ್ದಾರ ಅವನು. ಅಲ್ಲೋಗ್ಬಿಟ್ಟು ಯಾವುದೋ ಒಂದು 4 ಫ್ಲ್ಯಾಟ್ ಕೆಳಗಡೆ ಗೂರ್ಖ ಥರ ಇರ್ತಾನೆ ಅವನು. ಯಾವತ್ತೋ ಒಂದು ದಿವಸ ಮಳೆ ಬಂದು ನೆಂದಾಗ ಅವ್ನಿಗೆ ಅನಿಸುತ್ತೆ, ಏನು ಬದುಕೇ ಇದು, ನಮ್ಮನೆ ಕೋಟಿಗೆ ಅಷ್ಟು ಇಲ್ವಲ್ಲ ಇವನ ಮನೆ, ನಾವು ಹಸು ಕಟ್ಟಿದಷ್ಟು ಜಾಗನೂ ಇಲ್ಲ ಇವಂದು, ಈ ಜಾಗನ ನೋಡ್ಕೊಂಡು ಬಂದಿದ್ದೀನಲ್ಲ, ಯಾವ ಕಾರಣಕ್ಕಾಗಿ ಏನು ಪಟ್ಟಣಕ್ಕೆ ಹೋಗಿ ಏನೋ ಕಿಸಿದು ಬಿಡ್ತೀವಿ ಅಂತ. ಅದೇ ಬಂಗಾರದ ಮನುಷ್ಯ ನೋಡೋದ್ಮೇಲೆ ಹೌದಲ್ಲ, ಆ 10 ಎಕರೆ ಜಮೀನಲ್ಲಿ ಏನು ಬರಡು ಭೂಮಿಯಲ್ಲಿ ಬೆಳೀತಾರೆ. ಆ ಭೂದಾನ ಸಿನಿಮಾದಲ್ಲಿ ಎಷ್ಟೋ ಜನಕ್ಕೆ ಜ್ಞಾನೋದಯ ಆಗಿ ವಾಪಸ್ ಹಳ್ಳಿಗೆ ಹೋದ್ರಂತೆ. ಹಳ್ಳಿಗೆ ಹೋಗಿ ತಮ್ಮ ಜಮೀನಲ್ಲಿ ಬದುಕು ಶುರು ಮಾಡಿದ್ರು. ನಾನು 1000 ಜನಕ್ಕೆ ಅನ್ನ ಕೊಡೋನು ಇಲ್ಲಿ ಭಿಕ್ಷೆ ಬೇಡ್ಕೊಂಡು ಬದುಕಬೇಕಾ ಅಂತ ಅನ್ಸುತ್ತೆ. ಸಿನಿಮಾ ಅಂದರೆ ಅದು. ಬಂಗಾರದ ಮನುಷ್ಯ ನೋಡಿ ಭಾಳ ಜನ ಹಳ್ಳಿಗೆ ವಾಪಸ್ ಹೋದರು, ಕೃಷಿ ಮಾಡಿದರು. ಇವತ್ತು ನಿಮಗೆ 4 ಹೆಸರು ಹೇಳ್ತೀನಿ ಶಿವಮೊಗ್ಗದಲ್ಲಿ. ಅವರು ವಾಪಸ್ ಬಂದು ಇಲ್ಲಿ ತೋಟ ಮಾಡಿ, ಅಡಿಕೆ ತೋಟ ಮಾಡಿ ಇವತ್ತು ಕಾರಲ್ಲಿ ಓಡಾಡ್ತಾ ಇದ್ದಾರೆ. ಕಾರಣ ಬಂಗಾರದ ಮನುಷ್ಯ. ಹಳೆ ಸಿನಿಮಾಗಳಲ್ಲಿ ಅರ್ಥ ಇರೋದು, ಸಮಾಜವನ್ನು ಬದಲಿಸುವಂಥ ಶಕ್ತಿ ಇರೋದು. ಡೈಲಾಗ್ಗಳು, ಹಾಡುಗಳು, ಏನು ಸರ್ ಹಾಡುಗಳು, ಒಬ್ಬೊಬ್ಬ ಹಾರುತ್ತ ದೂರ ದೂರ ನಾಡುವ ಬಾರ ಬಾರ. ಆ ಹಾಡು ಕೇಳ್ತಿದ್ರೆ ಎಲ್ಲೋ ಒಂಥರ ತೇಲ್ದಂಗೆ. ಇವಾಗಿನ ಹಾಡು ಕಪಾಳ ಕೊಡ್ದಂಗೆ ಇರ್ತವೆ ಒಂದು ಹಾಡುಗಳು, ಡಂಕ್ ಡಕಣ್ ಡಂಕ್ ಡಕಣ್ ಡಂಕ್ ಡಕಣ್ ಅಂತ. ಅದರಲ್ಲಿ ಯಾವ್ದು ಹಾಡು ಯಾವ್ದು ಶಬ್ದ ಅಂತ ಗೊತ್ತಾಗಲ್ಲ. ಆ ಥರದ್ದು ಒಂದು ಹಾಡುಗಳಲ್ಲಿ ನನಗೆ ಗೊತ್ತಿಲ್ಲ, ನರಸಿಂಹ ಜೋಶಿ ಅವ್ರು ಹಾಡ್ತಾರೆ, ಅಂಥವೇ ಹಾಡೋದಿವರು. ನಮ್ಮ ಕಾಲದಲ್ಲ ಅಲಾರಮ್ ಇತ್ತು, ಇವಾಗಿಲ್ಲ ಅಲಾರಮ್. ಯಾಕಿಲ್ಲ ಹೇಳಿ, ಹಾಡು ಹಾಕಿದ್ರೆ ರಪ್ಪಂತ ಎದ್ಕೊಂಬತ್ತಾರೆ ಜನ ಆ ಶಬ್ದಕ್ಕೆ. ಹೀಗೆ ಓಲ್ಡ್ ಸಿನಿಮಾಗೆ ಒಂದು ಅರ್ಥ ಇತ್ತು, ಸಿನಿಮಾದಲ್ಲಿ ಮಾತಿತ್ತು, ಮಾತಿಗೆ ಅರ್ಥ ಇತ್ತು, ಕತೆ ಇತ್ತು, ಕತೆಗೊಂದು ಮೂಲ ಇತ್ತು, ಕತೆಗೊಂದು ಕೊನೆ ಇತ್ತು, ಕೊನೆಯಲ್ಲೊಂದು ಮಾರಲ್ಲಿತ್ತು. ಅದು ಹಳೆ ಸಿನಿಮಾ. ಹೊಸ ಸಿನಿಮಾ ಅದು ಏನು ಹೇಳ್ತಾರೆ ನೋಡೋಣ. ಈ ಪಾಪ ಅಯ್ಯೋ ಅನ್ಸುತ್ತವ್ರನ್ನ, ಏನು ಹೇಳ್ತಾರೆ ಸರ್, ಏನು ಹೇಳೋಕ್ಕಿಲ್ಲ ಅಲ್ಲಿ. ಹೊಸ ಸಿನಿಮಾಲಿ ಏನು ಹೇಳ್ತಾರೆ, ಯಾಕಂದರೆ ಹೊಸ ಸಿನಿಮಾ ಇವರೇ ನೋಡಿಲ್ಲ. ಇವ್ರು ಕೇಳ್ರಿ, ಹಳೆ ಸಿನಿಮಾ ಯಾವ್ದು ನೋಡಿದ್ದಾರೆ, ಇವ್ರು ಬಂಗಾರದ ಮನುಷ್ಯಕ್ಕೆ ನಿಂತೋಗಿದೆ. ಅದಾದಮೇಲೆ ಇವ್ರು ಹೋಗೇ ಇಲ್ಲ ಎಲ್ಲೂ. ಅದರಿಂದ ನನ್ನ ಪ್ರಕಾರ ಇದು ಶುರು ಅಷ್ಟೇ. ಹಳೆ ಸಿನಿಮಾದಲ್ಲಿ ಏನೆಲ್ಲ ಇತ್ತು ಅಂತ ಮುಂದೆ ಹೇಳ್ತೀನಿ. ಒಂದಂತೂ ನೀವು ಒಪ್ಕೊಳ್ಳೇಬೇಕು, ಹಳೆ ಸಿನಿಮಾಕ್ಕೆ ಅರ್ಥ ಇತ್ತು, ಕಥೆ ಇತ್ತು, ಒಳ್ಳೊಳ್ಳೆ ಹೀರೋಯಿನ್ಗಳಿದ್ರು, ಹೀರೋಗಳಷ್ಟೇ. ನಿಮ್ಗೆ ಇಷ್ಟ ಆದರೆ ಚಪ್ಪಾಳೆ ಹೊಡೀರಿ. ಹೊಸ ಸಿನಿಮಾದವ್ರು ಏನು ಕಿಸಿದ್ದಾರೆ ನೋಡಿ. ರಿಚರ್ಡ್ ಲೂಯಿಸ್ ಅವ್ರಿಗೆ ಜೋರು ಚಪ್ಪಾಳೆ ಹೊಡಿತಾರೆ. ಅವ್ರು ಹೇಳಿದ ನಿಜ, ಹಳೆ ಸಿನಿಮಾಗಳಲ್ಲಿ ಒಂದು ಕಥೆ ಇತ್ತು. ಒಂದಂತೂ ಎಲ್ಲರೂ ನೀವು ಒಪ್ಪೇ ಒಪ್ತೀರಾ, ಪುರಾಣಗಳು, ಭಾರತದ ಪುರಾಣಗಳು, ಪುಣ್ಯಕಥೆಗಳು ನಿಮಗೆ ಗೊತ್ತಾಗಿದ್ದೇ ಸಿನಿಮಾ ಮುಖಾಂತರವಾಗಿ. ಈಗ ರಾಘವೇಂದ್ರ ಮಹಾತ್ಮೆ ಆಗ್ಬೋದು, ಭಕ್ತ ಕುಂಬಾರ ಆಗ್ಬೋದು, ಸಂಪೂರ್ಣ ರಾಮಾಯಣ ಆಗ್ಬೋದು, ಅಥವಾ ಮಹಾಭಾರತ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಷಯಗಳು, ಕರ್ಣನ ಪಾತ್ರದ ಬಗ್ಗೆ ಸಿನಿಮಾಗಳು, ಅದೆಷ್ಟೆಲ್ಲ ಬಂತಲ್ಲ ಅಷ್ಟು ಕಥೆಗಳು ನಮಗೆ ಬಂತು. ಸತ್ಯ ಅನುಸೂಯ ಸಿನಿಮಾ ಬರಲಿಲ್ಲ ಅಂದರೆ ಅನುಸೂಯ ಅಂತ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ಅನೇಕ ಪುಣ್ಯ ಕಥೆಗಳು ಇದೆಯಲ್ಲ, ಇವೆಲ್ಲ ನಮಗೆ ತಲುಪಿದ್ದೇ ಅದರಿಂದ. ಅಂದರೆ ಸಿನಿಮಾ ಮುಖಾಂತರವಾಗಿ ಗಾಢವಾಗಿ ನಮ್ಮನ್ನು ತಲುಪ್ತು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನೃತ್ಯವನ್ನು ಬಳಸ್ಕೊಂಡಿದ್ದಾರೆ ಕೆಲವು ಇದರಲ್ಲಂತೂ. ಭರತನಾಟ್ಯ ಆಗ್ಬೋದು ಅಥವಾ ಕಥಕ್ ಆಗ್ಬೋದು, ಬೇರೆ ಯಾವುದೇ ಒಂದು ನಾಟ್ಯದ ರೂಪ ಆಗ್ಬೋದು ಅಂತ ನೃತ್ಯವನ್ನು ಅಳವಡಿಸ್ಕೊಂಡಿದ್ದಾರೆ, ಸಂಗೀತವನ್ನು ಅಳಿಸ್ಕೊಂಡಿದ್ದಾರೆ, ರಾಗಗಳನ್ನು ಬಳಸ್ಕೊಂಡಿದ್ದಾರೆ. ಇದೆಲ್ಲ ಹಳೆ ಸಿನಿಮಾದ ಹೆಚ್ಚುಗಾರಿಕೆ ಅನ್ನೋದರಲ್ಲಿ ಏನೊಂದು ಅನುಮಾನ ಇಲ್ಲ ಅಂತ ಹೇಳ್ತಾ, ನೀವು KGF ತಂಡದವರು, ನೀವು KGF ತಂಡದವರು ಅದನ್ನು ಹೊಸ ಸಿನಿಮಾನೇ ಚೆನ್ನಾಗಿದೆ ಅಂತ ಹೇಳ್ತೀರಾ, ಮಚ್ಚುಲಾಂಗುವುದು ಸರಿ ಅಂತ ಹೇಳ್ತೀರಾ? ಶುರು ಮಾಡಿ. ಎಲ್ರಿಗೂ ನಮಸ್ಕಾರ. ರಿಚರ್ಡ್ ಲೂಯಿಸ್ ಅವರು ಹೇಳಿದ್ರು, ಯಾಕೆ ನಮ್ಮನ್ನು KGF ಅಂತ ಅವ್ರ ಕಡೆ ಹೇಳಿದ್ದಾರೆ, ಯಾತಕ್ಕೆ ನಮ್ಮನ್ನು ಕಸ್ತೂರಿ ನಿವಾಸ ಅಂತ ಹೇಳಿದ್ದಾರೆ ಅಂತ. ಮೊದಲು ಅದನ್ನು ಕ್ಲಾರಿಫೈ ಮಾಡಿಬಿಡ್ತೀನಿ. ಈ ಕಸ್ತೂರಿ ನಿವಾಸ, ಸತ್ಯ ಹರಿಶ್ಚಂದ್ರ ಅಂತ 2 ಸಿನಿಮಾ ಹಳೆಯದು, ಭಾಳ ಅದ್ಭುತ ಸಿನಿಮಾ. ಅದರಲ್ಲಿ ಒಳ್ಳೆ ಹಾಡು, ಒಳ್ಳೆ ಆ್ಯಕ್ಟಿಂಗು, ಒಳ್ಳೆ ಸ್ಕ್ರಿಪ್ಟು, ನಮ್ಮ ಸ್ನೇಹಿತರು ಹೇಳ್ದಂಗೆ ಒಳ್ಳೆ ಮೆಸೇಜು ಎಲ್ಲ ಇತ್ತು. ಆದರೆ ಈಗ ಅದನ್ನು ನೋಡಿಕೊಂಡು ಯಾರಾದರೂ ಒಬ್ಬರು ಮೆಸೇಜ್ ಕಲ್ತಿದ್ದಾರೆ? ಸತ್ಯ ಹರಿಶ್ಚಂದ್ರ ನೋಡ್ಕೊಂಡು ಯಾರಾದರೂ ಸತ್ಯ ಹೇಳ್ತಾ ಇದ್ದಾರಾ? ನೀವೇ ಸತ್ಯವಾಗಿ ಹೇಳ್ಬಿಡಿ ನೀವು. ಒಂದು. ಎರಡನೇದು, ಯಾರಾದರೂ ಕಸ್ತೂರಿ ನಿವಾಸ ನೋಡ್ಕೊಂಡು ಅದೇ ಥರ ಬೆಂಕಿಪಟ್ಟಣ ಫ್ಯಾಕ್ಟ್ರಿ ಓಪನ್ ಮಾಡ್ತಾಯಿದ್ದಾರೆ, ಅದೇ ಥರ ಪಾರಿವಾಳ ಮುಗಿಸ್ಕೊಂಡು ಯಾರು ಬಿರಿಯಾನಿ ಮಾಡಿ ಅದನ್ನು ಕೊಡ್ತಾಯಿದ್ದಾರೆ?
ಇದು ಒಂದಾಯ್ತಾ. ಎರಡನೇದು ಸತ್ಯ ಹರಿಶ್ಚಂದ್ರ ಮತ್ತು ಕಸ್ತೂರಿ ನಿವಾಸ 2 ಸಿನಿಮಾ ಭಾಳ ಹಳೆಯದು, 2 ಬ್ಲ್ಯಾಕ್ ಆ್ಯಂಡ್ ವೈಟು. ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಅದೇ 2 ಸಿನಿಮಾಗಳು ಸತ್ಯ ಹರಿಶ್ಚಂದ್ರ ಮತ್ತು ಕಸ್ತೂರಿ ನಿವಾಸ 2 ಕಲರ್ ಆಗಿ ಕನ್ವರ್ಟ್ ಮಾಡಿ ಬಂತು, ನೀವೆಲ್ಲ ನೋಡಿದ್ದೀರಾ. ಆದರೆ ಎಲ್ಲಿ ಓಡ್ತು ಸ್ವಾಮಿ ಅದು? ನಾನು ಕೇಳಿದೆ ಯಾತಕ್ಕೆ ಸತ್ಯ ಹರಿಶ್ಚಂದ್ರ ಅಂಥ ಚೆನ್ನಾಗಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟು, ಇದು ಕಲರ್ ಬಂದಮೇಲೆ ಯಾಕೆ ಓಡಲಿಲ್ಲ ಅಂದಾಗ ಯಾರೋ ಹೇಳಿದ್ರು, ಸತ್ಯ ಈಸ್ ನಾಟ್ ಕಲರ್ಫುಲ್, ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಷ್ಟೇ ಅಲ್ಲಿರೋಕ್ಕೆ. ಹಳೇದೆಲ್ಲ ಏನು ಅಂದರೆ ಅಪ್ರಿಷಿಯೇಟ್ ಮಾಡೋಕ್ಕೆ, ಮ್ಯೂಸಿಯಮ್ನಲ್ಲಿ ಇಡೋಕ್ಕೆ. ಹಿಂಗಿತ್ತು ನಮ್ಮಲ್ಲಿ ಡೈನೋಸರಸ್ ಇತ್ತು, ಹಿಂಗಿತ್ತು ಹಂಗಿತ್ತು ಅಷ್ಟೇ. ಆಗ ನೀವು ಹೇಳ್ದಂಗೆ ಅದರಿಂದ ಒಳ್ಳೆ ಮೆಸೇಜ್ ಇದೆ ಅಂತ ಅಂದ್ಕೊಂಡ್ರು. ಸಮಾಜ ಬದಲಾವಣೆ ಆಗೋಗಿದೆಯಾ ಈಗ? ಅದರೊಳಗೆ ಒಳ್ಳೆ ಮೆಸೇಜ್ ಇತ್ತಲ್ಲ, ಆ ಹಾಡು ಹಂಗಿತ್ತಲ್ಲ, ಅದು ಆಗಿದೆಯಾ? KGF ಇಂದ ಏನು ಕಲಿದೇ ಇರ್ಬೋದು, ಆದರೆ ಹಳೆ ಮೆಸೇಜಿಂದ ಏನು ಕಲ್ತಿದ್ದಾರೆ? ಸತಿ ಸುಲೋಚನಾ ಮೊದಲನೇ ಸಿನಿಮಾ, ರಾಜಾ ಸತ್ಯ ಹರಿಶ್ಚಂದ್ರ, ಏನು ಕಲ್ತಿದ್ದಾರೆ ಅದರಿಂದ ಜನಗಳು? ಏನು ಕಲ್ತಿಲ್ವಲ್ಲ. ನಾವು ಜನಗಳು ಏನು ಮಾಡ್ತೀವಿ, ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತೀವಿ. ಇವತ್ತು ಒಂದು ಸಿನಿಮಾನ ಇಲ್ಲೇ ರಿಲೀಸ್ ಮಾಡಿದ್ರೆ, ಒಂದು ಹಳೆ ಸಿನಿಮಾ ಒಂದು ಹೊಸ ಸಿನಿಮಾ ರಿಲೀಸ್ ಮಾಡಿದ್ರೆ, ಹೊಸ ಸಿನಿಮಾಗೆ ಇಷ್ಟು ಜನ ಇರ್ತಾರೆ, ಹಳೆ ಸಿನಿಮಾಗೆ ಇಷ್ಟು ಜನ ಇರ್ತಾರೆ. ಸೊ ಅದ್ರಲ್ಲಿ ಸಿನಿಮಾ ಅನ್ನೋದು ಮೆಸೇಜ್ ಹೇಳೋದು ಅದೆಲ್ಲ ಓಕೆ. ಆ್ಯಕ್ಚುಲಿ ಏನು ಗೊತ್ತಾ, ಎಜುಟೈನ್ಮೆಂಟ್ ಅಂತ ಸಿನಿಮಾದ ಡೆಫಿನೇಷನ್ ಒಂದು ಕೊಡ್ತಾರೆ. ಎಜುಕೇಷನ್ ಥ್ರೂ ಎಂಟರ್ಟೈನ್ಮೆಂಟ್, ಮಾಹಿತಿ ಅದ್ರ ಜೊತೆನೊಳಗೆ ಒಂದು ಮನೋರಂಜನೆ 2 ಇದ್ದಾಗ ಮಾತ್ರ ಸಿನಿಮಾ ಅನ್ನೋದು ಇಂಡಸ್ಟ್ರಿ. ನಾನು ಕೋಟಿ ರೂಪಾಯಿ ಹಾಕಿ ಇನ್ವೆಸ್ಟ್ ಮಾಡಿರ್ತೀನಿ, ನಾನು ಬರೀ ಮೆಸೇಜ್ ಕೊಡೋಕ್ಕೆ, ಇದಿಟ್ಕೊಂಡ್ರೆ ಕಾದಂಬರಿ ಸಿನಿಮಾ ತೆಗೋಕ್ಕೆ ಅಂತ ಹಿಂಗೆ ಹೇಳೋಕೆ ಆಗ್ತಾ ಇಲ್ಲ ನಾವು ಮಾಡ್ತಾ ಇರೋದು. ಭೂತಯ್ಯನ ಮಗ ಅಯ್ಯೋ ಸಿಕ್ಕಾಪಟ್ಟೆ ಚೆನ್ನಾಗಿ ಓಡಿರ್ಬೋದು, ಬಂಗಾರದ ಮನುಷ್ಯ ಓಡಿರ್ಬೋದು, ಅದಕ್ಕೆ ಬೇರೆ ಏನೇನೋ ಕಾರಣಗಳಿದೆ. ವಿಷ್ಣುವರ್ಧನ್ ಇದ್ರ, ಲೋಕೇಶ್ ಇದ್ದರು, ರಾಜ್ಕುಮಾರ್ ಇದ್ದ, ಆ ಥರದ ಒಳ್ಳೆ ಹಾಡುಗಳು ಅದೆಲ್ಲ. ಇವಾಗ ಆರ್ಡಿನರಿ ಜನಗಳನ್ನ ಇಟ್ಕೊಂಡು ನಾವು ತೊಗೊಂಡು ಒಳ್ಳೆ ಮೆಸೇಜಲ್ಲಿ ಕೊಟ್ಟರೆ ಜನ ಎಲ್ಲಿ ನೋಡ್ತಾರೆ ಈಗ? ಆದ್ದರಿಂದ ಸಿನಿಮಾ ಅಂದ್ರೇನು? ಅದು ಸಮಾಜದ ಪ್ರತಿಬಿಂಬ. ಸಮಾಜ ಹೇಗಿರುತ್ತೋ ಅದು ಹೀಗಿದೆ ನೋಡಿ ಅಂತ ಹಿಂಗೆ ಹೇಳ್ತಾರೆ ಹೊರತು ಸಿನಿಮಾದಲ್ಲಿ ಉಪದೇಶ ಮಾಡಬಾರ್ದು ಅಂತಿದೆ. ಸಮಸ್ಯೆ ಹಿಂಗೆ ತೋರಿಸೋದು, ಇದೇ ಸಮಸ್ಯೆ, ಇದನ್ನು ನೋಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ. ಕುಲದಲ್ಲಿ ಕೀಳು ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ ಯಾವುದೋ ಅಂತ ಹಾಡು ಹೇಳ್ಕೊಂಡು ಇವಾಗಲೂ ಕುಣಿದ್ಬಿಟ್ರೆ ಕೂತ್ಕೊಂಡು ಇನ್ನೂ ಬದಲಾವಣೆ ಮಾಡ್ಕೊಂಡಿಲ್ವಲ್ಲ ಜನಗಳು. ಲೂಯಿಸ್ ಭಾಳ ಅದ್ಭುತವಾದ ಒಂದು ಭಾಳ ಪಾಯಿಂಟ್ ಹೇಳಿದ್ರು. ಎಲ್ಲಿವರೆಗೂ ನಾವು ತಿಳ್ಕೊಳ್ಳಲ್ಲೋ ಅಲ್ಲಿವರೆಗೂ ಈ ಕುಲದಲ್ಲಿ ಕೀಳು ಯಾವುದೋ ಸಿನಿಮಾ ಇದ್ದೇ ಇರುತ್ತೆ, ಆ ಹಾಡು ಇದ್ದೇ ಇರುತ್ತೆ ಅಂತಂದರೆ ಅದು ಹೊಸದಾಯ್ತಲ್ಲ, ಎವರ್ ಗ್ರೀನ್. ಮನುಷ್ಯ ತಿಳ್ಕೊಳ್ಳಲ್ಲ, ಅದು ಪ್ರಾಬ್ಲಮ್ಮು. ಅದು ಇರೋದು ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಅದನ್ನು ಹೇಳ್ಕೊಂಡು ಅದರೊಳಗೆ ಮೆಸೇಜ್ ಇದೆ, ಅದರೊಳಗೆ ಹಿಂಗಿದೆ ಅಂತ ಹಿಂಗೆ ಹೇಳ್ಕೊಂಡು ಹೋಗ್ತೀವಿ. ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಇವಾಗ ನೋಡಿ. ಓಕೆ, ನೀವೇ ಇಷ್ಟು ಜನ ಸೇರಿದ್ದೀವಿ, ನಾವು ಇಷ್ಟು ಜನ ನೋಡ್ತಾ ಇದ್ದೀರಿ ಈ ಕಾರ್ಯಕ್ರಮ. ಎಷ್ಟು ಜನ ನಾವು ಹಳೆಯ ಸಿನಿಮಾಗಳನ್ನ ಯೂಟ್ಯೂಬ್ನಲ್ಲಿ ಇವಾಗಲೂ ಸಿಗುತ್ತೆ. ಯೂಟ್ಯೂಬ್ನಲ್ಲಿ ಹಳೆ ಸಿನಿಮಾಗಳು ಎಷ್ಟು ಜನ ನೋಡ್ತೀವೋ, ಹೊಸ ಸಿನಿಮಾಗಳು ಎಷ್ಟು ಜನ ನೋಡ್ತೀವಿ ನೋಡಿ ಹೇಳಿದ್ದೀವಿ. ಮಾಯಾಬಜಾರ್ ಸಿನಿಮಾ ಎಷ್ಟಲ್ಲಿ ನೋಡಿದ್ದೀವಿ ನಾವು. ಇನ್ನು ಸತ್ಯ ಹರಿಶ್ಚಂದ್ರ ಎಷ್ಟು ಸಲ ನೋಡಿದ್ದೀವಿ, ಕಸ್ತೂರಿ ನಿವಾಸ ಎಷ್ಟು ಸಲ ನೋಡಿದ್ದೀವಿ, ರಾಜ್ ಕಪೂರ್ದು ಸಂಗಮ್ ಅನ್ನೋ ಸಿನಿಮಾ ಎಷ್ಟು ಸಲ ನೋಡಿದ್ದೀವಿ, ಇಂಗ್ಲೀಷ್ದೇ ತೊಗೊಳ್ಳಿ ಬೆನ್ ಹರ್, 10 ಕಮಾಂಡ್ಮೆಂಟ್ಸು, ಈ ಥರ ಸಿನಿಮಾಗಳು ನೋಡಿದ್ದೀವ. ಲೇಟೆಸ್ಟ್ ಸಿನಿಮಾಗಳನ್ನು ಹಿಂಗೆ ನೋಡ್ಕೊಳ್ತಾ ಇರುವಾಗ ಅದು ಅಷ್ಟೇ ಡಬ್ಬದಲ್ಲಿರುತ್ತೆ. ಅಂದರೆ ಒಳ್ಳೇದಲ್ಲ ಅಂತ ಹೇಳ್ತಿಲ್ಲ, ಅದಾಯಿತು. ಹೊಸದ ಜನಗಳು ಬೇಕು, ಹೊಸ ಜನಾಂಗ ಭಾಳ ಫಾಸ್ಟು. ಮೊಬೈಲಲ್ಲಿ ಸಿನಿಮಾ ನೋಡ್ತಾರೆ, TVನಲ್ಲಿ ಸಿನಿಮಾ ನೋಡ್ತಾರೆ, OTTನಲ್ಲಿ ಸಿನಿಮಾ ನೋಡ್ತಾರೆ, ವೆಬ್ ಸೀರೀಸ್ ಎಲ್ಲ ಬರುತ್ತೆ. ಇಂಥ ಸಮಯದಲ್ಲಿ ಇನ್ನೂ ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡ್ತಾ ಇರೋದ. ಹಳೆ ಕಾಲದಲ್ಲಿ ಏನಿತ್ತು ಅಂದರೆ ಬರೀ ಒಂದು ಲಿಮಿಟೆಡ್ ಸೆಟ್ಟಿಂಗು, ಬಟ್ ಮನೆ ಬಿಟ್ಟು ಹೊರಗೆ ಬರ್ತಾ ಇರಲಿಲ್ಲ ನಮ್ಮ ಥೀಮ್ಗಳೆಲ್ಲ. ಆದರೆ ಈಗ ಮನೆ ಬಿಟ್ಟು ಹೊರಗೆ ಬರದೇ ಇಡೀ ಪ್ರಪಂಚ ಎಲ್ಲ ಸುತ್ತಾಕೊಂಡ್ಬರ್ಬೋದು ನಾವು. ಇಡೀ ಪ್ರಪಂಚ ಎಲ್ಲ, ಸ್ವಿಟ್ಜರ್ಲ್ಯಾಂಡ್ ಇಲ್ಲಿಂದ ನೋಡ್ಬೋದು, ಆಸ್ಟ್ರೇಲಿಯಾ ನೋಡ್ಬೋದು, ಎಲ್ಲಿ ಬೇಕಾದ್ರೂ ನೋಡ್ಬೋದು. ಆಲ್ಪ್ಸ್ ಮೌಂಟನ್ಸ್ ಎಲ್ಲ ನೋಡ್ಕೊಂಡು ಮನೆಯಲ್ಲಿ. ಜೊತೆಗೆ 3D ಬಂದಿದೆ, ಮನೇಲಿ ಕೂತ್ಕೊಂಡು ನಮ್ಮ ಹತ್ರನೇ ಬಂದಂಗೆ. ಕುರುಕ್ಷೇತ್ರ ಸಿನಿಮಾ ಮೊನ್ನೆ ಬಂದಿತ್ತು, ದುರ್ಯೋಧನ ನಮಗೆ ಹೊಡೆದನೇನೋ ಅನ್ವತ್ತೆ ಎದ್ದೋಗ್ಬಿಟ್ರು ಜನಗಳೆಲ್ಲ. ಸೊ ಈ ಥರ ಎಲ್ಲ ಇರುವಾಗ ಟೆಕ್ನಾಲಜಿ ಕಾಲಕ್ಕೆ ಸರಿಯಾಗಿ ಹೊಂದ್ಕೊಂಡು ಹೋಗಬೇಕೇ ಹೊರತು ನಮ್ಮದು ಹಳೆ ಕಾಲ ಇದೆ ಅಂತ ಹಿಂಗೆ ಅಂದ್ಕೊಂಡು ಹಿಂಗೆ ಹೋಗೋಕ್ಕಾಗತ್ತಾ ನಾವು? ಬದಲಾವಣೆಗೆ ಮನುಷ್ಯ ಬದಲಾವಣೆ ಆಗ್ತಾ ಇರ್ತಾನೆ. ಅದಕ್ಕೆ ಸರಿಯಾಗಿ ಸಿನಿಮಾ ಬದಲಾವಣೆ ಆಗ್ತಾಯಿದೆ, ಸಮಾಜ ಬದಲಾವಣೆ ಆಗ್ತಾಯಿದೆ. ಸಮಾಜ ಮತ್ತು ಸಿನಿಮಾ ಬದಲಾವಣೆ ಆಗ್ತಾಯಿದೆ. ಯಾವುದೋ ಒಂದು 2-3 ಕೇಸ್ ಇಟ್ಕೊಂಡು ನನಗೆ ಯಾವುದೋ ಪ್ರೆಜುಡಿಸ್ ಇದೆ ಅಂತನೋ, ನನಗೆ ಯಾರೋ ಇವ್ರನ್ನ ಕಂಡ್ರೆ ಆಗಲ್ಲ ಅಂತ ನಾನು ಇವ್ರನ್ನ ಬೈತೀನಿ, ಅದು ಹಳೆ ಕಾಲದಲ್ಲಿ ಇತ್ತು ಅಂತ ಹಿಂಗೆ ಹೇಳ್ಕೊಳ್ಳೋದಲ್ಲ. ಆ ಥರ ಇಲ್ಲ ಸಮಾಜ. ಯಾರೋ ಒಬ್ಬರು ಈ ಥರ ಕೆಣಕ್ತಾರೆ, ಆ ಥರ ಮಾಡ್ತಾಯಿದ್ದಾರೆ. ಆದ್ದರಿಂದ ಸಮಾಜದಲ್ಲಿ ಬದಲಾವಣೆ ಆಗ್ತಾಯಿದೆ. ಅದನ್ನು ಪ್ರತಿಬಿಂಬ ಜನಗಳು ತೋರಿಸ್ತಾ ಇರ್ತಾರೆ ಅಷ್ಟೇ ಹೊರತು ಜಾತಿ ಗೀತಿ ಅದೆಲ್ಲ ಇರೋ ಅಂಥದ್ದೇ ಯಾವಾಗಲೂ. ಅದನ್ನು ಯಾರೋ ಒಬ್ಬರು ಹೈಲೈಟ್ ಮಾಡಿ ಇನ್ನೊಬ್ರು ಹೈಲೈಟ್ ಮಾಡೋದನ್ನ ದೊಡ್ಡದು ಮಾಡ್ಕೊಳ್ಳೋದಲ್ಲ. ನಾನು ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಕೆಲಸ ಮಾಡಿದನು. ಬಂಗಾರದ ಮನುಷ್ಯ ಸಿನಿಮಾ ನೋಡಿ ವಾಪಸ್ ಅಗ್ರಿಕಲ್ಚರ್ಗೆ ಬಂದವರೆಲ್ಲ ವಾಪಸ್ ಅದನ್ನೆಲ್ಲ ಹೋಗಿ ನೈಸ್ ರೋಡಿಗೆ ಮಾರ್ಕೊಂಡಿರೋ ಅಂಥದ್ದು ನೋಡಿದ್ದೀನಿ. ಇವಾಗ ನೋಡಿ, ಕಸ್ತೂರಿ ನಿವಾಸ ಟ್ರೂಪ್ ಅಂತ ಯಾಕೆ ಮಾಡಿದ್ರು ಅನ್ನೋದಕ್ಕೆ ಲಾಸ್ಟ್ ಪಾಯಿಂಟು, ಕಸ್ತೂರಿ ನಿವಾಸ ಒಂದೇ ಚಾಪ್ಟರಾ, KGF 2 ಚಾಪ್ಟರು ಅಲ್ವಾ? ಜೇಮ್ಸ್ ಬಾಂಡ್ ಸೀರೀಸ್
ಜೇಮ್ಸ್ ಬಾಂಡ್ ಸೀರೀಸ್ ಎಷ್ಟೊಂದು ಬಂದಿದೆ, ಡಾಕ್ಟರ್ ನೋ ಇಂದ ಹಿಡಿದು ನೋ ಟೈಮ್ ಟು ಡೈ ಇವಾಗ ಹಿಂಗೆ ಬರ್ತಾ ಇದೆ. ಜೇಮ್ಸ್ ಬಾಂಡ್ ಸಿನಿಮಾನ ಹಳೆ ಸಿನಿಮಾ ಅಂತಿರೋ ಹೊಸ ಸಿನಿಮಾ ಅಂತಿರೋ, ನೋ ಟೈಮ್ ಟು ಡೈ ಅಂತ ಬಂದಿದೆ. ಒಬ್ಬ ಅಜ್ಜ ಹಳೆ ಕಾಲದವನು, ಹಳೆ ಸಿನಿಮಾದವನು. ಈಗಿನ ಕಾಲದ ಹುಡುಗ ಮೊಮ್ಮಗ ಕೂತ್ಕೊಂಡು ಮಾತಾಡ್ತಾ ಇದ್ರಂತೆ, ಏನೋ ಯಾವಾಗ ನೋಡಿದ್ರೆ ಜೇಮ್ಸ್ ಬಾಂಡ್ ಅಂತೀಯ. ಅಜ್ಜ ಹಂಗೆ ಅನ್ಬೇಡ, ನಿಮ್ಮ ಜೇಮ್ಸ್ ಬಾಂಡ್ ಇದಾನಲ್ಲ, ನಮ್ಮ ಜೇಮ್ಸ್ ಬಾಂಡು ಅವನು ನಿಮ್ಮ ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ. ಹೆಂಗೆ ಹೇಳ್ತೀಯ? ಅವನದು ಉದ್ದೇಶ ಏನು? ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ನಮ್ಮ ಜೇಮ್ಸ್ ಬಾಂಡ್ದು ಅಷ್ಟೇ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ. ಇನ್ನೊಂದೇನಪ್ಪ ಅಂದರೆ, ನಿಮ್ಮ ಶ್ರೀಕೃಷ್ಣ ಪರಮಾತ್ಮನಿಗೆ ಗೋಪಿಕಾ ಸ್ತ್ರೀಯರು ಜಾಸ್ತಿ, ನಮ್ಮ ಜೇಮ್ಸ್ ಬಾಂಡ್ಗೂ ಗೋಪಿಕಾ ಸ್ತ್ರೀಯರು ಜಾಸ್ತಿ. ಸೊ ಹಾಗಾಗಿ ಆ ಕಾಲದ ವ್ಯಾಲ್ಯೂಸ್ ಅನ್ನೋದು ಯಾವಾಗಲೂ ಇರುವಂಥದ್ದೇ, ತಿಳ್ಕೊಳ್ಳೋವರೆಗೂ ಹೇಳ್ತಾನೆ ಇರಬೇಕು. ಅದನ್ನು ಅವರು ಆ ರೀತಿ ಟೆಕ್ನಿಕಲ್ ಹೇಳಿದರು. ಲಿಮಿಟೆಡ್ನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟು ಕ್ಯಾಮ್ರಾ, ಕ್ಲಿಕ್ 3 ಕ್ಯಾಮ್ರಾ ಹಿಂಗೆ ಇಟ್ಕೊಂಡಿರೋಂಥ ಟ್ರಾಲಿ. ಈಗ ಭಾಳ ದೊಡ್ಡ ಟೆಕ್ನಾಲಜಿನಲ್ಲಿ ಅದನ್ನೇ ಈವಾಗಿನ ಸೂಟ್ ಆಗೋಂಗೆ ಮಾಡ್ತೀವಿ ಹೊರತು ನಾವೆಲ್ಲ ವ್ಯಾಲ್ಯೂ ಅನ್ನೋದು ಯಾವಾಗಲೂ ನಿರಂತರ ಉಪದೇಶ ಮಾಡಬೇಕು. ಅದು ಮಾಹಿತಿ ಮತ್ತು ಎಂಟರ್ಟೈನ್ಮೆಂಟ್, ಜನಗಳಿಗೆ ನೋಡೋಕ್ಕೆ ಭಾಳ ಖುಷಿಯಾಗಿ ಇರಬೇಕು ಹೊರತು ಸಿನಿಮಾ ಇರೋದು ಬರೀ ಉಪದೇಶ ಮಾಡೋಕ್ಕಲ್ಲ. ಇದಿದೆ ಮಸ್ಟ್ ನೋಡಿ, ಅದರಿಂದ ನೀವು ಯಾವಾಗಲೂ ಸತ್ಯ ಹೇಳಬೇಕು, ಮನುಷ್ಯ ಒಂದೇ ಕುಲಂ, ನೀವೆಲ್ಲ ಒಂದೇ ಎಲ್ಲ ಇರಬೇಕು, ಮೇಲು ಕೀಳು ಅನ್ನೋದಿಲ್ಲ, ಹಿಂಗೆ ಅದು ಸುಧಾ ಹೇಳ್ಕೊಂಡಿರಬೇಕು ಅನ್ನೋದಲ್ಲ. ಅದನ್ನೇ ಬೇರೆ ರೀತಿ ನೋಡಿ ಹಿಂಗೆ ಮಾಡ್ತಾಯಿದ್ದೀರಾ ನೀವು. ಮಚ್ಚು ಲಾಂಗು ಭಾಳ ಸಿನಿಮಾ ಹಿಂಗೆ ಹೊಡೆದ್ರೆ ಹಿಂಗಾಗತ್ತೆ, ಕೊನೆಯಲ್ಲಿ ಅಲ್ಲೂ ಶಿಕ್ಷೆ ಆಗ್ತಾಯಿತ್ತು ದುಷ್ಟರಿಗೆ, ಇಲ್ಲೂ ಶಿಕ್ಷೆ ಆಗುತ್ತೆ. ಅಲ್ಟಿಮೇಟ್ನಲ್ಲಿ ಏನು ಅಚೀವ್ ಮಾಡಬೇಕು ಅಂತಿದ್ದೀವಿ ಅದು ಭಾಳ ಇಂಪಾರ್ಟೆಂಟು. ಫಿಲ್ಮ್ ಈಸ್ ಎನ್ ಇಂಡಸ್ಟ್ರಿ. ಇಲ್ಲಿ ಭಾಳ ಜನ ಇದ್ದಾರೆ. ಒಂದೇ ಒಂದು ಸಣ್ಣದು ಹೇಳಬೇಕು ಅಂದರೆ, ಹಳೆ ಸಿನಿಮಾಗಳಲ್ಲೂ ಮಾಡಿ ಹೊಸ ಸಿನಿಮಾಗಳಲ್ಲೂ ಪಾರ್ಟ್ ಮಾಡ್ತಾ ಇರೋ ಮುಖ್ಯಮಂತ್ರಿ ಚಂದ್ರು ಅವರೇ ಹೊಸ ಸಿನಿಮಾನೇ ಮುಖ್ಯ ಅಂತ ಮಾತಾಡ್ತಾ ಇರಬೇಕಾದ್ರೆ ಇನ್ನು ನಾವೇನು ಹೇಳೋದು? ಅವರೇ ಹೇಳ್ತಾರೆ ಹೊಸ ಸಿನಿಮಾನೇ ಭಾಳ ಬೆಸ್ಟ್ ಅಂತ. ಆದ್ದರಿಂದ ನಾನೇನು ಹೇಳೋಕ್ಕೋಗಲ್ಲ. ಎಲ್ರಿಗೂ ನಮಸ್ಕಾರ. ಹೊಸ ಸಿನಿಮಾ ಬೆಸ್ಟ್ ಅಂತ ಹೇಳ್ತಾರೆ. ಯಾಕಂದರೆ ಹಳೆ ಸಿನಿಮಾನೇ ಬೆಸ್ಟು ಅಂದರೆ ಅದಕ್ಕೆ ಹೋಗಿ ಇಂದುಬಿಡ್ತಾರೆ. ಹೀಗಾಗಿ ಹೊಸ ಸಿನಿಮಾನೇ ಬೆಸ್ಟ್ ಅಂತ ಹೇಳಬೇಕು. ಯಾಕಂದರೆ ಇವತ್ತು ಅವ್ರು ಮಾಡೋದೇ ಹೊಸ ಸಿನಿಮಾದಲ್ಲಿ ಅಲ್ವೇ? ಸೊ ಅದೊಂದು. ಆಮೇಲೆ ಇನ್ನೊಂದು, ಹಳೆಯ ಅದ್ಭುತವಾದ ಕಥೆಗಳು, ಕರುಣೆಯ ಕುಟುಂಬದ ಕಣ್ಣು, ಕೃಷ್ಣಮೂರ್ತಿ ಪುರಾಣಿಕನ ಅವರದ್ದು ಕಾದಂಬರಿ, ಹೀಗೆ ಅನೇಕ ಕಾದಂಬರಿಗಳನ್ನು ನಮಗೆ ಚಲನಚಿತ್ರ ರೂಪದಲ್ಲಿ ತೋರಿಸಿದಾಗ 100 days 150 days ಹೋಯಿತು. ಬಂಗಾರದ ಮನುಷ್ಯ 200 days ಹೋಯಿತು. ಆ ಥರ 50 ದಿನ ಅಥವಾ 25 ದಿನ ಓಡುವಂಥ ಸಿನಿಮಾಗಳು ಇತ್ತೀಚೆಗೆ ಬಂದೇ ಇಲ್ಲ. ಅಲ್ಲಿಗೆ ಹಳೆಯ ಸಿನಿಮಾಗಳಲ್ಲಿ ಹೆಂಗೆ ಓಡ್ತಾ ಇತ್ತು ಅದು ಇವತ್ತು ಬಂದಿಲ್ಲ ಅನ್ನೋದು ಹೇಳ್ಬೋದು. ಈ ಒಂದು ಲೋ ಬಜೆಟಲ್ಲಿ ರಂಗಿತರಂಗ ಅಂತ ಒಂದು ಸಿನಿಮಾ ತೆಗೆದ್ರಪ್ಪ. ಆ ರಂಗಿತರಂಗ ಅಲ್ಲಿದ್ದ ಒಂದು ಹಾರರು, ಆ ರೊಮ್ಯಾಂಟಿಕ್ ಹಾರರು, ಇದನ್ನೆಲ್ಲ ನೋಡಿಬಿಟ್ಟು ಜನ ಹುಚ್ಚದ್ದು ನೋಡಿದ್ರು ಸಿಕ್ಕಾಪಟ್ಟೆ ದುಡ್ಡಾಯಿತು. ಅದೇ ಥರ ಸಿನಿಮಾಗಳು ಬರೋಕ್ಕೆ ಶುರು ಆಗೋಯ್ತು. ಒಂದು ಸಕ್ಸಸ್ ಆದರೆ ಅದೇ ಫಾರ್ಮುಲಾ ಎಲ್ಲರೂ ಹಾಕ್ತಾರೆ. ಅನೇಕ ದೆವ್ವದ ಸಿನಿಮಾಗಳು ಬಂದುಬಿಡ್ತು, ಯಾವುದು ಆ ಲೆವೆಲ್ಗೆ ಹೋಗಿಲ್ಲ, ಸಕ್ಸಸ್ ಆಗಲಿಲ್ಲ. ಇನ್ನೊಂದು, ನಾನು ಒಂದು 4 ವರ್ಷಗಳಿಂದ ಏನೋ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ತಿಥಿ ಸಿನಿಮಾ ನೋಡಿದೆ, ರಾಮಿರೆಡ್ಡಿ ಅವ್ರದ್ದು. ಆ ತಿಥಿ ಸಿನಿಮಾ ಸೆಂಚುರಿ ಗೌಡ ಮತ್ತು ಗಡ್ಡಪ್ಪಂದು. ಅದಕ್ಕೆ ಏನು ಡಿಮ್ಯಾಂಡ್ ಇತ್ತು ಇದರಲ್ಲಿ ಅಂದರೆ ಫಿಲ್ಮ್ ಫೆಸ್ಟಿವಲಲ್ಲಿ ಅಂತಂದರೆ, ಪೊಲೀಸರು ಕರೆಸಿ ಕ್ಯೂ ನಿಯಂತ್ರಣ ಮಾಡ್ತಾಯಿದ್ರು, ಅಂಥ ರಶ್ ಇತ್ತು ಅದು. ಮತ್ತೆ 2-3 ಸಲ ತೋರಿಸೋದ್ರಲ್ಲಿ ಅದು ಸಕ್ಸಸ್ ಆಯ್ತಪ್ಪ. ಸರಳವಾದ ಸಿನಿಮಾ, ಭಾಳ ಕಮ್ಮಿ ಬಜೆಟು. ಸೆಂಚುರಿ ಗೌಡ ಆಗಲಿ ಗಡ್ಡಪ್ಪ ಆಗಲಿ ಗ್ರೇಟ್ ಅಂತ ಜನ ಒಪ್ಪಿದ್ರು. ಅದು ಆ ಲೆವೆಲ್ಗೆ ಬಂದಿದ್ದೇ ಅದೇ ಥರ ಸಿನಿಮಾಗಳು ಶುರು ಆಗೋಯ್ತು. ಯಾವ ಶುರು ಆಯಿತು ಅಂದರೆ, ನೆಕ್ಸ್ಟು ತಾತನ ತಿಥಿ ಮೊಮ್ಮಗನ ಪ್ರಸ್ಥ, ಗಡ್ಡಪ್ಪನ ಸರ್ಕಲ್ ಅಂತ ಒಂದು ಸಿನಿಮಾ ಬಂತು, ತರ್ಲೆ ವಿಲೇಜ್ ಅಂತ ಒಂದು ಬಂತು, ಹಾಲು ತುಪ್ಪ ಸಿನಿಮಾ ಹೆಸರು, ಹಾಲು ತುಪ್ಪ ಅಂತ ಬಂತು ಸ್ವಾಮಿ, ಗಡ್ಡಪ್ಪನ ದುನಿಯಾ ಅಂತ, ಇವೆಲ್ಲ ಬಂದಿರೋ ಸಿನಿಮಾಗಳು. ಆಮೇಲೆ ಇನ್ನು ಕೆಲವು ಬರಬೇಕು ಅಂತ ಟೈಟಲ್ ರಿಜಿಸ್ಟರ್ ಆಯಿತು, ಬರಲಿಲ್ಲ. ಯಾವುದಪ್ಪ ಅಂದರೆ ಪಿತೃಪಕ್ಷ, ಅದು ಬರಲಿಲ್ಲ. ಒಳೆ ಪಾಯಸ ಅಂತ ಒಂದು ಸಿನಿಮಾ ಹೆಸರು. ಯಾಕೆ ತಿಥಿ ಸಕ್ಸಸ್ ಆಯ್ತಲ್ಲ, ಅದಕ್ಕೆ ಒಳೆ ಪಾಯಸ ಅಂತ ಒಬ್ಬ ಟೈಟ್ಲು, ಅದು ಬರಲಿಲ್ಲ. ಈ ತರಹ ಒಂದು ಟೈಟಲ್ ನಿಮಗೇನಾದರೂ ಸಕ್ಸಸ್ ಆಗಿಬಿಟ್ರೆ ಅದೇ ಥರ ಮಾಡೋಕ್ಕೆ ಅಂತ ಹೋಗ್ತಾರೆ. ಹೊಸ ಸಿನಿಮಾಗಳು ಅಲ್ಲಿ ಸೋಲ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಆದರೆ ಆ ಮಾಧುರ್ಯ, ಸಂಗೀತ ಹೊಸ ಸಿನಿಮಾಗಳಲ್ಲಿ ಕಾಣೋದು ಕಷ್ಟ ಅಂತ ನನಗನ್ಸುತ್ತೆ. ಹಳೆ ಸಿನಿಮಾನೇ ಬೆಸ್ಟ್ ಅಂತ ಹೇಳಲಿಕ್ಕೆ ಸಿದ್ಧವಾಗಿದ್ದಾರೆ ಗೆಳೆಯ ಡುಂಡಿರಾಜ್ ಅವರು. ಎಲ್ಲರಿಗೂ ನಮಸ್ಕಾರ. ಈ ಹಳೆ ಸಿನಿಮಾ ಬೆಸ್ಟೋ ಹೊಸ ಸಿನಿಮಾ ಬೆಸ್ಟೋ ಅನ್ನುವ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ಈ ಚರ್ಚೆ ಮಾಡೋಕ್ಕೆ ನಾವು ಈ ಸಿನಿಮಾ ಯಾಕೆ ಬಂತು, ಸಿನಿಮಾ ನಮಗೆ ಯಾಕೆ ಬೇಕು ಅದರ ಬಗ್ಗೆ ನಾವು ಮೊದಲು ಯೋಚನೆ ಮಾಡಬೇಕು. ಈ ಸಿನಿಮಾ ಬರೋ ಮೊದಲು ನಮ್ಮಲ್ಲಿ ಏನಿತ್ತು? ನಾಟಕ ಇತ್ತು. ಆಮೇಲೆ ಕರಾವಳಿ ಭಾಗದಲ್ಲಿ, ಮಲೆನಾಡಲ್ಲೆಲ್ಲ ಯಕ್ಷಗಾನ ಇತ್ತು. ಆ ಯಕ್ಷಗಾನ ಕಲೆ, ನಾಟಕ ಕಲೆಯಲ್ಲಿ
ನಾವು ಈ ಅಭಿನಯವನ್ನು ನೋಡ್ತಾ ಇದ್ವಿ, ಕಥೆಗಳಿಂದ ಕೇಳ್ತಾ ಇದ್ವಿ. ಅಲ್ಲೂ ಕೂಡ ಹೆಚ್ಚಾಗಿ ಯಕ್ಷಗಾನದಲ್ಲಂತೂ 100ಕ್ಕೆ 100 ಪೌರಾಣಿಕ ಪ್ರಸಂಗಗಳು ಅಂತ ಹೇಳ್ಬೋದು. ಇತ್ತೀಚೆಗೆ ಸ್ವಲ್ಪ ಸಾಮಾಜಿಕ ಪ್ರಸಂಗಗಳು, ಐತಿಹಾಸಿಕ ಪ್ರಸಂಗಗಳನ್ನು ಮಾಡ್ತಾರೆ. ಇವತ್ತಿಗೂ ಅಲ್ಲಿ ಪೌರಾಣಿಕ ಪ್ರಸಂಗಗಳೇ ಹೆಚ್ಚು. ಅದೇ ರೀತಿಯಲ್ಲಿ ನಮ್ಮ ಸಿನಿಮಾ ಬಂದಾಗ ವಸ್ತುರಲ್ಲಿ ಪೌರಾಣಿಕ ಸಿನಿಮಾಗಳೇ ಬಂದು, ಆಗ ನರಸಿಂಹಮೂರ್ತಿ ಹೇಳಿದರು, ಸತ್ಯ ಹರಿಶ್ಚಂದ್ರ, ಸತಿ ಸುಲೋಚನೆ, ಹೀಗೆ ಎಲ್ಲ ಪೌರಾಣಿಕ ಚಿತ್ರಗಳೇ ಬಂದು. ಯಾಕೆಂದರೆ ನಮಗೆ ಈ ಸಿನಿಮಾಗಳು ಅಥವಾ ನಾಟಕಗಳು ಅಥವಾ ಯಕ್ಷಗಾನ ಯಾಕೆ ಬೇಕು ಅಂತಂದರೆ, ಮುಖ್ಯವಾಗಿ ಅದೊಂದು ಮನರಂಜನೆ ಮಾಧ್ಯಮ. ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡಬೇಕು, ಮನೋರಂಜನೆ. ಆದರೆ ಬರೇ ಸಂತೋಷ ಕೊಡೋದಲ್ಲ. ಬರೇ ಸಂತೋಷ ನಿಮಗೆ ಇಸ್ಪೀಟ್ ಆಡಿದರೂ ಸಿಗುತ್ತೆ ಅಲ್ವಾ? ಇಸ್ಪೀಟ್ ಆಡಿದ್ರೂ ಸಂತೋಷ ಪಡೋರಿದ್ದಾರೆ. ಆದರೆ ಅದನ್ನು ನಾವು ಆಡಿ ಅಂತ ಹೇಳ್ತೇವಾ? ಇಲ್ಲ, ಅದರಲ್ಲೂ ಸಮಯ ಕಳಿತೀವಿ, ಅದರಲ್ಲಿ ಬೇಡ ಅಂತೀವಿ. ಮನೋರಂಜನೆ ಜೊತೆಗೆ ಸ್ವಲ್ಪ ಚಿಂತನೆಗೂ ಅವಕಾಶ ಅಲ್ಲಿರಬೇಕು. ರಂಜನೆ, ಚಿಂತನೆ ಎರಡೂ ಇದ್ದರೆ ಮಾತ್ರ ಅದು ಶ್ರೇಷ್ಠ ಕೃತ್ಯ ಆಗುತ್ತೆ. ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಸಿನಿಮಾ ಇರ್ಬೋದು. ಹಾಗಾಗಿ ನಾವು ಅದರಲ್ಲಿ ನಮ್ಮ ಗುಂಡೂರಾಯರು ಹೇಳಿದಾಗೆ ಸಂದೇಶ ಕೊಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಸಂದೇಶವೂ ಇರಬೇಕು, ಆದರೆ ಅದು ಒಂದು ರಂಜನಾತ್ಮಕವಾದ ರೀತಿ. ನಗ್ತಾ ನಗ್ತಾ ನಿಮಗೆ ಅನಿಸ್ಬೇಕು, ಜಗತ್ತಿನಲ್ಲಿ ಹೀಗೆಲ್ಲ ಇದೆಯಲ್ಲ, ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆಯಲ್ಲ, ನಾವು ಇಂಥ ತಪ್ಪು ಮಾಡ್ತಾ ಇದ್ದೀವಲ್ಲ ಅಂತ. ಈಗ ಸತ್ಯ ಹರಿಶ್ಚಂದ್ರ ಸಿನಿಮಾ ನೋಡ್ಕೊಂಡು ಬಂದವರೆಲ್ಲ ಸತ್ಯ ಹೇಳಿ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸತ್ಯ ನಾನು ಹೇಳೋಕ್ಕಾಗಲ್ಲ ಮನೆಯಲ್ಲಿ. ಅದ್ರ ಬಗ್ಗೆ ನನ್ನ ಪದ್ಯ ಇದೆ, ಮನೆಯಲ್ಲಿ ಸತ್ಯ ಹೇಳಿದರೆ ಏನಾಗತ್ತೆ ಅಂತ. ಖಂಡಿತ ಹೇಳ್ತೀನಿ. ಸತ್ಯ ಹೇಳಿದರೆ ಆಗುವುದಿಷ್ಟೇ ಮನೆಯಲ್ಲಿ ಗದ್ದಲ ಹರತಾಳ. ಸತ್ಯ ಹೇಳಿದರೆ ಆಗುವುದಿಷ್ಟೇ ಮನೆಯಲ್ಲಿ ಗದ್ದಲ ಹರತಾಳ. ನೆರೆಮನೆ ಚೆಲುವೆಗೆ ಚೆಲುವೆ ಎಂದರೆ ಹೆಂಡತಿ ಸುಮ್ಮನೆ ಇರ್ತಾಳ ಅಂತ. ಅವತ್ತು ಸತ್ಯ ಸಿನಿಮಾ ನೋಡಿ ಬಂದುಬಿಟ್ಟೆ ಸತ್ಯ ಹರಿಶ್ಚಂದ್ರ ಸತ್ಯ ಹೇಳ್ತೀನಿ ಅನ್ನೋಕ್ಕಾಗಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಸಿನಿಮಾ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಭಾವ ಬೀರಿರುತ್ತೆ. ನಾವು ಸಾಧ್ಯವಾದಷ್ಟು ಸತ್ಯವನ್ನೇ ಹೇಳಬೇಕು ಅನ್ನೋ ಒಂದು ಪ್ರಭಾವ ನಮ್ಮ ಮೇಲೆ ಆಗಿರುತ್ತೆ. ಆ ಕಾಲದ ಕಾರಣದಿಂದ ನಾವು ಕೆಲವು ಹಳೆಯ ಸಿನಿಮಾಗಳನ್ನು ನಮ್ಮ ಗೆಳೆಯರೆಲ್ಲ ನೆನೆಸ್ಕೊಂಡ್ರು. ನಾನು ಅದನ್ನು ನನ್ನ ಕಾಲೇಜು ದಿನಗಳಲ್ಲಿ ನಾನು ನೋಡಿ ನನ್ನ ತುಂಬ ಪ್ರಭಾವ ಬೀರಿದ ಸಿನಿಮಾ ಬಂಗಾರದ ಮನುಷ್ಯ. ಯಾಕಂದರೆ ಹಳ್ಳಿವರೆಗೆ ನಾನು ಸಿನಿಮಾನೇ ನೋಡಿರಲಿಲ್ಲ. ಯಾವುದೋ ಒಂದು ಕುಗ್ರಾಮದಲ್ಲೇ ನಾನು SSLC ತನಕ ವಿದ್ಯಾಭ್ಯಾಸ ಆಗಿದ್ದು. ನಾನು PUCಗೆ ಬೆಂಗಳೂರಿಗೆ ಬಂದಾಗ ಬಹುಶಃ ನಾನು ನೋಡಿದ ಮೊದಲ ಸಿನಿಮೆ ಬಂಗಾರದ ಮನುಷ್ಯ ಅಂತ ಕಾಣುತ್ತೆ. ವರ್ಷಗಟ್ಟಲೆ ಓಡಿತ್ತದು ಒಂದು ಮೆಜೆಸ್ಟಿಕ್ನ ಒಂದು ಟಾಕೀಸ್ನಲ್ಲಿ, ಎಷ್ಟೋ ವರ್ಷಗಳ ಕಾಲ ಅದರಲ್ಲಿ ಆಗ್ತು. ಆಮೇಲೆ ಆ ಥರ ಅನೇಕ ಸಿನಿಮಾಗಳು ನನಗೆ ಇವತ್ತು ನೆನಪಾಗುತ್ತೆ. ಶರಪಂಜರ, ಗೆಜ್ಜೆ ಪೂಜೆ, ಆಮೇಲೆ ನಾಗರ ಹಾವು, ಭೂತಯ್ಯನ ಮಗ ಇವು ನೋಡಿ. ಅದರ ಒಂದು ದೃಶ್ಯ ನಿಮಗೆಲ್ಲ ಅನೇಕರಿಗೆ ನೆನಪಿರ್ಬೋದು. ಊರೆಲ್ಲ ಮುಳುಗಿರುತ್ತೆ. ಉಪ್ಪಿನಕಾಯಿ, ಈಗ ಲೋಕನಾಥ್ ಉಪ್ಪಿನಕಾಯಿ ಜಾಲಿ ಹಿಡ್ಕೊಂಡು ಉಪ್ಪಿನಕಾಯಿಗೆ ಒಂದು ಹಾತೊರೆಯೋ ದೃಶ್ಯ ನೋಡಿ. ನಾನು ನೋಡಿ ಒಂದು 40 ವರ್ಷ ಆಗಿರ್ಬೋದು, ಇನ್ನೂ ನನ್ನ ಮನಸ್ಸಿನಲ್ಲಿ ಅದು ಅಷ್ಟೊಂದು ಹಸಿರಾಗಿದೆ. ಆ ಸಿನಿಮಾಗಳೆಲ್ಲ ಯಾಕೆ ಅಷ್ಟು ಚೆನ್ನಾಗಿದ್ವಿ, ಯಾಕೆ ನಾವು ಇಂದು ಅವುಗಳನ್ನ ನೆನಪಿಸ್ಕೊಳ್ತೇನೆ ಅಂತಂದರೆ, ಆ ಸಿನಿಮಾಗಳಲ್ಲಿ ಒಂದು ಕಥೆ ಇತ್ತು, ಮತ್ತು ಒಂದು ಕಾದಂಬರಿಯನ್ನು ಆಧರಿಸಿದ ಸಿನಿಮಾಗಳವು. ಶ್ರೇಷ್ಠ ಸಾಹಿತಿಗಳು ತ್ರಿವೇಣಿ ಇರ್ಬೋದು, ತರಾಸು ಇರ್ಬೋದು, ಅಥವಾ ಇನ್ಯಾರೊಬ್ಬರು ಇರ್ಬೋದು, ಅವರು ಬರೆದ ಕಾದಂಬರಿಯನ್ನು ಆಧರಿಸಿದ ಸಿನಿಮಾಗಳು. ಆದರೆ ಇವತ್ತು ನಾವು ನೋಡ್ತಾ ಇರೋದೇನು, ಆ ಬಗ್ಗೆನೇ ಒಂದು ಚುಟ್ಕ ಮೊನ್ನೆಯಷ್ಟೇ ನಾನು ಬರೆದೆ. ಹಿಂದಿನ ಸಿನಿಮಾಗಳಿಗೆ ಇರುತ್ತಿತ್ತು ಶ್ರೇಷ್ಠ ಸಾಹಿತಿಗಳ ಕಾದಂಬರಿ. ಹಿಂದಿನ ಸಿನಿಮಾಗಳಿಗೆ ಆಧಾರವಾಗಿತ್ತು ಶ್ರೇಷ್ಠ ಸಾಹಿತಿಗಳ ಕಾದಂಬರಿ. ಇಂದಿನ ನಿರ್ಮಾಪಕರು ಹೇಳುತ್ತಾರೆ, ನಮ್ಮ ಹೀರೋ ಮುಖ ನೋಡಿ ಕತೆ ಬರೀ. ಅವ್ನು ಮತ್ತೆ ಹೀರೋ ಡಿಸೈಡ್ ಮಾಡ್ಕೊಂಡಿರ್ತಾರೆ, ಹೀರೋಯಿನ್ ಡಿಸೈಡ್ ಮಾಡ್ಕೊಳ್ತಾರೆ, ಇವ್ರಿಗೆ ಸರಿಯಾಗಿ ಒಂದು ಕತೆ ಬರೀರಿ ಅಂತಾನೆ. ಇನ್ನು ಎಲ್ಲಿವರೆಗೆ ಅಂತಂದರೆ, ನಿರ್ಮಾಪಕ ಮತ್ತಾರೂ ಅಲ್ಲ, ಒಬ್ಬ ಮುದಿ ಹೀರೋ. ಅವನ ಹತ್ರ ಇನ್ನು ಆ್ಯಕ್ಟ್ ಮಾಡೋಕ್ಕಾಗಲ್ಲ, ದುಡ್ಡಿದೆ, ಅವನು ತನ್ನ ಮಗನ್ನ ತರಬೇಕಾಗಿದೆ. ಅವನ ಮಗನ ನಾವು ನೋಡೋಕ್ಕಾಗಲ್ಲ, ಅವನೊಂಥರ ಡೂಪ್ಲಿಕೇಟ್ ಇದ್ದಂಗೆ ಇರ್ತಾನೆ, ಸೆಕೆಂಡ್ ಹ್ಯಾಂಡ್ ಇದ್ದಂಗೆ ಇರ್ತಾನೆ. ಅವನು ಹೀರೋ ಮಾಡಿ ನೋಡಿ, ಇವನು ಒಳ್ಳೆ, ಇವನಿಗೆ ಫುಲ್ ಸ್ಕೋಪ್ ಸಿಗ್ಬೇಕು ಅಂತ ಒಂದು ಕತೆ ಬರೀರಿ ಅಂತ. ಸರಿ, ಅವ್ನು ಬರೆಯೋನು ಅದೇ ಥರ ಬರೀತಾನೆ, ನಿರ್ದೇಶಕನು ಹಾಗೆ ಮಾಡ್ತಾನೆ. ಅದರಿಂದ ನಮಗೆ ಏನು ರಂಜನೆ ಸಿಗ್ಬೋದು ಅಂತ ಸಿನಿಮಾಗಳಿಂದ. ಆಮೇಲೆ ಇವತ್ತಿನ ಸಿನಿಮಾ, ನಾನು ಆಗ ಹೇಳಿದೆ, ಹಿಂದಿನ ಸಿನಿಮಾದಲ್ಲಿ ಒಂದು ಆದರ್ಶ ಇತ್ತು, ಒಂದು ಸಂದೇಶ ಇತ್ತು, ಒಂದು ಕತೆ ಇತ್ತು. ಇವತ್ತಿನ ಸಿನಿಮಾಗಳಲ್ಲಿ ವಿಶೇಷವಾಗಿ ನಾವು ಮಸಾಲೆ ಸಿನಿಮಾ ಅಂತಾರೆ, ಕಮರ್ಷಿಯಲ್ ಸಿನಿಮಾ. ಈ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಮಸಾಲೆ ಅಂತೀವಿ. ನಾನು ಹೇಳ್ತೇವೆ ಮಸಾಲೆ ಅಲ್ಲ, ಅದು ಇಂಗು. ನೀವೆಲ್ಲ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಭಾಳ ಗೃಹಿಣಿಯರಲ್ಲಿ ಬಂದಿದ್ದೀರಿ, ನೀವೆಲ್ಲ ಇಂಗು ಉಪಯೋಗಿಸ್ತೀರಲ್ಲ. ಇಂಗು ಮತ್ತು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ ಒಂದು ಗಾದೆ ಇದೆ. ಅಷ್ಟು ಮೂಲಭೂತ ಇಂಗು. ನಮ್ಮ ಈ ಇವತ್ತಿನ ಹೊಸ ಜನಾಂಗದ ಸಿನಿಮಾಗಳಲ್ಲಿ ಇರೋದು ಬರೀ ಇಂಗು. ಏನಪ್ಪ ಇಂಗು ಅಂತಂದರೆ, ಚೇಸಿಂಗು, ಫೈಟಿಂಗು, ಸಿಂಗಿಂಗು, ಡ್ಯಾನ್ಸಿಂಗು, ಕಿಸ್ಸಿಂಗು, ಸ್ವಿಮ್ಮಿಂಗು. ಇದನ್ನೆಲ್ಲ ನೋಡಿದವ್ರಿಗೆ ಏನಾಗುತ್ತಪ್ಪ, ಬೋರಿಂಗು. ಇದು ಇವತ್ತಿನ ಸಿನಿಮಾದ ಹಣೆ ಬರ. ಆಮೇಲೆ
ಇಂಥ ನೋಡೋಕ್ಕೆ ಆಗೋದಿಲ್ಲ ರೀ. ನಾನಂತೂ ಭಾಳ ಕಡಿಮೆ ಮಾಡಿದ್ದೀನಿ. ಇನ್ನು ಯಾರೋ ಕೆಲವು ಗೆಳೆಯರು ಒತ್ತಾಯ ಮಾಡ್ತಾರೆ, ಏನು ನಮ್ಮ ಫ್ರೆಂಡ್ ಒಂದು ಸಿನಿಮಾ ಮಾಡಿದನಪ್ಪ ನೋಡಿ, ನೀವೆಲ್ಲ ಸಾಹಿತಿಗಳು ನೋಡಿ ಅದನ್ನು ಉತ್ತೇಜನ ಕೊಡಬೇಕು, ಆ ಥರ ಬೇರೆ, ನಮ್ಮ ಮೇಲೆ ಒಂದು ನೈತಿಕ ಜವಾಬ್ದಾರಿ ಅಂತಾರೆ. ಸರಿ ಅಂತ ನಾವು ಹೋಗಿ ಬರ್ತೀವಿ. ಆಮೇಲೆ ಕೇಳ್ತಾರೆ ಹೇಗಿದೆ ಅಂತ. ಚೆನ್ನಾಗಿಲ್ಲ ಅಂತ ನೇರವಾಗಿ ಹೇಳೋಕ್ಕಾಗಲ್ಲ. ನಾನು ಮೊನ್ನೆ ಒಬ್ರಿಗೆ ಹೇಳಿದೆ, ಸರ್ ಹೇಗಿತ್ತು ನಮ್ಮ ಸಿನಿಮಾ ಅಂತ. ನೋಡಿ ನಿಮ್ಮ ಸಿನಿಮಾ ಇಂಟರ್ವಲ್ವರೆಗೆ ತುಂಬ ಬೋರ್ ಆಯ್ತು ರೀ, ಇಂಟರ್ವಲ್ ಸರ್ ಆಮೇಲೆ ತುಂಬ ಕೆಟ್ಟದಾಗಿತ್ತು ರೀ ಅಂತಂದು. ಎಲ್ಲ ಸಿನಿಮಾಗಳ ಹಣೆ ಬರ ಇವತ್ತು ಅಷ್ಟೇ ಆಗಿದೆ. ಇನ್ನು ನಾನಾಗಲೇ ಹೇಳಿದ ಹಾಗೆ ಈ ಸಿನಿಮಾಗಳಲ್ಲಿ ಹಿಂದೆ ಜನರನ್ನು ತಿದ್ದುವ ಉದ್ದೇಶದಿಂದ, ಜನರನ್ನು ಸರಿದಾರಿಯುವ ಉದ್ದೇಶದಿಂದ ಬಂದಿದ್ದರೆ, ಇವತ್ತಿನ ಸಿನಿಮಾಗಳ ಉದ್ದೇಶ ಅಭಿಮಾನಿಗಳನ್ನು ಸೃಷ್ಟಿಸೋದು. ಆ ಪ್ರತಿಯೊಬ್ಬ ಹೀರೋಗೂ ಒಬ್ಬೊಬ್ಬ ಅಭಿಮಾನಿ. ಅವರು ಮಾಡ್ತಾ ಇರುವ ಕೆಲಸಗಳಿಂದ ಸಮಾಜಕ್ಕೆ ಏನಾಗ್ತಾಯಿದೆ, ಏನಿಲ್ಲ. ಅವರು ಆ ದಿವಸ ಅವ್ರ ಸಿನಿಮಾ ಒಂದು ರಿಲೀಸ್ ಆಯಿತು ಬೆಂಗಳೂರು ಅಂತಂದರೆ ಫುಲ್ ಟ್ರಾಫಿಕ್ ಜಾಮ್. ಅವ್ರದ್ದು ಇಷ್ಟಿಷ್ಟು ಕ್ಷೇತ್ರದ ಕಟ್ಔಟ್ ಹಾಕಿ ಅದಕ್ಕೊಂದು ಸಾವಿರಾರು ಲೀಟ್ರ್ ಹಾಲನ್ನು ಸುರಿಯೋದು. ಆಮೇಲೆ ಯಾರಾದರೂ ಅವ್ರ ಬಗ್ಗೆ ಮಾತಾಡಿದರೆ ಅವ್ರನ್ನ ಹೋಗಿ ಹೊಡೆಯೋದು. ಅವರು ಸಿನಿಮಾ ರಿಲೀಸ್ ಆಗೋದು ತಡ ಆಯ್ತಂದರೆ ಚಿತ್ರಮಂದಿರಗಳಿಗೆ ಕಲ್ಲು ಹೊಡೆಯೋದು. ಈ ರೀತಿಯ ಒಂದು ಸಂಸ್ಕೃತಿಯನ್ನು ನಾವು ಹೊಸ ಸಿನಿಮಾಗಳು, ಹಳೆಯ ಸಿನಿಮಾಗಳು ಎಂತೆಂಥ ಹೀರೋಗಳಿದ್ರು. ನಮ್ಮ ರಾಜ್ಕುಮಾರ್, ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ ಅಣ್ಣವರನ್ನು, ನಟ ಸಾರ್ವಭೌಮ ರಾಜ್ಕುಮಾರ್. ಎಷ್ಟು ಜನ ಅವ್ರನ್ನ ರಾಜಕೀಯಕ್ಕೆ ಎಳೆಯೋಕ್ಕೆ ನಡೆದರು, ಬಂದರೆ ಅವರು ರಾಜಕೀಯಕ್ಕೆ ಬರಲಿಲ್ಲ. ಬಂದಿದ್ದರೆ ಯಾವತ್ತೂ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರೋರು. ಆ ಎಲ್ಲ ಆಮಿಷಗಳು ಇಲ್ಲ. ನನ್ನ ಅಭಿಮಾನಿಗಳು ಹೇಳಿದರೆ ಮಾತ್ರ ನಾನು ಹೋಗ್ತೀನಿ. ಅಭಿಮಾನಿಗಳು ನನ್ನ ದೇವರು, ಅವರು ನನ್ನನ್ನು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತಗೊಳಿಸ್ಲಿಕ್ಕೆ ಅವ್ರು ಇಷ್ಟಪಡೋದಿಲ್ಲ. ನಾನು ಇಡೀ ಕರ್ನಾಟಕದ ಕೋಟ್ಯಾಂತರ ಜನರ ಹೃದಯದಲ್ಲಿ ಇದ್ದೀನಿ ಅಂತ ಹೇಳಿ ಕೊನೆಯವರೆಗೂ ಅವರು, ನಾವು ಯಾವತ್ತೂ ಒಬ್ಬ ರಾಜ್ಕುಮಾರ್ ಒಬ್ಬರು ಅವರು ಒಂದು ಏನೋ ಒಂದು ಕೆಟ್ಟ ಕೆಲಸ ಮಾಡೋದು ನಾವು ನೋಡಿಲ್ಲ ಸಿನಿಮಾದಲ್ಲಿ. ಆದರೂ ನಾವು ಅವರನ್ನು ನಮ್ಮ ಹೀರೋ ಅಂತ ನಾವು ನೋಡ್ಕೊಂಡು ಅಂಥ ಒಂದು ನಾಯಕರನ್ನು ಬೆಳೆಸಿದರು. ಅದು ಎಷ್ಟು ಜನರ ಮೇಲೆ ಪರಿಣಾಮ ಬೀರ್ತು ಅಂತಂದರೆ, ನಮ್ಮ ನೆರೆಯ ರಾಜ್ಯಗಳಲ್ಲಿ ಎಲ್ಲ ಸಿನಿಮಾ ನಾಯಕರೇ ಅಲ್ಲಿ ರಾಜಕಾರಣಿಗಳಾಗಿ ಗೆದ್ದಿರೋದು. ಸಿನಿಮಾದ ಅಷ್ಟು ಪ್ರಭಾವ ಬೀರಿದ್ದಾರೆ ಜನರ ಮೇಲೆ. MGR ಇರ್ಬೋದು, ಆಮೇಲೆ ಜಯಲಲಿತಾ ಇರ್ಬೋದು, ಸ್ಕ್ರಿಪ್ಟ್ ಬರೆಯುವ ಕರುಣಾನಿಧಿ, NTR, ಈ ಕಡೆ ಆಂಧ್ರ ಪ್ರದೇಶದಲ್ಲಿ NTR. ನೋಡಿ ಹಿಂದಿನ ಸಿನಿಮಾಗಳಲ್ಲಿ ಎಷ್ಟು ಶಕ್ತಿ ಇತ್ತು ಅಂತಂದರೆ ಜನನಾಯಕರನ್ನು ಸೃಷ್ಟಿ ಮಾಡುವ ಒಂದು ಸಾಮರ್ಥ್ಯ ಇತ್ತು. ಇವತ್ತು ಏನಿಲ್ಲ, ಏನಿದ್ದರೂ ಜಗಳ ಮಾಡೋದು. ಮತ್ತು ಅನೇಕರಿಗೆ ಇವತ್ತಿನ ಸಿನಿಮಾಗಳು ಇದೆಲ್ಲ ದುಷ್ಕೃತ್ಯಗಳನ್ನು ಮಾಡಲು ಪ್ರೇರಣೆ ಕೊಡ್ತಾ ಇದೆ. ಸರ್, ನೀವು ಪೇಪರ್ಗಳಲ್ಲಿ ಓದ್ತಾ ಇದ್ದೀರಿ, ಆ ಸಿನಿಮಾ ನೋಡಿ ನಾನು ಬ್ಯಾಂಕ್ ದರೋಡೆ ಮಾಡಿದೆ, ಈ ಸಿನಿಮಾ ನೋಡಿ ನಾನು ಹೆಂಡತಿನ ಮರ್ಡ್ರ್ ಮಾಡಿದೆ, ಆ ಸಿನಿಮಾ ನೋಡಿ ನಾನು ಅವರಿಗೆ ಸುಪಾರಿ ಕೊಟ್ಟೆ. ನೋಡಿ ಅವರೇ ಹೇಳ್ತಾ ಇದ್ದಾರೆ ಇವತ್ತಿನ ಸಿನಿಮಾದವರು, ಹೊಸ ಸಿನಿಮಾ ನೋಡಿದ್ರು. ಹೌದು. ಸೊ ಒಟ್ಟಿನಲ್ಲಿ ಈ ಹಿಂಸೆ ಅನ್ನೋದು ಟೂ ಮಚ್ಚು. ನಾನು ಹೇಳ್ತಾ ಇದ್ದೆ ಇವತ್ತಿನ ಸಿನಿಮಾದಲ್ಲಿ ಟೂ ಮಚ್ಚು. ಅದಕ್ಕೆ ಎರಡೆರಡು ಮಚ್ಚು ಇಟ್ಕೊಂಡಿರ್ತಾನೆ ನಾಯಕ, ಎರಡೆರಡು ಮಚ್ಚು ಯಾಕಂದರೆ ಹಿಂಸೆ ಅದರಲ್ಲಿ ಟೂ ಮಚ್ಚು ಅಂತ. ಆಮೇಲೆ ಮುಖ್ಯ ಉದ್ದೇಶ ಅವ್ರದ್ದು ಏನಪ್ಪ ಅಂತಂದರೆ ಈ ಹಣ ಮಾಡಬೇಕು, ಹೇಗಾದರೂ ಮಾಡಿ ಹಣ ಮಾಡಬೇಕು. ಹಣ ಮಾಡಬೇಕಂದ್ರೆ ಒಂದು ವರ್ಗದ ಜನರಿಗೆ, ನಿಮ್ಮಂಥ ಪ್ರಬುದ್ಧರಿಗೆಲ್ಲ, ಸಮಾಜದಲ್ಲಿ ಬೇರೆ ಬೇರೆ ಅಭಿರುಚಿಯವರು ಇರ್ತಾರೆ. ಒಂದು ವರ್ಗದ ಜನರಿಗೆ ಈ ಅಶ್ಲೀಲತೆ, ಹಿಂಸೆ ಭಾಳ ಇಷ್ಟ ಆಗುತ್ತೆ. ಅದನ್ನೇ ಬಂಡವಾಳ ಮಾಡ್ಕೊಂಡಿರ್ತಾರೆ ಇವರು. ಹೇಗಾದರೂ ಮಾಡಿ ಒಂದಿಷ್ಟು ಅಶ್ಲೀಲತೆ ಸೇರಿಸೋದು, ಹೇಗಾದರೂ ಮಾಡಿ ನಡ್ಕೊಂಡು ಹೋಗ್ತಾ ಇದ್ಲು ಪಾಪ ಹೀರೋಯಿನ್, ಮಳೆ ಬಂದಾಗ ಮಾಡಿ ಅವಳು ಮೈಯೆಲ್ಲ ಒದ್ದೆ ಮಾಡೋದು, ಆಮೇಲೆ ಎಲ್ಲ ಸ್ವಿಮ್ಮಿಂಗ್ ಪೂಲ್ ತಳ್ಳಿದಂಗೆ ಮಾಡಿ ಆ ದೃಶ್ಯ. ಕತೆಗೇನು ಅವಶ್ಯಕತೆ ಇಲ್ಲ, ಒಟ್ಟಾರೆ ಮಾಡಿ. ಮತ್ತು ಅವರಿಗೆ ಮಿನಿಮಮ್ ಡ್ರೆಸ್ ಹಾಕಿ ಅಂತ. ಪಾಪ ಆ ಹೆಣ್ಮಕ್ಳಿಗೆ ಭಾಳ ಸಂಕೋಚ. ಇಲ್ಲದೆ ಹೋದರೆ ನಿಮಗೆ ನೆಕ್ಸ್ಟ್ ಸಿನಿಮಾದಲ್ಲಿ ಚಾನ್ಸ್ ಸಿಗಲ್ಲ, ನೀನು ಈ ಥರ ಗೌರಮ್ಮನಾಗಿ ಡ್ರೆಸ್ ಮಾಡ್ಕೊಂಡು ಬಂದರೆ ಇಲ್ಲ ಅಂತೇಳಿ ಅವರಿಗೆ ಭಾಳ ಕಡಿಮೆ ಡ್ರೆಸ್ ಹಾಕಿ ಹಂಗೆ ಮಾಡಿದಷ್ಟಕ್ಕೆ ಅವರಿಗೆ ಒಳ್ಳೆಯ ಕಲೆಕ್ಷನ್. ಆದರೆ ನಾನು ಮೊನ್ನೆ ಒಂದು ಮಲ್ಟಿಪ್ಲೆಕ್ಸ್ಗೆ ಹೋದೆ ಸರ್. ಒಂದು ಕಡೆ ಹಿಂದಿ ಸಿನಿಮಾ ನಡೀತಾ ಇತ್ತು, ಇನ್ನೊಂದು ಕಡೆ ಕನ್ನಡ ಸಿನಿಮಾ ನಡೀತಾ ಇತ್ತು. ಹಿಂದಿ ಸಿನಿಮಾ ಹೌಸ್ಫುಲ್ಲು. ಈ ಕನ್ನಡ ಸಿನಿಮಾಕ್ಕೆ ನಾನು ಹೋದೆ, ಒಂದು 10 ಜನರು ಇಲ್ಲ, 10-15 ಜನ. ಅವ್ರಿಗೆ ಅದು ತಿಂಗಳುಗಟ್ಟಲೆ ವಾರಗಟ್ಟಲೆ ಓಡ್ತಾ ಇದೆ ಹಿಂದಿ ಸಿನಿಮಾ. ನಮ್ಮವರಿಗೆ ಅಷ್ಟು ದುಡ್ಡು ಸಿಗಲ್ಲ. ಯಾಕೆ ಅಂತ ನಾನು ಯೋಚನೆ ಮಾಡಿ ಆ ಬಗ್ಗೆ ಒಂದು ಚುಟುಕ ಬರೆದೆ. ಹಿಂದಿ ಸಿನಿಮಾದಷ್ಟು ಹಣ ಗಳಿಸುವುದಿಲ್ಲ ನಮ್ಮ ಕನ್ನಡ ಪಿಕ್ಚರು. ಹಿಂದಿ ಸಿನಿಮಾದಷ್ಟು ಹಣ ಗಳಿಸುವುದಿಲ್ಲ ನಮ್ಮ ಕನ್ನಡ ಪಿಕ್ಚರು, ಏಕೆಂದರೆ ಹಿಂದಿಯವರಷ್ಟು ನಮ್ಮ ನಟಿಯರು ಬಿಚ್ಚರು ಅಂತ. ಈ ಎಲ್ಲ ಕಾರಣಗಳಿಂದ ನಮ್ಮ ಇವತ್ತಿನ ಸಿನಿಮಾಗಳು, ಹೊಸ ಸಿನಿಮಾಗಳು ದಾರಿ ತಪ್ಪಿದೆ. ಅವರು ಮತ್ತೆ ನಮ್ಮ ಹಳೆಯ ಸಿನಿಮಾಗಳನ್ನು ನೋಡಿ ಯಾಕೆ ಆ ಕಾಲದಲ್ಲಿ ಈ ಸಿನಿಮಾಗಳು ಎಷ್ಟು ಯಶಸ್ವಿ ಆಗಿದ್ವು, ಈಗ ಸಿನಿಮಾ ಎಷ್ಟು ದಿನ ಓಡುತ್ತೆ ಕೇಳಿದರೆ ಆವಾಗೆಲ್ಲ 100 ದಿನ, 5 ದಿನ. ಮೊನ್ನೆ ಒಬ್ಬರು ಹೇಳಿದರು, ಸರ್ ನಿಮ್ಮ ಸಿನಿಮಾ ಎಷ್ಟು ದಿನ ಓಡ್ತು? ಸರ್ 2 ವಾರ ಓಡ್ತು ಅಂದರು. ಈ ಕಾಲದಲ್ಲಿ 2 ವಾರ ನೋಡೋದು ಭಾಳ ದೊಡ್ಡದು ರೀ. 2 ವಾರ ಓಡ್ತೆ. ಹೌದು ಸರ್, ಶುಕ್ರವಾರ ಶನಿವಾರ ಅಂತಂದರು. ಆದಿತ್ಯವಾರ ಎತ್ತುಬಿಟ್ರು ಸರ್. ಹೀಗೆ ನಿಮ್ಮ ಹೊಸ ಸಿನಿಮಾಗಳ ಬಣ್ಣ ಬಯಲು ಮಾಡಲಿಕ್ಕೆ ನಮಗೆ ಸಾಕಷ್ಟು ಅವಕಾಶ ಇದೆ. ಆದರೆ ಮತ್ತೆ ನೀವು ಎಲ್ಲ ಮಾತಾಡಬೇಕು, ನಮ್ಮ ಕಡೆ ನಿಮ್ಗೆ ಅವಕಾಶ ಕೊಟ್ಟು ನಾವು ಉತ್ತರ ಕೊಡ್ತೀವಿ. ನೋಡಿ, ಗುಂಡೂರಾವ್ ಹೇಳಿದ್ರು, ಸಿನಿಮಾ ನೋಡಿ ಏನು ಬದಲಾಗಲ್ಲ, ಕುಲದಲ್ಲಿ ಕೀಳಿ ಯಾವುದು ಅಂದ್ಬಿಟ್ಟು ಆ ಜಾತಿ ಪದ್ಧತಿ ಒಬ್ರು. ಬಂಗಾರದ ಮನುಷ್ಯ ನೋಡಿದ್ದು ಯಾವಾಗ ಇವರು ಸ್ಕೂಲಲ್ಲಿ ಇದ್ದಾಗ.
ಇವ್ರು ಮಾಡಿದ್ದೇನು ಅಗ್ರಿಕಲ್ಚರ್ ಇದು ಗ್ರ್ಯಾಜುಯೇಷನ್ ಮಾಸ್ಟರ್ಸ್ ಡಿಗ್ರಿ ಮಾಡಿದರು. ಪರಿಣಾಮ ಬರದೇ ಇದ್ದರೆ ಅವ್ರು ಅಗ್ರಿಕಲ್ಚರ್ ಯಾಕೆ ಮಾಡಿರ್ತಿರೋ, ಬೇರೆ ಏನಾದರೂ ಮಾಡ್ತಿದ್ರು. ಹೌದಾ? ಅಗ್ರಿಕಲ್ಚರಲ್ಲಿ MA ರ್ಯಾಂಕು. ಅದೇ ಕೆಲಸದಲ್ಲಿ ಚೀಫ್ ಮ್ಯಾನೇಜರ್ ಆಗಿ ಸಾವಿರಾರು ರೈತರಿಗೆ ಸಾಲ ಕೊಟ್ಟರು ಇವರು. ಹೌದಾ? ಒಪ್ಕೊಳ್ಳಿ, ಅವ್ರಿಗೆ ಹೇಳಿ. ಅವ್ರು ಬದಲಾಗಿಲ್ಲ, ಕೆಲವು ಬದಲಾಗಲ್ಲ. ಅವ್ರಿಗೆ ಏನು ಪುರಾಣ ಹೇಳಿದ್ರು ಹೌದು ಹಳೇದೇ ಇರುತ್ತೆ. ಅಂಥವ್ರನ್ನ ಸಿನಿಮಾ ಅಲ್ಲ, ದೇವರು ಚೇಂಜ್ ಮಾಡೋಕ್ಕಾಗಲ್ಲ. ರಿಚರ್ಡ್, ಅದರಿಂದ ಇಲ್ಲಿದೆ ನಿದರ್ಶನ. ಇವರು ಅಲ್ಲ ಒಳ್ಳೆ ವಿಷಯ ಹೇಳಿದ್ರೆ. ಅಗ್ರಿಕಲ್ಚರಲ್ಲಿ MSc ಅಗ್ರಿಕಲ್ಚರ್ ರ್ಯಾಂಕ್ ಕೊಡಕ್ಕೆ ಸರ್ ಕೈ ತಲೆ ನೋಡಿದಾಗಲೇ ಗೊತ್ತಾಯ್ತು ನನಗೆ. ಆದರೆ ಈಗಿನ ಕಾಲದಲ್ಲಿ ಮಚ್ಚು ಲಾಂಗು, ಹೌದಾ, ಮಾತೆತ್ತಿರ ಮಚ್ಚು ಲಾಂಗು ಹೊಡೆಯೋದು. ನನಗೆ ಆಶ್ಚರ್ಯ, ಈ ಗುಂಡೂರಾವ್ಗೆ ಯಾಕೆ ಈ ಮಚ್ಚು ಲಾಂಗ್ ಇರೋದು? ಈ ಮಚ್ಚು ಎತ್ತಕ್ಕಾಗಲ್ಲ, ಲಾಂಗು ಎತ್ತಕ್ಕಾಗಲ್ಲ ಇರು. ಹೌದಾ? ಈ ಬಾಡಿಗೆ ಮಚ್ಚು ಎತ್ತಕ್ಕಾಗಿತ್ತ ಹೇಳಿ? ಇಟ್ ಈಸ್ ಟೂ ಮಚ್, ಮಚ್ ಇಸ್ ಟೂ ಮಚ್ ಬಂದು ಇವ್ರಿಗಿಂತ ಜಾಸ್ತಿ ವೆಯ್ಟ್ ಅದು. ಅಂದರೆ ಇಂಥ ಒಳ್ಳೆ ಗುಂಡೂರಾವ್ ನಮ್ಮ ಜೊತೆ ನಾಟಕ ಇಟ್ಕ ಮಾಡ್ಕೊಂಡಿದ್ದವರು ಹೊಸ ಸಿನಿಮಾದಲ್ಲಿ ಮಚ್ಚು ಲಾಂಗಿಗೆ ಅಂದರೆ ಪರಿವರ್ತನೆ ಆಗಿಲ್ಲ ಅಂತ ಯಾರು ಹೇಳ್ತಾರೆ? ನೀವು ಇದ್ದೀರಾ ಎಕ್ಸಾಂಪಲ್. ಒಳ್ಳೇದಾಗಿದ್ದು ಇಲ್ಲಿದೆ, ಒಳ್ಳೇದಾಗದೇ ಇರೋದು ಅಲ್ಲಿದೆ. ಇಲ್ಲ ಅವರು ಕೂಡ ನೋಡಿದ್ದಾರೆ, ಹಳೆ ಸಿನಿಮಾ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಬಟ್ ಇವತ್ತು ಚರ್ಚೆಗೋಸ್ಕರವಾಗಿ ಅವರು ಅಷ್ಟೇ ಮಾತ್ರ KGF ತಂಡ ಸೇರಿದ್ದಾರೆ. ಯಾಕೆಂದರೆ ನಾವು ಸೇರಿಸ್ಬಿಟ್ವಿ ತಂಡಕ್ಕೆ. ಹೌದಾ? ಹೊಸ ಸಿನಿಮಾ ಬೆಸ್ಟು ಅಂತ ಅವ್ರು ಹೇಳೋಕ್ಕೆ. ಅವರು ಸೆನ್ಸಾರ್ ಬೋರ್ಡ್ ಮೆಂಬರ್ ಆಗಿದ್ದಾರೆ. ಬರೀ ಹೊಸ ಸಿನಿಮಾಗಳನ್ನ ಅವರು ಸೆನ್ಸಾರ್ ಮಾಡ್ತಾ ಇದ್ದಾರೆ. ಮೊನ್ನೆ ಎಲ್ಲ ಎಷ್ಟು ಸೆನ್ಸಾರ್ ಮಾಡಿದ್ರು ಅಂದರೆ ನೋಡೋಂಥ ಸೀನ್ಗಳೇ ಇರಲಿಲ್ಲ ಅಂತ ಅದನ್ನೆಲ್ಲ ಕತ್ತರಿಸಿ ಹಾಕಿ ತಂದಂಗೆ ತೋರಿಸಿದ್ರು. ನಾವು ನೋಡಿದ್ವಿ, ಚೆನ್ನಾಗಿತ್ತು. ಸರಿ, ಗೊತ್ತಾಯ್ತು ಬಿಡಿ. ಈಗ ನೀವಿಬ್ರು ಯಾಕೆ ಒಟ್ಟೊಟ್ಟಿಗೆ ಓಡಾಡ್ತೀರಾ ಅಂತ. ನಾನು ಒಂದು ಕಾಲಕ್ಕೆ ಸೆನ್ಸಾರ್ ಬೋರ್ಡ್ ಮೆಂಬರ್ ಆಗಿದ್ದೆ. ಇಷ್ಟು ಕತ್ರಿ ನಾವು ಆಡಿಸ್ತಾ ಇರಲಿಲ್ಲ. ಈಗ ಕತ್ರಿ ಜಾಸ್ತಿ ಆಡಿಸ್ತೀವಿ. ಯಾಕಂದರೆ ಬರೋ ದೃಶ್ಯಗಳು ಹಂಗಿರುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ನೀವು ಹೇಳಿದ ನಿಜ. ಹಳೆ ಸಿನಿಮಾ ದೃಶ್ಯ, ಆ ಕತೆ, ಇಟ್ ಈಸ್ ಸಮಥಿಂಗ್ ವಂಡರ್ಫುಲ್ ಸರ್. ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಕುಳಿತಿರುವಾಗ ಏನೇನೋ ಥಾಟ್ಸ್ ಬರ್ತಾ ಇದೆ. ಏಕೆಂದರೆ ಚಲನಚಿತ್ರ ರಂಗದಲ್ಲೂ ಕೂಡ ಅತ್ಯದ್ಭುತವಾದ ಹಾಡುಗಳು ಇವತ್ತಿಗೂ ಇರ್ತಕ್ಕಂಥದ್ದು ಡಾಕ್ಟರ್ ಕುವೆಂಪು ಅವರ ಹಾಡುಗಳೇ ಇವತ್ತು ಕೂಡ ಎಲ್ಲ ಕಡೆ ಇದೆ. ಈ ಉದಾಹರಣೆಗೆ, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ದೋಣಿ ಸಾಗಲಿ ಮುಂದೆ ಹೋಗಲಿ. ಈಗ ದೋಣಿನ ಅರಿಚಿ ನಾವು ಹುಟ್ಟು ಹಾಕ್ಕೊಂಡು ಹಾಡ್ತಾ ಹೋದರೆ ಅದರ ಆನಂದ ಬೇರೆ. ಇವರು ಮೋಟ್ರ್ ಬೋಟಲ್ಲಿ ಅದೇ ಹಾಡು ಹೇಳ್ತಾವೆ. ದೋಣಿ ಸಾಗಲಿ ಅಂತ ಹೋದರೆ ಅದು ಹೆಂಗಿರುತ್ತೆ ಅಂತ ಶಬ್ದ ಬರ್ತಾ ಇರುತ್ತೆ, ಸೌಂಡು ಬರ್ತಾ ಇರುತ್ತೆ. ಮತ್ತು ಪೆಟ್ರೋಲು ಡೀಸೆಲ್ ಮುಗಿದೋಗ್ಬಿಟ್ರೆ ಅರ್ಧಕ್ಕೆ ನಿಂತೋಗುತ್ತೆ ಅದು. ಹೀಗಾಗಿ ದೋಣಿ ಸಾಗಲಿ ಆಗ್ಬೋದು. ಅಥವಾ ಇನ್ನೊಂದು, ಬಾಗಿಲುಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಏನು ಸರ್ ಅದು ಅದ್ಭುತವಾದ ಹಾಡು. ರೈತರ ಬಗ್ಗೆ ಕುವೆಂಪು ಬರೆದಿರ್ತಕ್ಕಂಥ ಒಂದು ಹಾಡು ಇವತ್ತೇನಾಗಿದೆ ಅಂದರೆ ಅದು ರಾಷ್ಟ್ರಗೀತೆ ಮಟ್ಟಕ್ಕೆ ಹೋಗಿದೆಯಲ್ಲ. ಕಾಮನಬಿಲ್ಲು ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅದು ಹಳೆಯ ಸಿನಿಮಾದ ಗಮಗಿಲು ಹಿಡಿದ ಹೊಲದಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ. ಅದು ಭಾಳ ಅದ್ಭುತವಾಗಿರ್ತಕ್ಕಂಥ ರೈತ ಗೀತೆ ಅಂತೇಳಿ ಭಾಳ ಫೇಮಸ್ ಆಗಿಬಿಡ್ತು. ಸೊ ಇಂತಹ ಒಳ್ಳೆಯ ಹಾಡುಗಳಿದೆ. ಆದರೂ ಕೂಡ ನೀವು ಹೊಸ ಸಿನಿಮಾ ತುಂಬ ಚೆನ್ನಾಗಿದೆ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ. ಅಯ್ಯೋ ದೇವ್ರೆ, ಏನು ನಂಗೆ ಅರ್ಥವೇ ಆಗ್ತಾ ಇಲ್ಲ ಅದು. ಸಖತ್ತಾಗವಳೆ, ಬಿದ್ದೆ ಬೀಳ್ತಾಳೆ, ನಕ್ಕರೇ ಗೊಂಬೆ ಯಾಕೋ ಸಖತ್ತಾಗವಳೆ. ಅದು ಯಾಕೆ ಸರ್? ಡಿಸ್ಕೋ ಆಡಲಾಕ ಗಲ್ಲು ಗೆಜ್ಜಿ ಕಟ್ಟೀನಿ, ಲಕ್ಷ ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ಬಸಣ್ಣಿ ಬಾ ಬಜಾರು ನಿಮ್ದ ಇವತ್ತು ಬಸಣ್ಣಿ ಬಾ. ನೋಡ, ಅವ್ರು ಯಜಮಾನ್ರು ಚಪ್ಪಾಳೆ ತಟ್ಟಿದ್ರು. ಅದ್ರ ಕಿಕ್ಕೆ ಹಂಗೆ ಸರ್. ಈಗ ಆ ಕಾಲದಲ್ಲಿ ಅವ್ರು ಏನು ಮಾಡಿದ್ರು ಅದೇ ಚಂದ. ಈ ಕಾಲದಲ್ಲಿ ಈಗ ಏನು ಮಾಡ್ತಿದ್ದಾರೆ ಇದೇ ಚಂದ. ಇದು ಮನಸ್ಸಿಗೆ ಬೇಜಾರಾದಾಗ, ಹೊಟ್ಟೆಗೆ ಹಸಿವಾದಾಗ ಊಟ ಎಷ್ಟು ಮುಖ್ಯನೋ, ಮನಸ್ಸಿಗೆ ಬೇಜಾರಾದಾಗ ಮನೋರಂಜನೆ ಕೂಡ ಅಷ್ಟೇ ಮುಖ್ಯ. ಹಳೆ ಸಿನಿಮಾಗಳು ವರ್ಷಗಟ್ಟಲೆ ನಡೆದು ಅಂತೀರಿ ನೀವು. ಅವಾಗ ಎಷ್ಟು ಥಿಯೇಟ್ರ್ನಲ್ಲಿ ರಿಲೀಸ್ ಆಗ್ತಿದ್ವು? ಅಣ್ಣವ್ರು ಎಷ್ಟು ಥಿಯೇಟ್ರ್ನಲ್ಲಿ ರಿಲೀಸ್ ಆಗ್ತಿದ್ರಿ? ಒಂದು 50-60 ಥಿಯೇಟ್ರ್ನಲ್ಲಿ. ಈಗ 240 ಥಿಯೇಟ್ರು ಜಗತ್ತಿನಾದ್ಯಂತ ರಿಲೀಸ್ ಮಾಡ್ತಾರೆ. 4000 ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ. ವರ್ಷವಿಡೀ ಎಷ್ಟು ದುಡ್ದಿರ್ತಕ್ಕಂಥ ದುಡ್ಡು ಕೇವಲ ಒಂದೇ ವಾರದಲ್ಲಿ ತೆಗಿತಾರೆ ಈಗ. ಯಾಕಂದರೆ ಐಮ್ಯಾಕ್ಸ್ಗಳು, ಮಲ್ಟಿಮ್ಯಾಕ್ಸು, ಅವು ಇವು ಅಂತೇಳಿ ಅಮೆಝಾನ್ ಪ್ರೈಮ್ ಅಂತ. ಅವಾಗ ಮಾಧ್ಯಮ ಇಷ್ಟಿರಲಿಲ್ಲ.
ಮನೋರಂಜನೆ ಅಂದರೆ ನೇರವಾಗಿ ಸಿನಿಮಾಕ್ಕೆ ಹೋಗಬೇಕಾಗಿತ್ತು. ಅಲ್ಲ, ಆ ಒಂದು ಪಿಕ್ಚರ್ ತೆಗಿಬೇಕಾದ್ರೆ ಹತ್ತತ್ರ 1 ವರ್ಷ ಆಗ್ತಿತ್ತು ಒಂದು ಕಾಲದಲ್ಲಿ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ 2-3 ಪಿಕ್ಚರ್ ಬಂತು. ಆಮೇಲೆ 12 ಇವತ್ತು 1000 ಪಿಕ್ಚರ್ ಬರೋ ಸ್ಥಿತಿಲಾಗಿದೆ. ಆವತ್ತು ಒಟ್ಟು ಥಿಯೇಟ್ರು 50-60 ಥಿಯೇಟ್ರ್ ಅಲ್ವರಾ? ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು. ದುಡ್ಡು ಮಾಡಿಬಿಡ್ತು, 3 ವರ್ಷ ಹೋಯ್ತು, 1 ವರ್ಷ ಹೋಯ್ತು. ಒಂದೇ ಥಿಯೇಟ್ರಲ್ಲಿ 1 ವರ್ಷ ಓಡಿದ್ರೆ ಏನು ಲಾಭ ಅಂತ ತಿಳ್ಕೊಬೇಡಿ. 1500 ಚಿತ್ರದಲ್ಲಿ ಒಟ್ಟಿಗೆ ರಿಲೀಸ್ ಮಾಡಿ ಒಂದೇ ದಿವಸ ತಗೊಂಡ್ರೆ ಆ 1 ವರ್ಷದ ದುಡ್ಡು ಒಂದೇ ದಿವಸ ಬರುತ್ತೆ. ಆ ಥರದ ಲೆಕ್ಕಕ್ಕೆ ಬಂದಿದ್ದಾರೆ ಇವತ್ತಿನ ದಿವಸ. ದುಡ್ಡು ಹಾಕಬೇಕು, ದುಡ್ಡು ತೊಗೋಬೇಕು, ದುಡ್ಡು ಹಾಕಬೇಕು, ದುಡ್ಡು ತೊಗೋಬೇಕು. ಆಮೇಲೆ ಸಿನಿಮಾಯಿಂದ ಪರಿವರ್ತನೆ ಮುಂದೆ ಮತ್ತೆ ಮಾತಾಡ್ತೀನಿ. ಕುಲದಲ್ಲಿ ಯಾವುದೋ ಅಂತ ಹೇಳಿದ್ರಲ್ಲ, ಮೀಸಲಾತಿ ಇನ್ನೂ ಹೋಗಿಲ್ಲ, ಹೊಡೆದಾಟ ಇನ್ನೂ ಹೋಗಿಲ್ಲ, ಟಿಕೆಟ್ ಹಂಚ್ಬೇಕಾದ್ರೆ ಜಾತಿ ನೋಡ್ತಾ ಇದ್ದಾರೆ. ಅದನ್ನ ನೋಡಿ ಏನು ಬದಲಾವಣೆ ಆಗಿದ್ದಾರಪ್ಪ ಇವತ್ತು. ಬರ್ತೀನಿ. ಒಂದು ಕಾಲದಲ್ಲಿ ಅವ್ರು ಹೇಳಿದಾಗೆ ನಂಬರ್ ಆಫ್ ಸಿನಿಮಾಗಳು ಎಷ್ಟು ಜಾಸ್ತಿ ಇದೆ ಅಂದರೆ ಗಾಬರಿ ಹುಟ್ಟಿಸುತ್ತೆ. ಇವತ್ತು ನಾನು ಸೆನ್ಸಾರ್ ಬೋರ್ಡ್ ಮೆಂಬರ್ ಆಗಿದ್ದಾಗ ಮುಂಗಾರು ಮಳೆ ದುನಿಯಾ ಎಲ್ಲ ಆ ಕಾಲದಲ್ಲೇ ಸೆನ್ಸಾರ್ ಆಗಿದ್ದು. ಆ ವರ್ಷ 78 ಸಿನಿಮಾಗಳು ಬಂದಾಗ ಗಾಬರಿ ಆಗೋಯ್ತು. ಒಂದು ವರ್ಷದಲ್ಲಿ 78 ಕನ್ನಡ ಸಿನಿಮಾಗಳು ವಾರಕ್ಕೊಂದೊಂದು ರಿಲೀಸ್ ಮಾಡಿದ್ರು ಥಿಯೇಟ್ರ್ ಸಿಗಲ್ಲ ಅಂತ. ಇವತ್ತು 100, 200, 300, 400 ಒಂದು ವರ್ಷಕ್ಕೆ ತಯಾರಾಗ್ತಾ ಇದೆ. ಕ್ವಾಲಿಟಿ ಉಳಿಯೋದು ಹೇಗೆ ಸಾಧ್ಯ ಹೇಳಿ ಜೋಶಿ, ಮುಂದೆ ಹೇಳಿ. ಈಗ ರಿಚರ್ಡ್ ಸರ್ ಹೇಳ್ತಾ ಇದ್ರು, ಹಾಗೆ ಕಾಲಕ್ಕೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ದುಂಡಕ್ಕಿರ್ತಾ ಇದ್ರು ಅಂತ. ಆವಾಗ ಟಿ ವಿನೂ ದುಂಡಕ್ಕಿದ್ದು, ಡ್ಯಾನ್ಸ್ ಮಾಡೋರು ದುಂಡಕ್ಕಿದ್ರು. ಈಗ ಟಿ ವಿನೂ ಸ್ಲಿಮ್ ಆಗ್ಯಾವ, ಡ್ಯಾನ್ಸ್ ಮಾಡೋರು ಸ್ಲಿಮ್ ಆಗ್ಯಾರ. ಆಮೇಲೆ ಹಳೆ ಕಾಲದ ಸಿನಿಮಾಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಈಗ ನೀವೇ ಹೇಳ್ರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ನೀವು ಮಾಡಿದ್ರೆ ನೋಡ್ತೀರಾ? ಇಲ್ಲ. ಈಗ ಅದು ನೋಡಿ KGF ಒಂದು ಸಿನಿಮಾ ಬಂತು, KGF ಸಿನಿಮಾ. ಆಮೇಲೆ ಮಾರಲ್ ಆಫ್ ದ ಸ್ಟೋರಿ ಅಂದರು. ಮಾರಲ್ ಆಫ್ ದ ಸ್ಟೋರಿ ಇದೆ, ನೀವು ಸಿನಿಮಾ ನೋಡೋಕ್ಕೆ ನಿಮಗೆ ಸಮಯ ಇಲ್ಲ. 19 ಆಗಸ್ಟ್ 2005 ಒಂದು ಸಿನಿಮಾ ಬಂತು. ಇಡೀ ಸಿನಿಮಾ ಟಾಕೀಸ್ನಲ್ಲಿ ದುಡ್ಡು ಕೊಟ್ಟು ಹೋಗಿ ಒಳಗೆ ಬರಬೇಕಾದ್ರೆ ಕಣ್ಣೀರು ಇಟ್ಕೊಂಡು ಬಂದರು. ಜೋಗಿ ಸಿನಿಮಾ. ಮಾರಲ್ ಆಫ್ ದ ಸ್ಟೋರಿ ಇಲ್ಲ ಅಂದ್ರೆ ಅದರೊಳಗೆ ತಾಯಿ ಬಗ್ಗೆ ಎಂಥ ಸೆಂಟಿಮೆಂಟ್ ಇಟ್ಟರು. ಇಡೀ ಸಿನಿಮಾ ಟಾಕೀಸ್ ಇಡೀ ಹೊರಗಡೆಗೆ ಕರ್ನಾಟಕದ ತುಂಬೆಲ್ಲ ಒಂದೇ ಹಾಡು, ದೂರ ಹೋದರು ಎಲ್ಲೇ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ, ತಾಯಿನೇ ಎಲ್ಲ ಬದಲಾಗೋದಿಲ್ಲ, ಯುಗ ಉರುಳಿ ಕಳೆದೋದರು ಹಣೆ ಬರಹ ಬದಲಾದರು, ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ. ನೀವೆಲ್ಲ ನೋಡಿರಲಿಲ್ಲ, ಇಷ್ಟಪಟ್ಟಿರಲಿಲ್ಲ. ಇಡೀ ಕರ್ನಾಟಕದಲ್ಲಿ ಮಳೆ ಇಲ್ಲ. 2006ರಲ್ಲಿ ಸಿನಿಮಾ ರಂಗದಲ್ಲಿ, ಸಿನಿಮಾ ಟಾಕೀಸ್ನಲ್ಲಿ ಫುಲ್ ಮಳೆ, ಮುಂಗಾರು ಮಳೆ. ಎಂಥ ಮಳೆ! ಯಾರು ಮನೆಯಲ್ಲಿ ನೋಡಿದ್ರು ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ. ಕಾರ್ ರಿವರ್ಸ್ ತೊಗೊಂಡ್ರು ಅದೇ ಟ್ಯೂನ್ ಆಯಿತು. ಆ ಸಿನಿಮಾ ಬಂದಾಗ ಎಂತೆಂಥ ಟೆಕ್ನಾಲಜಿ ಈಗ ಬಂದಿವೆ. ಮೊದಲು ಒಂದೇ ಕ್ಯಾಮ್ರಾ ಇರ್ತಿತ್ತು, ಹಿಂಗೆ ಹೋಗ್ಬೇಕು ಹಿಂಗೆ ಬರಬೇಕು ಡ್ಯಾನ್ಸ್. ಈಗ 5-6 ಕ್ಯಾಮ್ರಾಗಳು. ಆ ಕ್ಯಾಮ್ರಾ ವರ್ಕ್ ಹೆಂಗೆ ಶುರು ಮಾಡಿದ್ರು. ಇದೇ ಜೋಗ ಜಲಪಾತ ನೀವು ಎಷ್ಟು ಸಾರಿ ನೋಡಿದ್ದೀರಿ. ಆದರೆ ಮುಂಗಾರು ಮಳೆ ಸಿನಿಮಾ ಬಂದಮೇಲೆ ವಿಶೇಷವಾಗಿ ಅದನ್ನು ನೋಡೋಕೆ ಹೋಗಿದ್ರೋ ಇಲ್ಲ ನೀವು? ಯಾಕೆ? ಟೆಕ್ನಾಲಜಿ ಸರ್. ಅದನ್ನು ಹಳೆಯದು ಬ್ಲ್ಯಾಕ್ ಆ್ಯಂಡ್ ವೈಟ್ ನೀರು ಬೀಳೋ ಸೀನ್ ನೋಡಿದರೆ ನೋಡ್ತಿದ್ರಾ? ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಬದಲೇ ಆಯಿತು. ಇನ್ನು ಸಿನಿಮಾದಲ್ಲಿ ಕತೆ ಮುಂಗಾರು ಮಳೆ ಒಂದು ಸಿನಿಮಾದಲ್ಲಿ ಒಂದು ಕತೆ ಇಟ್ಟರು, ಏನಂದ್ರೆ ಪ್ರೀತಿ ಮಧುರ ತ್ಯಾಗ ಅಮರ, ಪ್ರೀತಿ ಮಾಡು ತ್ಯಾಗ ಮಾಡು. ಆಯಿತು. ಇನ್ನೊಂದು ಸಿನಿಮಾ ಬಂತು 2007 ಸಿನಿಮಾ ಪ್ರೀತಿ ಹೆಂಗೆ ಮಾಡಬೇಕಂತ. ನೀವೆಲ್ಲ ಹಳೆಯ ಸಿನಿಮಾದ ಬಗ್ಗೆ ಮಾತಾಡ್ತೀರಿ. ಹಳೆಯ ಸಿನಿಮಾ ನೆನೆಸಿದ್ರು ಡುಂಡರಾಜ್ ಸರ್, ಡಾಕ್ಟರ್ ರಾಜ್ಕುಮಾರ್ ಅವರು ನೆನೆಸಿದ್ರು. ನಾವು ಹೊಸ ಸಿನಿಮಾದ ಬಗ್ಗೆ ಮಾತಾಡ್ತೀವಿ, ನಾವು ಹೊಸಬರು ನೆನೆಸ್ತೀವಿ. ಯುವರತ್ನ ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ಬಂತು ಯಾವುದು 2007 ಮಿಲನ ಅಂತಕ್ಕಂಥ ಸಿನಿಮಾ ಬಂತು. ಮಿಲನ ಸಿನಿಮಾ ಪ್ರೀತಿ ಹೆಂಗೆ ಮಾಡಬೇಕು, ಪ್ರೀತಿ ಅಂದರೆ ಏನು ಅಂತ ತೋರಿಸ್ಕೊಟ್ಟು ಸಿನಿಮಾ. ಎಷ್ಟು ಅದ್ಭುತ, ವರ್ಷಗಟ್ಟಲೆ ನಡೀತು ಸಿನಿಮಾ. ಅಂಥ ಸಿನಿಮಾಗಳು ಇದ್ದಾವೆ. 2007 ಇನ್ನೊಂದು ಸಿನಿಮಾ ಬಂತು ದುನಿಯಾ. ನಮ್ಮಂತರಿಗೆಲ್ಲ ಬರೋ ಡಿಮ್ಯಾಂಡ್, ಕರ್ಗಿರೋರಿಗೆಲ್ಲ ಭಾರಿ ಡಿಮ್ಯಾಂಡ್. ಅವ್ರಿಗೊಂದು ಫಿಗರ್, ಕರಿಯ ಐ ಲವ್ ಯು ಕರುನಾಡ ಮೇಲಾಲೆ ನಿನಗೊಂದು ಪ್ರೇಮದ ಪತ್ರ ಬರೆಯೋಕೆ. ನೋಡ್ರಿ, ಇಂಥ ಹಾಡುಗಳೆಲ್ಲ ನೀವು ಲೈಕ್ ಮಾಡಿರಲ್ಲ. ಸಿನಿಮಾ ಟಾಕೀಸ್ ಈಗ ಚಿತ್ರರಂಗ ಎಷ್ಟು ಮುಂದುವರೆದಿದೆ ಸರ್. ಇನ್ನು 10th ಸಿನಿಮಾದಲ್ಲೇ ಹೋಗಿ ಕೂತ್ಕೊಂಡು ನೋಡ್ತೀರ ನೀವು? ಇಲ್ಲ. ಈಗಾಗಲೇ ಐಮ್ಯಾಕ್ಸ್ ಥಿಯೇಟರ್ ಬಂದುಬಿಟ್ಟವೆ, AC ಬಂದ್ಬಿಟ್ಟವೆ. ಇಷ್ಟೆಲ್ಲ ಮುಂದುವರೆದ್ರೂ ಪ್ರೇಕ್ಷಕರು ಒಂದು ಸಿನಿಮಾ ಮಾಡಿ ಜನರ ಮುಂದೆ ಬಿಟ್ಟು ಆ ಸಿನಿಮಾ ಗೆಲ್ಲಬೇಕು. ಈಗ ಎಷ್ಟು ಮೊದಲು ಸಿನಿಮಾ ಬಿಟ್ಟರೆ ಮನೋರಂಜನೆ ಏನಿರಲಿಲ್ಲ. ಈಗ ಮೊಬೈಲ್ನಲ್ಲಿ ಎಲ್ಲ ಸಿನಿಮಾ ನೋಡ್ತೀರಿ. ಒಂದು ವಾರದಲ್ಲಿ ನಿಮ್ಮ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ, ನಿಮ್ಮ ಸಮಯವನ್ನು ಪಾಸ್ ಮಾಡೋಕ್ಕೆ ಎಷ್ಟು ಅವಕಾಶಗಳಿವೆ ನಿಮಗೆ. ಯೂಟ್ಯೂಬ್ ಮಾಡ್ತೀರಿ, ಮೊಬೈಲ್ ನೋಡ್ತೀರಿ, ಇಂಟರ್ನೆಟ್ ಚೆಕ್ ಮಾಡ್ತೀರಿ. ಆದರೂ ಕೂಡ ನಿಮ್ಮನ್ನು ಸಿನಿಮಾ ಟಾಕೀಸ್ಗೆ ಎಳ್ಕೊಂಬರ್ಬೇಕಾದ್ರೆ ಚಿತ್ರರಂಗದವರು ಎಷ್ಟು ಪ್ರಯತ್ನ ಮಾಡ್ತಾರೆ, ಎಷ್ಟು ಹೋರಾಟ ಮಾಡ್ತಾರೆ. ಆದರೆ ನಾವು ಜಸ್ಟ್ ಒಂದು ಸಿನಿಮಾ 1 ತಾಸು ನೋಡಿ ಸರಿ ಇಲ್ಲ ಬಿಡ್ರಿ ಅಂತೀವಿ ನಾವು. ಅದರ ಹಿಂದಿನ ಶ್ರಮ ಎಷ್ಟು ಕಷ್ಟಪಟ್ಟಿರ್ತಾರೆ. ಅದರಂಗೆ ಸಿನಿಮಾಗಳು ಈಗ ಎಂತೆಂಥ ದೃಶ್ಯ ಅಂತ ಒಂದು ಸಿನಿಮಾ ಬಂತು.
ಎಲ್ಲ ದೃಶ್ಯಗಳನ್ನು ಒಂದುಗೂಡಿಸಿ ಒಂದು ಸಿನಿಮಾ ಮಾಡಿದ ದೃಶ್ಯ ನೋಡಿ. ಪ್ರೀತಿ ತಂದೆ ತನ್ನ ಮಕ್ಕಳಿಗೆ ಏನಾದರೂ ಒಂದು ಚೂರು ಕೆಟ್ಟ ಘಟನೆ ನಡೆದ್ರೆ ತಂದೆ ಎಂಥ ತೀರ್ಮಾನ ತಗೊಂತಾನ ಅನ್ನೋದನ್ನ ದೃಶ್ಯ ಸಿನಿಮಾದಲ್ಲಿ ಕಣ್ಣು ಮುಂದೆ ಕಟ್ಟಂಗೆ ದೃಶ್ಯನ ಸೆರೆ ಹಿಡಿದು ತೋರಿಸಿದರು. ನಾವೆಲ್ಲ ನೋಡಿದ್ವಿ ಅದನ್ನು, ಖುಷಿಪಟ್ಟು. ಈಗಿನ ಸಿನಿಮಾನೇ ಅದನ್ನು ಅಂದರೆ ಅವ್ರು ಏನಂದರೆ ಹಳೆಯ ಸಿನಿಮಾನೇ ಗ್ರೇಟು ಅಂತ ಅವ್ರ ತಲೆಗೆ ತುಂಬಿಕೊಂಡಿರೋದ್ರಿಂದ ಹೊಸ ಸಿನಿಮಾ ಯಾವ ಅವ್ರ ತಲೆಗೆ ಹೋಗೋವಲ್ಲು. ಹಾಗಾಗಿ ಈಗೂ ರಿಚರ್ಡ್ ಲೂಯಿಸ್ ಸರ್ ಅವ್ರಿಗೆ ಹೇಳೋದಿಷ್ಟೇ, ಇನ್ನೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಬಿಡ್ರಿ. ನೋಡ್ರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ನಾವು ಮಾಡಿದ್ರೆ ನಮ್ಮ ಕರ್ನಾಟಕ ಅಷ್ಟೇ ಮೀಸಲಾಗಿತ್ತು. ಒಂದು ಸಿನಿಮಾ ಬಂತು KGF ಅಂತಕ್ಕಂಥ ಒಂದು ಸಿನಿಮಾ, ಕನ್ನಡ ಚಿತ್ರರಂಗ ಭಾರತಕ್ಕೆ ತೋರಿಸ್ಕೊಡ್ತು. ಈಗ KGM ಪಾರ್ಟ್ 2 ಚಾಪ್ಟರ್ 2 ಯಾವಾಗ ಬರ್ತಿದೆ ಅಂತ ನಾವಲ್ಲ, ಹೊರ ರಾಜ್ಯದಲ್ಲಿ ಕಾಯ್ತಾ ಇದ್ದಾರೆ. ಅಂದರೆ ಒಂದು ಸಿನಿಮಾ ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಶ್ರಮಪಟ್ಟು ಸಿನಿಮಾ ಮಾಡಿ ಇಂಡಸ್ಟ್ರಿಯಿಂದ ಒಂದು ಹೆಸರು ಬಂತು ಕರ್ನಾಟಕಕ್ಕೆ. ಒಬ್ಬ ಹೀರೋ ಹೆಸರಂತೆ ಅಷ್ಟೇ, ಹೀರೋ ಹೆಸರಿಗೆ ಬರಲಿಲ್ಲ, ಹೀರೋಗೂ ಹೆಸರು ಬಂತು, ಸಿನಿಮಾಕ್ಕೂ ಹೆಸರು ಬಂತು, ಚಿತ್ರರಂಗಕ್ಕೆ ಹೆಸರು ಬಂತು, ಕನ್ನಡ ಇಂಡಸ್ಟ್ರಿಗೆ ಹೆಸರು ಬಂತು. ಇದು ನಾವು ಆಗಿನ ಕಾಲದಾಗ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತಾ? ಅಲ್ಲ, ಆಗಿನ ಕಾಲಕ್ಕೆ ಮಾಡಿದ್ದು ಅದು ಶ್ರೇಷ್ಠನೇ. ನಾವಂತ ಆದರೂ ಅದಕ್ಕಿಂತ ಹೊಸ ಟೆಕ್ನಾಲಜಿ ಬಳಸಿ ಈಗ ಚಿತ್ರೀಕರಣಗಳನ್ನು ಮಾಡಿ ಸಿನಿಮಾ ಟಾಕೀಸ್ ತಂದು ಬಿಡ್ತಾ ಇದ್ದಾರೆ. ಎಷ್ಟು ಕಷ್ಟಪಟ್ಟು. ಆದರೆ KGF ಇಡೀ ಕರ್ನಾಟಕ ನಮ್ಮ ಎಲ್ಲರೂ ಕನ್ನಡದಾಗ ಏನು ಸಿನಿಮಾ ಮಾಡ್ತಿದ್ರು ಅಂದರು, ಆದರೆ ಕನ್ನಡದಲ್ಲಿ ಕೂಡ ಇಂಥ ಸಿನಿಮಾ ಮಾಡ್ಬೋದಾ ಅಂತ ತೋರಿಸ್ಕೊಟ್ರು. ಅದಕ್ಕೆ ಹೊಸ ಸಿನಿಮಾ ಗ್ರೇಟ್. ನಾವು ಆ ಕಡೆ ಕೂತಿದ್ರೆ ಜುಬ್ಬ ಹಾಕೊಂಡೇ ಮಾತಾಡ್ತಿದ್ದೆ, ನಾನು ಈ ಕಡೆ ಕುಂತೀನಿ ಅಂತ ಸ್ವಲ್ಪ ಮಾಡರ್ನ್ ಡ್ರೆಸ್ ಹಾಕಿ ಮಾತಾಡಕತ್ತೆ. ಯಾಕಂದ್ರೆ ಹೊಸ ಪೀಳಿಗೆ ಅಲ್ಲ ನಮ್ಮದು. ಹಾಗಾಗಿ ಏನೇ ಮಾಡಲಿ ಹೊಸ ಸಿನಿಮಾ ಒಳ್ಳೆ ಸಿನಿಮಾಗಳು ಬಂದಿವೆ, ಬರ್ತಾ ಇವೆ. ನೀವು ಒಂದ್ಸಲ ನೋಡ್ರಿ ಅಂತ ನಮ್ಮ ಆಸೆ ಅಷ್ಟೇ. ಹೊಸ ಸಿನಿಮಾನೇ ಇವತ್ತಿಗೂ ಭಾಳ ಶ್ರೇಷ್ಠ ಇದ್ದಾವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾವುದು ಬೆಸ್ಟು ಅಂದರೆ ಹೊಸ ಸಿನಿಮಾನೇ ಬೆಸ್ಟು ಅಂತ ನೀವು ಹೌದು ಹೇಳಿದ್ರಿ. ಅದಕ್ಕೆ ತಕ್ಕಂತೆ ಮಾತಿಗೆ ಅನುಕೂಲ ಆಗಲಿ ಅಂತ ಡ್ರೆಸ್ಸು ಕೂಡ ಹೊಸದಾಗಿ ಹಾಕೊಂಡ್ರಿ. ಸೇಮ್ ಯಾಕಂದ್ರೆ ಮಾಡರ್ನ್ ಇರ್ಬೇಕಲ್ರಿ ನಾವು. ಮಾಡ್ರೇನು? ಓಕೆ ಏನೋ ಒಂದು ನೀವು ಹೇಳಿದ್ದು ಗೊತ್ತಾಯ್ತು ನನಗೆ. ನೆಕ್ಸ್ಟ್ ಮಾತಾಡ್ಬೇಕಾದ್ರೆ ದಯಾನಂದು ಹಳೆ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಅವ್ರದ್ದು ಕಲರ್ಫುಲ್ ಆಗಿದೆ ಡ್ರೆಸ್, ಅದಕ್ಕೆ ಹೇಳಿದ್ದು. ಇವರು ಮಾತಾಡ್ತಿರೋದು ಏನು, ಹಾಕಿರೋ ಶರ್ಟ್ ಏನು ಬ್ಲ್ಯಾಕ್ ಆ್ಯಂಡ್ ವೈಟು. ಈಗ ಈ ಡ್ರೆಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಹಳೆ ಪಿಕ್ಚರು. ನಿಮ್ಮ ಶರ್ಟ್ ಬಣ್ಣ ಏನು ಸರ್? ಆಮೇಲೆ ಈಗ ಒಂದು ಬಂದು ಸಾಂಗು ಒಂದು ತೋರಿಸಿದ್ರು, ಯಾವ್ದು ಟಿಡಿಂಗ್ ಮಿಡಿಂಗ್ ಡಿಸ್ ಅಂತ ಯಾವ್ದು ನೋಡಿರಲ್ಲ, ಹ್ಯಾಂಗ ಎಷ್ಟು ಫೇಮಸ್ ಆಗ್ಯದ ಅದು. ಸಲಗ ಪಿಕ್ಚರೇ ಬಂತಲ್ಲ ಅದು. ಈಗ ಹಳೆ ಸಿನಿಮಾಗಳ ಹಾಡುಗಳು ಸರ್, ಹಳೆ ಸಿನಿಮಾಗಳು ನೀವು ಪ್ರಾಯಶಃ ಎಲ್ಲ ಹಾಡುಗಳು ನೆನಪಿರುತ್ತೆ. ಸುಮಾರು ಬಹುತೇಕ ಹಾಡುಗಳು ಅಟ್ಲೀಸ್ಟ್ ಮೊದಲ 3-4 ಸಾಲಾದರೂ ನೀವು ಹೇಳ್ತೀರಾ. ಹೊಸ ಸಿನಿಮಾಗಳಲ್ಲಿ ಎಷ್ಟು ಸಾಲು ನೆನಪಿದೆ ಹೇಳಿ, ಎಷ್ಟು ಸಾಲ ನೆನಪಿದೆ? ಏನು ಓನ್ ತೊಟ್ಟೋಗುತ್ತೆ, ಒಂದೇ ಸಲಕ್ಕೆ ಜನಪ್ರಿಯ ಆಗುತ್ತೆ, 25 ಲಕ್ಷ ಜನ ಕೇಳಿದ್ರು, ಯೂಟ್ಯೂಬಲ್ಲಿ ನೋಡಿದ್ರು ಅಂತ ಆಯಿತು. ಅದಾದಮೇಲೆ 3 ತಿಂಗಳಿಗೆ ಮುಗದೇ ಹೋಗುತ್ತೆ. ಲೈಫ್ ಸ್ಪ್ಯಾನ್ ಬಹಳ ಕಡಿಮೆ. ಅದು ನೀವು 50 ವರ್ಷ ಆಗಲಿ ಆ ಹಾಡು ಹಾಗೇ ಇರುತ್ತೆ ಮನಸ್ಸಲ್ಲಿ. ಈಗಾಗಲೇ ಅವರು ದೋಣಿ ಸಾಗಲಿ ಅಂದ್ರಲ್ಲ, ಯಾವ ಜಮಾನ ಹಾಡೋದು. ಆ ಥರ ಹಾಡುಗಳು ಹೊಸ ಸಿನಿಮಾಗಳಲ್ಲಿ ಇಲ್ಲ, ಮೆಲುಕು ಹಾಕುವಂಥದ್ದು ಇಲ್ಲ. ಮತ್ತು ಎಷ್ಟೋ ಹಾಡುಗಳು ಮನೆಯಲ್ಲಿ ಹೇಳಿದಾಗ ಅಪ್ಪ ಅಮ್ಮ ಬೈತಾರೆ, ಸುಮ್ಮನಿಲ್ಲ ಬೇರೆ ಕೆಲಸ ಇಲ್ವಾ ಅಂತ ಸಾಹಿತ್ಯ ಎಲ್ಲ ಇದೆ. ಇದ್ರ ಬಗ್ಗೆ ಹೆಚ್ಚು ತಿಳಿದಿರೋರು ನಮ್ಮ ದಯಾನಂದ ಅವರು ಅಭಿನಯಿಸಿ ತೋರಿಸಿದ್ದಾರೆ, ಕೆಲವು ಕಡೆ ಹಾಡೂ ಇದ್ದಾರೆ. ಈಗ ಅವ್ರೇನು ಹೇಳ್ತಾರೆ ಕೇಳೋಣ. ಹಳೆ ಸಿನಿಮಾನೇ ಬೆಸ್ಟು ಗುರು ಹೇಳಿ. ದೊಡ್ಡವರೇ ಕೂತವ್ರೆ ಆ ಕಡೆ, ಪಾಪ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ಕಷ್ಟ ಆಗಿದೆ. ಏನಂದರೆ ಹೊಸ ಸಿನಿಮಾ ಬಗ್ಗೆ ಮಾತಾಡಬೇಕು. ಈ ಹೊಸ ಸಿನಿಮಾ ಬಗ್ಗೆ ಮಾತಾಡ್ಬಿಟ್ಟು ಹಳೆ ಸಿನಿಮಾ ಸರಿ ಇಲ್ಲ, ಹೊಸ ಸಿನಿಮಾ ಅಂದರೆ ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ, ನಾನು ಮಾತ್ರ ಕರೆಕ್ಟು. ಅಲ್ಲ, ಏನು ಗೊತ್ತಾ, ಈ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಹಾಕಿರೋ ಕಾಲದಲ್ಲಿ ಇದೆಲ್ಲ ಮಾಡಬೇಕು. ಯಾಕೆಂದರೆ ನೀವು ಹಳೆ ಸಿನಿಮಾ ಸರಿ ಇಲ್ಲ ಅನ್ನೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಅವರಿಂದಾನೇ ಕಲ್ತ್ಕೊಂಡ್ಬಂದಿರೋದು ಎಲ್ಲ. ಹಳಬರಿಂದ ನಾವು ಕಲಿದೆ ಹೋದರೆ ಸಿನಿಮಾ ಇಂಡಸ್ಟ್ರಿ ಎಷ್ಟು ಮುಂದುವರಿಯೋಕೆ ಆಗ್ತಾನೆ ಇರಲಿಲ್ಲ. ಅವ್ರು ಆವತ್ತು ದಿವಸ ಏನೇನು ಪ್ರಯತ್ನ ಪಡಬೇಕು ಅದೆಲ್ಲ ಪ್ರಯತ್ನ ಪಡದೆ ಹೋದರೆ, ಆ ಎಕ್ಸ್ಪೆರಿಮೆಂಟ್ ಮಾಡದೆ ಹೋದರೆ ಇವತ್ತೇನೋ ಅಂತಂದು ಇಡೋಕ್ಕಾಗೋದೇ ಇಲ್ಲ. ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳಿದ್ರು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. ಅದನ್ನೇ ತಾನೇ ಇವಾಗ ಲೇಟೆಸ್ಟಾಗಿ ಹಾಕಿಡ್ರಿ ನೀವು. ಮತ್ತೆ ಹೇಳುತ್ತೈತೆ ಬೊಂಬೆ ಹೇಳುತ್ತೈತೆ. ನೀವು ರಾಜ್ಕುಮಾರ್ನ ಮರೆತು ಅವ್ರ ಹಳೆ ಸಿನಿಮಾನ ಮರೆತು ಕನ್ನಡ ಇಂಡಸ್ಟ್ರಿ ಮುಂದುವರಿಯೋಕ್ಕೆ ಆಗೋದಿಲ್ಲ ರೀ. ಕನ್ನಡ ಇಂಡಸ್ಟ್ರಿ ಮುಂದೆ ಹೋಗೋದೇ ಇಲ್ಲ. ಇತಿಹಾಸಗಳನ್ನು ಸೃಷ್ಟಿ ಮಾಡಿದ್ದೀವಿ ನಾವು ಕನ್ನಡ ಸಿನಿಮಾದವರು. ಅದು ಹಳೆ ಸಿನಿಮಾಗಳು ಯಾವ ಮಟ್ಟಕ್ಕೆ ಮಾಡಿದ್ದೀವಿ ಅಂತಂದರೆ, ನೀವು ಬೇರೆ ದೇಶದವರೆಲ್ಲ ನೋಡೋಕೊಂಡು ಕೂತವ್ರೆ, ಅಯ್ಯೋ ಕನ್ನಡ ಇಸ್ ಡೂಯಿಂಗ್ ದಿಸ್ ಅಂತ ಭಾಳ ಹೇಳ್ತಾಯಿದ್ರು. ಕೇರಳದಲ್ಲಿ ಕಲಾತ್ಮಕ ಚಿತ್ರಗಳು ಮಾಡ್ತಾರೆ ಅಂತ. ನಮ್ಮ ಕಾಡು ಚಿತ್ರ ನೋಡಿದ ತಕ್ಷಣ ಅವ್ರು ಮರ್ತೇ ಹೋಗ್ಬಿಟ್ರು. ಯಾಕೆ? ಪಣಿಯಮ್ಮ ಇವರು ಪೋಸ್ಟ್ ಮಾಸ್ಟರ್ ಮಾಡಿದ್ದಾರೆ ನಮ್ಮ ಸಾಹೇಬರು.
ಎಂಥ ಒಂದು ರೋಲ್ ಮಾಡಿದ್ದಾರೆ ಅವರು ಅಂದರೆ ಇವತ್ತು ಹೊಸ ಸಿನಿಮಾಗೆ ಬಗ್ಗೆ ಮಾತಾಡೋಕೆ ಕೂತಿದ್ದಾರೆ. ಒಂದು ಪೋಸ್ಟ್ ಮ್ಯಾನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವತ್ತಿಗೂ ಅವ್ರು ಮಾಡಿರೋ ಎಲ್ಲ ಕ್ಯಾರೆಕ್ಟ್ರಲ್ಲಿ ನಂಗೆ ಆ ಕ್ಯಾರೆಕ್ಟರ್ ಕಣ್ಮುಂದೆ ಇದೆ, ಹಂಗೆ ಮಾಡಿದ್ದಾರೆ ಚಂದ್ರು ಅವರು. ಅದು ಸಿನಿಮಾ ರೀ, ಅದು ಸಿನಿಮಾ. ಹಳೆ ಸಿನಿಮಾಗಳು ಒಂದೊಂದು ಸಿನಿಮಾ ಒಂದೊಂದು ಮುತ್ತು. ಹೇಳ್ತಾರೆ ಅಯ್ಯೋ ಇವತ್ತು 26 ಥಿಯೇಟ್ರಲ್ಲಿ ಎಷ್ಟು 500 ಥಿಯೇಟ್ರ್ ರಿಲೀಸ್ ಆಗಿಬಿಡ್ತದೆ, 5000 ಥಿಯೇಟ್ರ್ ರಿಲೀಸ್ ಆಗಿಬಿಡ್ತದೆ ಅಟ್ ಎ ಟೈಮು ರೀ. ಅದು ಆಧುನಿಕತೆ ಬಟನ್ನು. ಅವತ್ತು ಇಷ್ಟು ಕನ್ನಡಿಗರಿದ್ದಾಗ ಕನ್ನಡ ಚಿತ್ರರಂಗ ಏನು ಅಂತ ತೋರಿಸಿದ್ದು ಅದೇ ಕನ್ನಡ ಸಿನಿಮಾ ರಂಗ. ಇಷ್ಟೇ ಕನ್ನಡಿಗರಿದ್ದಿದ್ದು. ಇವತ್ತು 6.5 ಕೋಟಿ 7 ಕೋಟಿ ಇದ್ದಾರೆ. ಇವತ್ತು ತೋರಿಸೋದು ದೊಡ್ಡ ವಿಷಯ ಅಲ್ಲ. ಅಂದರೆ ಅವತ್ತಿನ ಟೈಪ್ ರೈಟರ್ ಸರಿ ಇಲ್ಲ, ಇವತ್ತಿನ ಕಂಪ್ಯೂಟರ್ ಸರಿ ಇದೆ ಅಂದಂಗಾಯ್ತು. ಅದು ಟೆಕ್ನಿಕಲಿ ನೀವು ಮುಂದುವರೆದಿದ್ದೀರಾ ಸರಿ, ಆದರೆ ಸಿನಿಮಾದ ಒಳಗಡೆ ಇರೋ ಬೇರೆ ಇದೆಯಲ್ಲ ಅದನ್ನು ಹಿಂದಿನ ಥರ ಇವತ್ತು ಅಲ್ಲಾಡ್ಸೋಕ್ಕಾಗಿಲ್ಲ. ಯಾರೂ ಅಲ್ಲಾಡ್ಸೋಕ್ಕಾಗಿಲ್ಲ. ಒಂದು ಹಾಡು ಬರೆದ್ರೆ ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದರೆ, ನಾವು ಸಿನಿಮಾ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ರು ಅದೇ ಹಾಡು ಗುಣಗಿಸ್ಕೊಂಡು ಬರ್ತೀವಿ. ಆಹಾ ಎಂಥ ಹಾಡಿತ್ತು. ನೀ ನಡೆವ ಹಾದಿಯಲ್ಲಿ ನೆಗೆ ಹೂವು ಬಾ. ಏನ್ರಿ ಆ ಹಾಡನ್ನ 2 ದಿವಸ ಅದೇ ಗುಂಗಿಸ್ತಾ ಇದ್ದು. ಇವಾಗಿರೋ ಫೈಟ್ಗಳು ನೋಡ್ಬಿಟ್ಟು ಆಚೆ ಬಂದ್ಬಿಟ್ರೆ ಇರೋ ಕಂಬಕ್ಕೆಲ್ಲ ಹೊಡಿತಾ ಇರ್ತಾನೆ ಹಿಂಗೆ ಡಿಶ್ಕ್ ಡಿಶ್ಕ್ ಡಿಶ್ಕ್. ಆಮೇಲೆ ಅಯ್ಯೋ ಕೈ ನೋಯ್ತಾ ಇದೆ ಅಂತ. ಯಾಕೆ? ಅವ್ನು ಪಿಕ್ಚರಲ್ಲಿ ಹೊಡಿತಾನೆ ಇದ್ದಕ್ಕಿದ್ದಂಗೆ ಆಕಾಶದಲ್ಲಿ. ಎಲ್ಲರ ಲೈಫಲ್ಲಿ ಆಯ್ತದೇನ್ರಿ ಈ ಪಿಕ್ಚರಲ್ಲಿ? ಒಂದೇ ಒಂದು ಏಟ್ ಹೊಡೆದ್ರೆ 4 ಜನ ಆಕಾಶದಲ್ಲಿ ಆರೋಗ್ಬಿಡ್ತಾರಂತೆ. ಅದು ಎಲ್ರಿ ತೋರ್ಸೋಕ್ಕಾಯ್ತು? ಅವ್ರು ತೋರಿಸ್ತಾರೆ ಏನೋ ಅಂದ್ಬಿಟ್ಟು ನಾವು ಒಪ್ಕೊಳಕ್ಕಾಯ್ತದೆ. ಸತ್ಯಕ್ಕೆ ಭಾಳ ದೂರ ಇದೆ ಹೊಸ ಸಿನಿಮಾಗಳು. ಹಳೆ ಸಿನಿಮಾಗಳು ಒಂದೇ. ಯಾಕೆ ರಾಜ್ಕುಮಾರ್ ಅವರು 2 ಕನಸು ಚಿತ್ರದಲ್ಲಿ ಒಂದು ಹಾಡು ಹೇಳಿದ್ದಾರೆ ಸರ್, ನೋಡಿ ನೀವು ಬೇಕಾದ್ರೆ. ಬಾಡಿ ಹೋದ ಬಳ್ಳಿಯಿಂದ ಹೂ. ಹೆಂಗಿದೆ ಹಾಡು ಅಂದರೆ ನೀವು ನೋಡಿದಾಗ ಹಾಡು ಚೆನ್ನಾಗಿದೆ ಅಂತೀರ. ಆದರೆ ನಾನು ಬೇರೆ ಒಂದು ವಿಷಯ ಹೇಳ್ತೀನಿ. ಒಂದು ಲೆಕ್ಚರರು ಒಂದು ಟೇಬಲ್ ಇಟ್ಕೊಂಡು ಅದ್ರ ಮುಂದೆ ನಿಂತ್ಕೊಂಡು ಸಂಪೂರ್ಣವಾಗಿ ಹಾಡು ಹೇಳೋದಕ್ಕೆ ಇವತ್ತು ಯಾವ್ದಾದ್ರು ಒಬ್ಬ ಹೀರೋ ಆ ಥರ ಮಾಡೋಕ್ಕಾಯ್ತದೇನ್ರಿ? 500 ಬಂಗ್ಲೆ ತೋರಿಸ್ಬೇಕು, 25 ಗಿಣಿನ ತೋರಿಸ್ಬೇಕು, 108 ಬಾಲ್ ತೋರಿಸ್ಬೇಕು ಒಂದೊಂದು ಶಾರ್ಟ್ಗೂ. ನಾನು ಹೊಸ ಸಿನಿಮಾ ತೆಗ್ದಿದ್ದೀನಿ ಇಲ್ಲ ಅಂತ ಹೇಳಲ್ಲ, ಆದರೆ ಎಷ್ಟು ಕಷ್ಟ ಇದೆ. ಶಾರ್ಟ್ ಟಿಶಿಕ್ 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 ಅಂತಾನೆ ಹೋಗ್ತಾ ಇರಬೇಕು. ಆದರೆ ಒಬ್ಬ ಹೀರೋನ ನೀವು 5 ನಿಮಿಷ ಹಿಂಗೆ ನೋಡೋದು, ಬರೀ ಒಂದು ಫೇಸನ್ನು ಮಾತ್ರ ನೋಡ್ಕೊಂಡಿರೋಕ್ಕಾಯ್ತದ? ಅದು ನಮ್ಮ ಹಳೆ ಎಲ್ಲ ಹೀರೋಸು. ಯಾಕೆ MT ರಾಮಚಂದ್ರನ್ ಅವರು ಇವ್ರು ಹೇಳ್ತಾರೆ, ಓ ನಾವು ಇವಾಗ ಲೇಟೆಸ್ಟ್ ಎಲ್ಲ ದೇಶ ತೋರಿಸ್ಬಿಡ್ತೀವಿ. ಅದು ಹಳೆ ಸಿನಿಮಾನೇ ರೀ. ಉಲಗಂ ಸುಟ್ರು ವಾಲಿಬನ್ ಎಷ್ಟು ದೇಶ ತೋರಿಸಿದ್ರು ಆ ಕಾಲದಲ್ಲಿ. ಯಾಕೆ ತಮಿಳ್ ಬಿಡಿ, ನಮ್ಮ ಕರ್ನಾಟಕದ ದ್ವಾರಕೇಶ್ ಅವರು ಕನ್ನಡ ಸಿನಿಮಾನ ಸಿಂಗಾಪುರ್ಗೆ ತಗೊಂಡೋಗಿ ತೋರಿಸಿದ್ದಾರೆ ಆ ಕಾಲದಲ್ಲೇನೆ. ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ನಾವು ಇಷ್ಟಿದ್ದು ಹೆಂಗಿತ್ತು ಅಂದರೆ, ನಿಮಗೆ ಹಳೆ ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅಂತ ಯೋಚನೆ ಮಾಡಿ. ಯಾವುದೋ ತೆಲುಗು ಸಿನಿಮಾನೋ ತಮಿಳ್ ಸಿನಿಮಾನೋ ಶೂಟಿಂಗ್ ಮುಗಿದ ಮೇಲೆ ಅವರೆಲ್ಲರೂ ಹೋದ್ಮೇಲೆ ರಾತ್ರಿ ಎಲ್ಲ ಖಾಲಿ ಇದೆ ಮಾಡ್ಕೊ ಹೋಗಿ ಅನ್ನೋ ಥರ ಇತ್ತು ನಮ್ಮ ಎಕನಾಮಿಕಲ್ ಕಂಡೀಷನ್ ಆವಾಗ. ಅಂಥದ್ರಲ್ಲಿ ಲತಾ ಮಂಗೇಶ್ ಕೈಯಲ್ಲಿ ಕನ್ನಡಕ್ಕೆ ಹಾಡು ಹೇಳಿಸಿದ್ದಾರೆ. ಕಿಶೋರ್ ಕುಮಾರ್ ಕೈಯಲ್ಲಿ ಹಾಡಿದ್ದಾರೆ. ಆಡು ನೀ ಆಟ ಆಡು, ಕಿಶೋರ್ ಕುಮಾರ್ ಕೈಯಲ್ಲಿ. ಇವತ್ತು ನಾವು ಯೋಚನೆ ಮಾಡ್ತಿದ್ದೀವಿ ಏನಾಯ್ತಂದರೆ, ಇವತ್ತು ನಾವು ಸೋನು ನಿಗಮ್ ಇವ್ರನ್ನೆಲ್ಲ ಕರೆಸ್ತಾ ಇದ್ದೀವಿ. ಅವತ್ತು ದುಡ್ಡಿಲ್ಲದೆ ಇದ್ದಾಗ ಮಾಡಿರೋಂಥ ನಮ್ಮ ಹಿರಿಯರಿದಲ್ಲ, ಅವ್ರಿಗೆ ನಮ್ಮ ಕೋಟಿ ನಮಸ್ಕಾರ. ಕನ್ನಡ ಚಿತ್ರರಂಗ ಉಳಿಸ್ಕೊಂಡ್ಬಂದಿರೋ ಹಳೆ ಸಿನಿಮಾ ಹಾಡುಗಳು ಹೆಂಗಿತ್ತು ಅಂದರೆ, ಕೇಳ್ತಾ ಇದ್ರೆ ಹಂಗೆ ಕಣ್ಣಲ್ಲಿ ನೀರು ಬರೋದು, ತಂದೆ ತಾಯಿಗಳಿಗೆ ಯೋಚನೆ ಬರೋದು. ಸಬ್ಜೆಕ್ಟ್ ಹೆಂಗಿರುತ್ತು ಅಂದರೆ, ಹಿಂಗೆ ನೋಡ್ತಾ ಇದ್ದಂಗೆ ಇದೆಲ್ಲೋ ನನ್ನ ಜೀವನಕ್ಕೆ ಬಹಳ ಹತ್ರ ಆಗುತ್ತಲ್ವಾ ಅನ್ನಿಸ್ತಾ ಇತ್ತು. ಹೇಳ್ತಾ ಇದ್ದು ಕರೆಕ್ಟು. ಅದು ರೈತರಾದ್ರು ಅದಾಯಿತು, ಕಾಫಿ ಪ್ಲಾಂಟ್ರಿ. ಶರಪಂಜರ ಸಿನಿಮಾ ಏನು ಖರ್ಚು ಮಾಡ್ತಾರೆ ಇವಾಗ. ಮಾತಿದ್ರೆ ಬಂದು ಅವ್ನು 500 ಜನನ ಸಾಯಿಸ್ದ, ಇವನು 500 ಜನನ ಸಾಯಿಸ್. ಅವ್ರು ದಪ್ಪ 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 ಬಿದ್ರು. ಒಂದು ಲಾರಿ ಕಿತ್ಲೆ ಹಣ್ಣು ತಂದು ಶರ್ಪಂಜದಲ್ಲಿ ಹಿಂಗೆ ಹಾಕ್ತಾರ್ರಿ. ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಕಿತ್ಲೆ ಹಣ್ಣು ಅಂಗಡಿಗೆ ಹೋಗಿ ಒಂದು ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾ ಇದೆ. ಇವಾಗ ಫೈಟಿಂಗ್ ತೋರಿಸಿದ್ರೆ ನಮ್ಗೆ ಹೋಗಿ ಒಡಿಸ್ಕೋಬೇಕು ಅನ್ನೋಕ್ಕಾಯ್ತದ? ಪಿಕ್ಚರ್ ನೋಡ್ಕೊಂಡು ಆಚೆ ಬಂದರೆ ವ್ಯಾಪಾರಗಳು ಜಾಸ್ತಿ ಆಗೋದು. ಲವ್ ಇನ್ ಟೋಕಿಯೋ ಸಿನಿಮಾ ಬಂದಾಗ ಲವ್ ಇನ್ ಟೋಕಿಯೋ ಸೀರೆ, ಲವ್ ಇನ್ ಟೋಕಿಯೋ ಬ್ಲೌಸು, ಲವ್ ಇನ್ ಟೋಕಿಯೋ ಇದು ಎಷ್ಟು ಚೆನ್ನಾಗಿರ್ತಿತ್ತು. ಕಲ್ಪನಾ ಒಂದು ಸೀರೆ ಉಟ್ಟಿದ್ರೆ ಶರಪಂಜರಲ್ಲಿ ಆ ಥರನೇ ಸೀರೆ ಉಡ್ಕೊಂಡು ಹೋಗೋರು. ಇವಾಗ ಉಡ್ಕೊಂಡಾಗ ಹಾಕಲ್ಲ ಬಿಡಿ. ಯಾಕೆಂದರೆ ಅವ್ರು ಹಾಕೊಂಡ್ರ ಬಟ್ಟೆನ ಯಾವ ಅಂಗಡಿಲಿ ಹುಡ್ಕಿದ್ರು ಸಿಗಲ್ಲ. ಯಾಕೆ ಅಂದರೆ, ಮೊನ್ನೆ ಒಬ್ರಿಗೆ ಯಾರಿಗೂ ಹೊಸ ಸಿನಿಮಾದಲ್ಲಿ ಈ ಕಾಸ್ಟ್ಯೂಮ್ ಮಾಡಿದವನಿಗೆ ಅವಾರ್ಡ್ ಬಂದ್ಬಿಡ್ತಂತೆ ಹೊಸ ಸಿನಿಮಾದು. ಏನು ಅಂದರೆ, ಒಂದು ಆ್ಯಂಕರ್ ಚಿಪ್ಪಲ್ಲಿ ಹೀರೋಯಿನ್ಗೆ ಬಟ್ಟೆ ಹೊಲ್ದುಬಿಟ್ಟು ಬಾಕಿದ್ರಲ್ಲಿ ಮುಖ ಒರೆಸ್ಕೊಂಡು ಹೋದ್ನಂತವನು ಅಂತಂತಾದ್ರಿ. ಆಮೇಲೆ ಏನು ಅಂದರೆ, ವಾಷಿಂಗ್ ಮಿಷಿನ್ ಉಪಯೋಗಿಸಲ್ಲ ಹೊಸ ಹೀರೋಯಿನ್ಗಳು, ಮಿಕ್ಸಿನಲ್ಲೇ ಹಾಕೊಂಡ್ಬಿಡ್ತಾರೆ, ಅಷ್ಟೇ ಬಟ್ಟೆ ಇರೋದು ಅದು. ನೀವು ಬಟ್ಟೆ ಹಾಕ್ಕೊಂಡು ಸುಂದರವಾಗಿ ಕಾಣಬೇಕು, ಬಟ್ಟೆ ತೆಗೆದೆಲ್ಲ ಸುಂದರವಾಗಿ ಕಾಣೋದು. ನಾವು ಹೆಂಗೆ ಅಂದರೆ, ಎಷ್ಟು ಚೆನ್ನಾಗಿ ಬಟ್ಟೆ ಹಾಕ್ತೀವಿ ಅಷ್ಟು ಚೆನ್ನಾಗಿ ಕಾಣಬೇಕೆ ಹೊರತು ಎಷ್ಟು ಬಟ್ಟೆ ತೆಗಿತೀವಿ ಅಷ್ಟು ಚೆನ್ನಾಗಿ ಕಾಣ್ತೀವಿ ಅಂದರೆ ಅಲ್ಲ. ಅದು ಸೌಂದರ್ಯ ಅಲ್ಲ, ನಮ್ಮ ಭಾರತ ದೇಶದ ಸ್ಟೈಲು ಅಲ್ಲ.
ಬಟ್ಟೆ ತೆಗೆದ್ಬಿಟ್ಟು ಸಿನಿಮಾ ಮಾಡ್ತೀನಿ, ಸಾಯಿಸ್ಬಿಟ್ಟೆ ಸಿನಿಮಾ ತೋರಿಸ್ತೀನಿ ಅನ್ನೋದು ಆಧುನಿಕ ಸಿನಿಮಾಗಳು. ಅಂದರೆ ನಾನು ಆಧುನಿಕ ಸಿನಿಮಾ ಅಂದರೆ ಎಲ್ಲ ಸಿನಿಮಾ ಅಂತ ಹೇಳ್ತಿಲ್ಲ, ಯಾಕಂದ್ರೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ, ನಂದು ಇದೆ ಅಲ್ಲೇ ಲಿಸ್ಟಲ್ಲಿ ಹೊಸ ಸಿನಿಮಾ. ನಾನು ಅದಕ್ಕೆ ಬರ್ಬೇಕಂತ ಮಾಡಿದ್ದೀನಿ. ಹೌದು. ಆದ್ರೆ 16 ಪಾರ್ಟ್ ಒಬ್ಬರೇ ಮಾಡ್ಯಾರ್ರಿ ಇಡೀ ಪಿಕ್ಚರ್ದಲ್ಲಿ ನಾನು ಒಬ್ಬನೇ ಆರ್ಟಿಸ್ಟ್. ಹೌದು. ಅದೇ ಹಿಂದಕ್ಕೆ 20 ವರ್ಷದಿಂದ ಮಾಡ್ಬೋದಾಗಿತ್ತ. 20 ವರ್ಷದಿಂದ ನಾವು ಮಾಡೋದಕ್ಕೆ ನಾವು ಅವಾಗ ಬಾಲ ಕಲಾವಿದ ಮಾಡ್ಬೇಕಾಯ್ತು. 20 ವರ್ಷದಿಂದ ಮಾಡೋದು ಕತೆ ಬೇರೆ ರೀ. ಆವಾಗ ಏನು ಅಂದರೆ ಯುದ್ಧ ಮಾಡೋರು, ಸಿನಿಮಾ ತೋರಿಸೋರು. ಡಾಕ್ಟರ್ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿ ರೋಲ್ ಮಾಡಿದಾರಲ್ಲ, ಬಹುಶಃ ಭಾರತ ದೇಶದಲ್ಲ ವಿಶ್ವದಲ್ಲಿ ಯಾರು ಮಾಡೋಕ್ಕಾಗಲ್ಲ ಅಂತ ಪಾತ್ರ ಮಾಡಿದ್ದಾರೆ. ಇವತ್ತು ಹಳೆ ಸಿನಿಮಾಯಿಂದ ಏನಾಗಿದೆ ಅಂತೀರಾ ನಿಮಗೆ? ಕೃಷ್ಣದೇವರಾಯ ಯಾರು ಅಂತ ತೋರಿಸಿದ್ರೆ ಒರಿಜಿನಲ್ ಕೃಷ್ಣದೇವರಾಯ ಬಂದರು, ಅಲ್ಲ ಈ ಕಡೆ ರಾಜ್ಕುಮಾರ್ ಅಲ್ಲ ಅವರೇನು ಕೃಷ್ಣದೇವರಾಯ ಅಂತೀವಿ. ಯಾಕೆಂದರೆ ನಮ್ಗೆ ಹಂಗೆ ಆಗಿದೆ. ರಾಜ್ಕುಮಾರ್ಗೆ ಯಾಕೆ ಪದ್ಮಭೂಷಣ ಕೊಡ್ತೀರಾ, ಯಾಕೆ ಡಾಕ್ಟ್ರೇಟ್ ಕೊಡ್ತೀರಾ ಅಂತಂದರೆ, ಇವತ್ತು ನೀವು ಯಾವ್ದಾದ್ರು ಒಂದು ಪಾತ್ರ ಯೋಚನೆ ಮಾಡಿದ್ರೆ ಮಯೂರ ಎಲ್ಲಿದ್ದಾನೆ ಅಂದರೆ ನಮ್ಮ ರಾಜ್ಕುಮಾರೇ ಮಯೂರ, ಬೇರೆ ಮಯೂರ ಗೊತ್ತಿಲ್ಲ ನಮಗೆ. ಆ ಥರ ನಮ್ಮ ಮನದಾಳದಲ್ಲಿ ಕೂತ್ಕೊಂಡ್ಬಿಟ್ರು ಅವರು. ಅದು ಸಿನಿಮಾ. ಅವರೊಬ್ಬರೇ ಅಲ್ಲ, ಎಷ್ಟೆಂಥ ಡಂಕಣಾಚಾರ್ಯ ಮಾಡಿದ್ರು, ಎಂತೆಂಥ ಸಿನಿಮಾ ಮಾಡಿದ್ರು. ನಾಗರಹಾವು ಎಂಥ ಸಿನಿಮಾ ಮಾಡಿದ್ರು ವಿಷ್ಣುವರ್ಧನ್ ಅಂದರೆ ನಿಜವಾಗ್ಲೂ ಹೇಳ್ತೀನಿ. ಭಾಳ ಜನ ಸರ್ ನಾವು ಚಿತ್ರದುರ್ಗಕ್ಕೆ ಹೋದಾಗ ಆ ಕೋಟೆ ನೋಡಕ್ಕೆ ಹೋದ್ವಿ ಸರ್, ಅಲ್ಲೆಲ್ಲರೂ ಅವ್ರು ಏನಾದ್ರು ಸಿಗ್ತಾರ ಅವ್ರು ಹಳಬರು ಅಂತಿದ್ರು. ಆ ಕಾಲಕ್ಕೇನೆ ಯಾರಂದ್ರೆ ವಿಷ್ಣುವರ್ಧನ್ ಮೇಷ್ಟ್ರು, ಚಾಮೆ ಮೇಷ್ಟ್ರ ಮನೆ ಎಲ್ಲಿರ್ಬೋದು ಸರ್, ಅಲ್ಲಿ ಆ ಕಾಲದಲ್ಲಿ ಚಾಮೆ ಮೇಷ್ಟ್ರ ಮನೆ ಅಂದರೆ ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಾರೆ ನೋಡಿ ಸಿನಿಮಾದಲ್ಲಿ. ಈ ಕಾಲದಲ್ಲಿ ಏನು ಮಾಡೋಕ್ಕಾಗಲ್ಲ. ಶೋಲೆ ಅಂತ ಒಂದು ಸಿನಿಮಾ ಮಾಡಿದ್ರು. ನಾವೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ ಆ ಕಡೆನೂ ಹೋಗಿ ಹುಡ್ಕಿದ್ವಿ. ಎಲ್ಲಿ ಚಂಬಲಲ್ಲಿ ಹೋಗಿ ನಾವು ಸಿನಿಮಾ ಮಾಡ್ಕೊಂಬಂದ್ವಿ. ಅವ್ರು ರಾಮನಗರದಲ್ಲಿ ಬಂದು, ಕರ್ನಾಟಕದ ರಾಮ್ನಲ್ಲಿ ಬಂದು ವರ್ಲ್ಡ್ ರೆಕಾರ್ಡ್ ಸಿನಿಮಾ ಮಾಡಿಬಿಟ್ರು. ಅಂಥ ಸಿನಿಮಾ. ಒಂದು ಡೈಲಾಗ್ ಹೇಳಿದ್ರೆ ನಿಮಗೆ ಇಡೀ ಸಿನಿಮಾ, ಅವ್ರ ಯತೀನ್ ಹರಾಮ್ ಜಾದೆ ಗಬ್ಬರ್ ಸಿಂಗ್ ಕಾ ನಾಮ್ ಪೂರಾ ಮಿಠ್ ಮೇ ಮಿಲಾ ದಿ. ಒಂದು ವಿಲನ್ ಪಿಕ್ಚರ್ನ ಹೀರೋ ಆದಾರಿ, ಒಂದು ವಿಲನ್. ಹೌದು, ಅವಾಗ ಸಿನಿಮಾ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡೋರು. ಏನು ಕೆಲವರು ನಾವು 24 ಗಂಟೆಯಲ್ಲಿ ಸಿನಿಮಾ ಮಾಡಿಬಿಟ್ಟಿದ್ವಿ. ಈ ಕಾಲದಲ್ಲಿ ಹೊಸದು 24 ಅವರ್ಸಲ್ಲಿ ಸಿನಿಮಾ ಮಾಡ್ತೀರ, ಅದು 12 ಅವರ್ಸಲ್ಲಿ ಹೋಗ್ಬಿಡುತ್ತೆ. ಆದರೆ ಮುಂಚೆ ಮಾಡಿರೋ ಸಿನಿಮಾ ವರ್ಷಗಟ್ಟಲೆ ನಿಂತ್ಕೊಳ್ಳೋದು ಮಾತ್ರ ಅಲ್ಲ, ಇಡೀ ಜೀವನ ಸಾಯೋ ತನಕ ಮನ್ಸೊಳಗೆ ಕೂತ್ಕೊಂಡ್ಬಿಡುತ್ತೆ ಆ ಪಾತ್ರಗಳು, ಆ ಸಿನಿಮಾದ ಪಾತ್ರಗಳು. ಹಂಗಿರ್ಬೇಕು ಚಾಪು. ಆದರೆ ದುಡ್ಡು ಹಾಕಿ ದುಡ್ಡು ತೆಗಿಯೋದು, ದುಡ್ಡು ಹಾಕಿ ದುಡ್ಡು ತೆಗಿಯೋದು, ಇವತ್ತು ಬೇಜಾನ್ ದುಡ್ಡು ತೆಗೆದು ಬಿಡ್ತಾರೆ. ನಾನು ಹೇಳ್ತೀನಿ, ಸಿನಿಮಾನ ಇಂಡಸ್ಟ್ರಿ ಅಂತ ಕರೆದಿದ್ದೇ ತಪ್ಪು ಅಂತೀನಿ. ಸಿನಿಮಾ ಈಸ್ ಅನ್ ಆರ್ಟ್, ಒಂದು ಕ್ಯಾನ್ವಸ್ ಅದು. ಆ ಕ್ಯಾನ್ವಾಸ್ನ ಬಟ್ಟೆ ಇಟ್ಕೊಂಡು ನೀವು ಪೇಂಟಿಂಗ್ ಮಾಡಿದಾಗ ನೀವು ಲೆಕ್ಕ ಹಾಕೋಕ್ಕಾಗಲ್ಲ, ನಾನು ಎಷ್ಟು ಪೇಂಟ್ ಖರ್ಚು ಮಾಡಿದೆ, ಎಷ್ಟು ಬಟ್ಟೆ ಖರ್ಚು ಮಾಡಿದೆ, ಅದಕ್ಕೆ ಎಷ್ಟು ದುಡ್ಡು ಬಂತು ಅಂತ. ಅದು ಕಲಾತ್ಮಕ ಚಿಂತನೆ. ಅದನ್ನು ಬರವಣಿಗೆಗೆ, ಆ ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ. ಹಂಗೆ ಸಿನಿಮಾಗೆ ಯಾವತ್ತು ಬೆಲೆ ಕಟ್ಟಕ್ಕೆ ಹೋಗ್ಬಿಡಿ. ಸಿನಿಮಾ ಒಂದು ಅಮೂಲ್ಯವಾದ ವಸ್ತು, ಸಾವಿರಾರು ಜನನ ಬದಲಾಯಿಸೋ ವಸ್ತುಗಳು. ಅದು ಹಳೆ ಸಿನಿಮಾನೇ ಆಗಿರ್ಬೋದು, ಹೊಸ ಸಿನಿಮಾನೇ ಆಗಿರ್ಬೋದು. ಹೊಸ ಸಿನಿಮಾ ಏನಾದ್ರು ಭಾಳ ಚೆನ್ನಾಗಿ ಮಾಡಿದ್ರೆ ಅವರಿಗೆ ನನ್ನ ಕೋಟಿ ನಮಸ್ಕಾರ. ಯಾಕೆ ಅಂದರೆ ಇಂಡಸ್ಟ್ರಿ ಸಾವಿರಾರು ಜನಕ್ಕೆ ಊಟ ಕೊಡುತ್ತೀರಿ, ಸಾವಿರಾರು ಜನಕ್ಕೆ ಬದುಕು ಕೊಡುತ್ತೆ, ಹೆಸರು ಕೊಡುತ್ತೆ, ಕೀರ್ತಿ ಕೊಡುತ್ತೆ. ಆದರೆ ಹಳೆ ಸಿನಿಮಾದಲ್ಲಿ ಅದೆಲ್ಲ ಮಾಡ್ಕೊಂಡು ಬಂದ್ವಿ. ಆಮೇಲೆ ಹೆಂಗಿತ್ತು ಅಂದರೆ, ಪಾತ್ರ ಮಾಡಬೇಕಾದ್ರೆ ಇದೇ ನಿಮ್ಗೆ ಹೇಳ್ತೀನಿ, ರಾಮಾಯಣ ಇದೆಲ್ಲ ಮಾಡಿದಾಗ ಪಾತ್ರ ಮಾಡಬೇಕಾದ್ರೆ ಯಾರೋ ಒಬ್ಬರು, ಯಾವುದೋ ಒಂದು ಹೆಸರು ಬೇಡ, ಯಾವುದೋ ಒಂದು ಪೌರಾಣಿಕ ಪಾತ್ರ ಮಾಡಿಕೊಂಡು ಸಿಗರೇಟ್ ಸೇತ ನಿಂತ್ಕೊಂಡ್ಬಿಟ್ರೆ ಜನ ಬಂದು ಗಲಾಟೆ ಮಾಡಿದ್ರು, ನೀವು ಸಿಗರೇಟ್ ಸೇದಂಗೆ ಅಲ್ಲ ಇಲ್ಲ ಅಂತ. ಯಾಕೆ ಅಂದರೆ ನಾವು ಒಳಗಡೆ ಪೂಜೆ ಮಾಡ್ತಾ ಇರೋರು ನೀವು ದೇವರು ಅಂತ. ಸಿನಿಮಾ ಶೂಟ್ ಮಾಡಬೇಕಾದ್ರೆ ರಾಜ್ಕುಮಾರ್ ಅವರು ಚಪ್ಪಲಿ ಹಾಕೋತಾ ಇರಲಿಲ್ಲ, ಬಿಟ್ಟು ಹೋಗ್ತಿದ್ರು. NT ರಾಮರಾವ್ ಉಪವಾಸ ಇರೋರು ಒಂದೊಂದು ಪಾತ್ರ ಮಾಡಬೇಕಾದ್ರು. ಆ ಶ್ರದ್ಧೆ ಇತ್ತು ಸಿನಿಮಾಗೆ, ಅದಕ್ಕೆ ಸಿನಿಮಾ ಹಂಗೆ ಬೆಳೀತು. ಇವತ್ತು ಜನಗಳ ಮನಸ್ಸಲ್ಲಿದೆ. ಸಿನಿಮಾನ ನೀವು ತೆಗ್ದಾಕಕ್ಕಾಗಲ್ಲ. ಹಳೆ ಸಿನಿಮಾನ ಅದು ಬೇರು, ನಮ್ಮ ತಂದೆ ತಾಯಿ, ಅದು ನಮ್ಮ ಉಸಿರು, ಅದನ್ನು ನೀವು ಕಿತ್ತಾಕಕ್ಕಾಗೋದೇ ಇಲ್ಲ. ಹೊಸ ಸಿನಿಮಾ ಎಷ್ಟಾರು ಬರಲಿ, ಆದರೆ ಹಳೆ ಸಿನಿಮಾನ ನೀವು ಮರೆಯೋಕ್ಕೆ ಮಾತ್ರ ಯಾವತ್ತೂ ಆಗಲ್ಲ. ಹಳೆ ಸಿನಿಮಾನೇ ಗ್ರೇಟ್. ನಮಸ್ಕಾರ, ಥ್ಯಾಂಕ್ ಯು. ಎಷ್ಟು ವಿಷಯಗಳು ತುಂಬ ಚೆನ್ನಾಗಿತ್ತು. ಆ ಶೋಲೆ ಸಿನಿಮಾದ ನಿಜ ಅವ್ರು ಹೇಳಿದ್ರು, ರಾಮನಗರದಲ್ಲಿ ಎಲ್ಲೋ ಇರೋರು ಬಂದು ರಾಮನಗರದಲ್ಲಿದ್ದ ಆ ಬೆಟ್ಟಗಳನ್ನು ತೋರಿಸಿ ಇಂಥದ್ದು ಇಲ್ಲೇ ಇಟ್ಕೊಂಡಿದ್ರೆ ಕರ್ನಾಟಕದಲ್ಲಿ ಅಂತ ಹೇಳಿದ್ದು. ನಾನು ಕಳೆದ ವಾರ ರಾಮಹಳ್ಳಿಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ದೊಡ್ಡ ಆಲದ ಮರ ಅಂತ ಇದೆ. ಆ ದೊಡ್ಡ ಆಲದ ಮರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶೂಟಿಂಗ್ ಮಾಡಿದ್ದೇ ಆ ಶೋಲೆ ಸಿನಿಮಾದವರು. ಆಮೇಲೆ ಬೇರೆಯವರು ತೊಗೊಂಡ್ರು. ಅಂದರೆ ಬೇರೆಯವರು ಗುರುತಿಸಿದ ಮೇಲೆ ನಮಗೆ ಇದು ಚೆನ್ನಾಗಿದೆ ಜಾಗ ಅಂತ ನಮಗನ್ಸುತ್ತೆ. ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಿದ್ರಲ್ಲ, ಯಾವುದು ರಾಘವೇಂದ್ರ ಸಿನಿಮಾ, ಅದು ಯಾತಕ್ಕೆ ರಾಘವೇಂದ್ರ ಪಾತ್ರದಲ್ಲಿ ಅವರಷ್ಟು ಮಿಂಚಿದ್ದಾರೆ ಅಂತಂದರೆ, 48 ದಿನಗಳ ಕಾಲ ಡಾಕ್ಟರ್ ರಾಜ್ಕುಮಾರ್ ಅವರು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ತಣ್ಣೀರಲ್ಲಿ ಸ್ನಾನ ಮಾಡ್ತಾಯಿದ್ರು. ತಪಸ್ಸು ಅದು, ಸುಮ್ಮನೆ ಬಂದು ಪಾತ್ರ ಮಾಡೋದಲ್ಲ, ಸುಮ್ಮನೆ ಡೈಲಾಗ್ ತೊಗೊಂಡು ಮೇಕಪ್ ಮಾಡಿಕೊಂಡು ಅಲ್ಲ ಅದು. ಸೊ ಆದ್ದರಿಂದ ಚೆನ್ನಾಗಿ ಬಂತು ಅನ್ನೋದು ಅವರ ಮಾತಿನ ಒಂದು ವರಸೆ. ಇದುವರೆಗೆ ನೀವು ಈ ಚರ್ಚೆಗಳನ್ನು ಕೇಳಿದ್ರಿ. ಯಾವುದು ಬೆಸ್ಟು, ಹೊಸ ಸಿನಿಮಾನ ಇಲ್ಲ ಹಳೆ ಸಿನಿಮಾನ ಅಂತಕ್ಕಂಥ ಚರ್ಚೆ. ಸಾಕಷ್ಟು ವಿಷಯಗಳು ಇನ್ನೂ ಬಾಕಿ ಇದೆ ಅಲ್ವಾ? ಹೀಗಾಗಿ ಈ ಚರ್ಚೆಯನ್ನು ನಾಳೆ ಮುಂದುವರಿಸ್ತೀವಿ. ಅಲ್ಲಿವರೆಗೆ ನಮಸ್ಕಾರ.